ಮಾಡಿಯಾದ್ರೂ ತುಪ್ಪ ತಿನ್ನು. ಪ್ರತಿ ತಿಂಗಳು ಸರಿಸುಮಾರು 8 ರಿಂದ 10 ಲಕ್ಷ ರೂಪಾಯಿ ತುಪ್ಪದ ವ್ಯಾಪಾರ ಮಾಡುವಂತಹ ದಂಪತಿ ಶುದ್ಧ ಹಳ್ಳಿ ಸ್ಟೈಲ್ ತಯಾರು ಮಾಡ್ತಾರೆ ತುಪ್ಪವನ್ನ. ಪರ್ ಮಂತ್ 1.5 ಟನ್ ತುಪ್ಪ ಸೇಲ್ ಆಗ್ತಿದೆ. ಡಾಬಾ, ಹೋಟೆಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್, ಮೆಡಿಕಲ್ ಕಾಲೇಜಸ್ ಎಲ್ಲ ಕಡೆ ಕೊಡ್ತಾ ಇದೆ. ಆಕ್ಚುಲಿ ಫುಡ್ ಅಲ್ಲಿ ಗೋಲ್ಡ್ ಇದ್ದಂಗಿದು. ಏಲಕ್ಕಿ, ಮೆಂತ್ಯ, ವಿಳೆದೆಲೆ, ಮೆಣಸು, ಲವಂಗ, ಅರಿಶಿನ ಇವೆಲ್ಲ ಬಂದು ಆಯುರ್ವೇದಿಕ್ ಕಂಟೆಂಟ್ ಇರೋ ಅಂತ ಉತ್ಪನ್ನಗಳು. ಸರ್ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ ನಮ್ಮ ಮನೆಗೆ ಯಾರು ಬಂದು ತುಪ್ಪ ಹಾಕೊಡಿವೆ, ಯಾರೇ ರಿಲೇಟಿವ್ ಮನೆಗೆ ಹೋಗ್ಲಿ ತುಪ್ಪ ಕೊಡೋದು. ಈ ತರ ಬಂದವರಿಗೆಲ್ಲ ಟಾರ್ಚರ್ ಕೊಟ್ಟು ಒಂದು ಫಾರ್ಮುಲಾ ಸೆಟ್ ಆಯ್ತು. ಇದನ್ನ ತಗೊಂಡೋಗಿ ಮನೆಗೆ ಯೂಸ್ ಮಾಡಿದ್ಮೇಲೆ ಮಕ್ಕಳು ಅಪ್ಪ ಚಾಕ್ಲೇಟ್ ಕೊಡು ಅನ್ನಲ್ಲ, ಅಪ್ಪ ಹೋಗಿ ತುಪ್ಪ ತಂಬ ಅನ್ಬೇಕು. ಆ ಹೋಳಿಗೆಗೂ, ಆ ಬೇಳೆಗೂ, ಆ ಬೆಲ್ಲಕ್ಕೂ, ಆ ತುಪ್ಪಕ್ಕೂ ತುಂಬಾ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ. ಯಾರೇ ಔಟ್ ಸೈಡ್ ಇಂದ ಕಾಲ್ ಮಾಡಿದ್ರು ಅವ್ರಿಗೆ ನಾವು ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೀವಿ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ವಾರಕ್ಕೆ ಬರೀ 5 ಲೀಟರ್ ತುಪ್ಪದಿಂದ ವ್ಯಾಪಾರ ಪ್ರಾರಂಭ ಮಾಡಿ ಈಗ ಪ್ರತಿ ದಿನ 106 kg ತುಪ್ಪವನ್ನ ಎಲ್ರಿಗೂ ಸರಬರಾಜು ಮಾಡ್ತಿರುವಂತಹ ಸ್ವಂತ ಉದ್ದಿಮೆ ಕಟ್ಟಿದಂತಹ ದಂಪತಿಗಳು. ಅವರ ಕಥೆನ ನಾವು ಕೇಳೋಣ ಸ್ನೇಹಿತರೆ. ನಾವು ಒಬ್ರು BCom, ಇನ್ನೊಬ್ರು BBM ಮಾಡಿದ್ದಾರೆ ಸ್ನೇಹಿತರೆ. ಒಂದು ಉದ್ಯಮ, ಅದರಲ್ಲೂ ಸ್ವ ಉದ್ಯಮ ಕಟ್ಟಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಯಾರ ಹತ್ರನೂ ಹೋಗಿ ಕೆಲಸ ಮಾಡಿ ಇನ್ನೊಬ್ರ ಕೈ ಚಾಚಬೇಕು ಅಂತ ಅನ್ನೋದಕ್ಕಿಂತಲೂ ನಾವೇ ಒಂದು 4 ಜನಕ್ಕೆ ಉದ್ಯೋಗ ಕೊಟ್ಟು ಚೆನ್ನಾಗಿ ಬದುಕಬೇಕು, ನಾವು ಹಾಕೋ ಶ್ರಮ ನಮ್ಮ ಬಿಸ್ನೆಸ್ ಸಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನೇಕರ ಕನಸು, ಆಸೆ. ಆ ಥರದೊಂದು ವಿಶೇಷವಾದ ಕಥೆ ಸ್ನೇಹಿತರೆ. ಇಲ್ಲಿ ಪ್ರತಿ ತಿಂಗಳು ಸರಿಸುಮಾರು 8 ರಿಂದ 10 ಲಕ್ಷ ರೂಪಾಯಿ ತುಪ್ಪದ ವ್ಯಾಪಾರ ಮಾಡುವಂತಹ ದಂಪತಿ ತಾವು ಬಿಸ್ನೆಸ್ ಶುರು ಮಾಡಿದ ಬರೀ 1.5 ವರ್ಷದಲ್ಲಿ ಸ್ನೇಹಿತರೆ. ಹೇಗೆ ಮಾಡಿದ್ರು ಈ ಮಿಲ್ಗನ್ ಗ್ರೂಪ್ಸ್, ಮಿಲ್ಗನ್ ತುಪ್ಪದ ಈ ಒಂದು ಬಿಸ್ನೆಸ್ನ? ಅವರೇ ಸ್ವತಃ ಅದನ್ನು ತಯಾರು ಮಾಡ್ತಾರೆ, ತುಪ್ಪವನ್ನು ಶುದ್ಧ ಹಳ್ಳಿ ಸ್ಟೈಲ್ ತಯಾರು ಮಾಡ್ತಾರೆ ತುಪ್ಪವನ್ನು. ಆ ಕಥೆ ನಾವು ಕೇಳೋಣ ಸ್ನೇಹಿತರೆ. ಅನೇಕ ಸವಾಲುಗಳನ್ನು ಎದುರಿಸಿ ಕೂಡ ಈ ದಂಪತಿಗಳು ಗೆದ್ದಿದ್ದಾರೆ. ಸರಿಸುಮಾರು 1.5 ಟನ್ ಅಷ್ಟು ತುಪ್ಪ ಇಲ್ಲಿ ಪ್ರತಿ ತಿಂಗಳು ವ್ಯಾಪಾರ ಆಗುತ್ತೆ. ಅದನ್ನೆಲ್ಲ ಕೇಳೋಣ. ನಾವು ಇದು ತುಮಕೂರು ಸ್ನೇಹಿತರೆ. ಇದು ತುಮಕೂರಿನ ಯಾವ ಬಡಾವಣೆ ಸಂಜೀವನ? ಇದು ಸದಾಶಿವನಗರ ಅಂತ ಬರುತ್ತೆ, ಶೇಷಾದ್ರಿಪುರಂ ಕಾಲೇಜ್ ಹತ್ರ. ಆದ್ರೆ ಅಣ್ಣ ತುಪ್ಪ ಮಾರಿ ಅಷ್ಟೊಂದು ದುಡ್ಡು ಮಾಡ್ಬೋದು ಅಣ್ಣ. ನನಗೂ ಆಶ್ಚರ್ಯ ಆಗ್ತಾ ಇದೆ ಅಲ್ವಣ್ಣ? ಹೌದು, ವಿಚಿತ್ರ. ಅದು BBM ಓದಿ ತುಪ್ಪ ಮಾರ್ತಾವ್ರೆ ಅಂತಂದ್ರೆ ಅಷ್ಟೊಂದು ದುಡಿತಾವ್ರೆ ಅಂದ್ರೆ ಆಶ್ಚರ್ಯ ಅಲ್ವಣ್ಣ? ಸೀರಿಯಸ್ಲಿ ಹಾಗೇನೇ ಇತ್ತು ಅಂದ್ರೆ ತುಂಬಾ ದೊಡ್ಡ ಸಾಧನೆಯ ಸ್ಫೂರ್ತಿ ಕೊಡುವಂತಹ ಕಥೆ ಅದು. ಯುವ ದಂಪತಿಗಳನ್ನ ಮಾತಾಡ್ಸೋಣ ಬನ್ನಿ. ನಾನು ಅವ್ರನ್ನ ನೋಡ್ಲೇಬೇಕಣ್ಣ. ಬಂದಿರೋದೇ ಅದಕ್ಕೆ ತಾನೆ, ಬನ್ನಿ ನಡ್ರಿ ಅಣ್ಣ ಬೇಗ. ಓಕೆ, ನಮ್ಮ ಜೊತೆಗೆ ಈ ಮಿಲ್ಗನ್ ತುಪ್ಪದ ಮುಖ್ಯಸ್ಥರಿದ್ದಾರೆ ಇಬ್ರು ಸಾಧಕ ದಂಪತಿಗಳು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನಮ್ಮ ಹೆಸರು ಆನಂದ್ ಅಂತ. ನಾವು ಇಲ್ಲೇ ತುಮಕೂರವರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮದು ಇಲ್ಲೇ ಲೋಕಲ್ ತುಮಕೂರು ಮೆಳೆಕೋಟೆನೇ ನಮ್ಮದು ಸ್ವಂತ ಗ್ರಾಮ. ನಾವು ಇಲ್ಲೇ ಸುಮಾರು ತಲಾಂತರದಿಂದ ವಾಸಿಸ್ಕೊಂಬಂದ ಜಾಗ. ನಮ್ಮ ತಂದೆಯರು ಇಲ್ಲಿ ಸಮಾಜ ಸೇವೆಯಲ್ಲೆಲ್ಲ ಪಾಲ್ಗೊಳ್ತಿದ್ರು. ನಮ್ಮದು ಎಜುಕೇಷನ್ ಎಲ್ಲ ಇಲ್ಲೇ ತುಮಕೂರಲ್ಲೇ ಆಗಿದ್ದು. ನಮ್ಮ ತಂದೆಯರು 2010ರಲ್ಲಿ ಡೆತ್ ಆಗ್ತಾರೆ. ಅವ್ರು ಡೆತ್ ಆದಾಗ ಆ ಪರಿಸ್ಥಿತಿಲಿ ನಂದು ಲಾಸ್ಟ್ ಕೊನೆ ಎಕ್ಸಾಮು, ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ. ಡಿಗ್ರಿ ಕಂಪ್ಲೀಟ್ ಆಗೋಕ್ಕೆ ಒಂದು ಸಬ್ಜೆಕ್ಟು, ನಾಳೆ ಸಬ್ಜೆಕ್ಟ್ ಇದೆ. 1 ಡೇ ಬಿಫೋರು ನಮ್ಮ ತಂದೆದು ಎಕ್ಸ್ಪೈರ್ ಆಗ್ತಾರೆ. ಆಮೇಲೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮ ಒಬ್ಬರೇ, ನಮ್ಮ ಬ್ರದರು ಇದ್ದಾರೆ, ಅವರು ನೀನಾಸಮಲ್ಲಿ ಟ್ರೈನಿಂಗಲ್ಲಿದ್ದರು, ಇನ್ನು ಕೋಚಿಂಗ್ ತಗೊತಿದ್ರು. ಮನೆ ಪರಿಸ್ಥಿತಿ ಏನು ಮಾಡಬೇಕು ಗೊತ್ತಿಲ್ಲ. ನನ್ನ ಎಜುಕೇಷನ್ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಬೆಂಗಳೂರಿಗೆ ಹೋಗಿ ಏನಾದರೂ ಜಾಬಲ್ಲಿ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದು. ನಂದು BBM ಆಗಿದೆ, ಡಿಗ್ರಿ ಕಂಪ್ಲೀಷನ್ನು. BBM ಮಾಡಿಕೊಂಡು ಒಂದು ಯಾವ್ದಾನ ಜಾಬ್ಗೆ ಹೋಗಿ ಸೆಟ್ಲ್ ಆಗೋಣ ಬೆಂಗಳೂರು, ಮತ್ತು ಮನೇಲೂ ಒಂದು ನನ್ನಿಂದ ಸಹಾಯ ಆಗುತ್ತೆ, ಏನೋ ಒಂದು ಫ್ಯೂಚರ್ನ ಕಟ್ಕೊಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದಿದ್ದು. ನಮ್ಮ ತಂದೆ ಡೆತ್ ಆಗ್ತಿದ್ದಂಗೆ ಏನಾಯಿತು, ನಮ್ಮ ಮನೆ ಪರಿಸ್ಥಿತಿಯಲ್ಲಿ ನಮ್ಮ ಅಮ್ಮ ಒಬ್ಬರೇ ಆಗ್ತಾರೆ. ನಾನು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿಲಿ ಇರಲ್ಲ. ನಮ್ಮ ಬ್ರದರ್ ಅಲ್ಲೇ ನೀನಾಸಮಲ್ಲಿ ಕೋಚಿಂಗಲ್ಲಿ ಇರ್ತಾರೆ. ಇಂಥ ಸಿಚುವೇಶನ್ ಏನಾಗುತ್ತೆ, ನಾನು ಮನೆ ಬಿಟ್ಟು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಮನೇಲೂ ಇರೋಕ್ಕಾಗ್ತಿಲ್ಲ. ಆ ಪರಿಸ್ಥಿತಿಲಿ 3 ತಿಂಗಳು ಕಳಿತೀನಿ ನಾನು. ಮನೆ ಬಿಟ್ಟು ಬೆಂಗಳೂರು ಹೋಗಾಗ್ತಿಲ್ಲ, ಆ ಕಡೆ ದುಡಿಯೋಕ್ಕೆ ಇಲ್ಲಿ ನಮಗೆ ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಜಾಬ್ ಇಲ್ಲ. ಏನು ಮಾಡೋದು ತುಮಕೂರಲ್ಲಿ ಅಂದರೆ BBM ಏನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ, ಅದ್ರ ರಿಲೇಟೆಡ್ ನನಗೆ ಜಾಬೇ ಇಲ್ಲ ಇಲ್ಲಿ. ಹಾಗಾಗಿ ಏನು ಮಾಡಿದೆ, 3 ಮಂತ್ಸ್ ನನ್ನ ಸರ್ಚಿಂಗಲ್ಲಿದ್ದಾಗ ಈ ಮಿಲ್ಕ್ ರಿಲೇಟೆಡ್ ಒಂದು ವೀರಪ್ಪ ಮೊಯ್ಲಿರ ಮಗ ಹರ್ಷ ಮೊಯ್ಲಿರ್ ಬಂದು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ, ಮೋಕ್ಷ ಆಕ್ಸೆಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅಂತ. ಆ ಕಂಪ್ನಿಲಿ ಹಾಲಿನ ಬಗ್ಗೆ ಒಂದು ಇಂಟರ್ವ್ಯೂ ಕಾಲ್ ಮಾಡ್ತಾರೆ ನನಗೆ. ನಮ್ಮ ಮನೆಗೆ ಹಸು ಕಟ್ಟಲಿಲ್ಲ, ಗೊಬ್ಬರ ಹಾಕಲಿಲ್ಲ, ಏನಿಲ್ಲ. ನಮ್ಮ ವ್ಯವಸಾಯದ ಫ್ಯಾಮಿಲಿ ಅಲ್ಲ, ನಮ್ಮ ತಂದೆ ಸಮಾಜ ಸೇವೆ ಮಾಡ್ಕೊಂಬಂದ ಅಂಥವ್ರು. ನನಗೆ ಏನು ಮಾಡೋದು ಗೊತ್ತಾಗ್ದಲ್ಲೇ ಏನು ಮಾಡಿದೆ, ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ನೋಡೋಣ ಒಳ್ಳೆ ಕಂಪ್ನಿ ಅಂದ್ಕೊಂಡು ಹೋದರೆ ಮೊದಲನೇ ಇಂಟರ್ವ್ಯೂ ಫೇಲು. ಅವ್ರು ಏನು ಕೇಳಿದ್ರು ಕ್ವಶನ್ನು, ಅದ್ರ ಬಗ್ಗೆ ನಂಗೆ ನಾಲೆಡ್ಜೇ ಇಲ್ಲ. ಬಟ್ ಅಟೆಂಡ್ ಮಾಡಿದೆ, ನೋಡೋಣ ಏನಾದರೂ ಒಂದು ಆಪರ್ಚುನಿಟಿ ಸಿಗ್ಬೋದಾ ಅಂತ.
ಕೊನೆಗೇನಾಯಿತು, ನೆಕ್ಸ್ಟ್ ಒಂದು ಮಂತ್ ಆದಮೇಲೆ ಮತ್ತೆ ಇಂಟರ್ವ್ಯೂ ಕಾಲ್ ಮಾಡಿದ್ರು. ಸೇಮ್ ಫಸ್ಟ್ ಟೈಮ್ ಬಂದಿದ್ದು ಮ್ಯಾನೇಜರ್ಸು, ಸೆಕೆಂಡ್ ಟೈಮು ಹರ್ಷ ಮೊಯ್ಲಿರೇನೆ ಅವತ್ತು ಇಂಟರ್ವ್ಯೂ ತೊಗೊಂಡ್ರು. ನನ್ನ ನಾಲೆಡ್ಜ್ ಪ್ರಕಾರ ನಾವು ಇಂಟರ್ವ್ಯೂ ಪಾಸ್ ಆಗಬೇಕಾಯಿತು, ಬಟ್ ನನಗೆ ಆ ವಿಷಯದ ಬಗ್ಗೆ ನಾಲೆಡ್ಜ್ ಇಲ್ದಲೇ ಫೇಲ್ ಆಗಿದ್ದು. ಯಾವಾಗ ಮತ್ತೆ ಇನ್ನೊಂದು ಮಂತ್ ಆದಮೇಲೆ ಇಂಟರ್ವ್ಯೂ ಕಾಲ್ ಆಯಿತು, ನಾನೇನು ಮಾಡಿದೆ, ಅದ್ರ ಬಗ್ಗೆ ಫುಲ್ಲು ಸಮಗ್ರವಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ರೈತರಂದ್ರೆ ಹೆಂಗೆ, ಹಾಲು ಅಂದರೆ ಹೆಂಗೆ, ಅದು ಯಾವ ಥರ ಕಲೆಕ್ಷನ್ನು, ಅದು ಕ್ವಾಲಿಟಿ ಹೆಂಗೆ, ಫ್ಯಾಟು, SNF, ಈ ಥರ ಸುಮಾರಿದೆ ಹಾಲಲ್ಲಿ. ಹಸು ಕೆಚ್ಚಲಿಂದ ಕರ್ದಾಗಿಂದ ಹಿಡಿದು ಅಪ್ ಟು ಮನುಷ್ಯನ ಬಾಡಿಗೆ ಸೇರುತ್ತಲ್ಲ ಹಾಲು, ಅಲ್ಲಿವರೆಗೂ ಒಂದು ನಾಲೆಡ್ಜ್ ತಿಳ್ಕೊಬೇಕು ಅನ್ನೋದು ನನಗೆ ಇಂಟರ್ವ್ಯೂ ಫೇಲ್ ಆದಾಗ ನನಗೆ ಬಂತು. ಆಯಿತು, ಫೀಲ್ಡ್ ಬೇರೆ ಇರ್ಬೋದು, ನನಗೆ ನಾಲೆಡ್ಜ್ ಟ್ಯಾಲೆಂಟ್ ಇದೆ, ನಾನು ತಿಳ್ಕೊಬೇಕು ಅನ್ನೋದ್ರ ಮೇಲೆ ಏನು ಮಾಡಿದೆ, ಆಯಿತು ಅಂತ ನೆಕ್ಸ್ಟ್ ಅಟೆಂಡ್ ಮಾಡಿದೆ. ಏನು ಕ್ವಶನ್ ಕೇಳಿದ್ರೆ ನಾನು ಈಸಿಯಾಗಿ ನಮ್ಮ ಸುರಂಗಡಿ ರೈತರನ್ನೆಲ್ಲ ಮಾತಾಡಿಸಿ ಅವ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೋಗಿದೆ. ನನಗೆ ಜಾಬ್ ಆಗೋಯ್ತು. ಏನು ಜಾಬ್? ನಾನು ಮ್ಯಾನೇಜರ್ ಸೆಮ್ಮಾಗಿ ಅಂದರೆ ಸಪ್ಲೈ ಎನ್ರೋಲ್ಮೆಂಟ್ ಮ್ಯಾನೇಜರ್ ಅಂತ ನನ್ನನ್ನು ಎಂಪ್ಲಾಯಿ ಆಗಿ ತೊಗೊಂಡ್ರು. ಅಂದರೆ ಅದ್ರ ಏನು ವರ್ಕ್ ಅಂದರೆ, ನಾನು ಪ್ರತಿದಿನ ಹಳ್ಳಿಗೂ ರೈತರ ಹತ್ರ ಹೋಗಬೇಕು. ಅಲ್ಲಿ ಒಂದೊಂದು ಹಳ್ಳಿಲೂ ಒಂದೊಂದು ಏಜೆಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು. ಹಾಲನ್ನ ಹೆಂಗೆ ಕ್ವಾಲಿಟಿ ಕರಿಬೇಕು, ಹೈಜಿನ್ ಹೆಂಗೆ ಮೇಂಟೈನ್ ಮಾಡಬೇಕು, ಕಲೆಕ್ಷನ್ ಸೆಂಟರ್ಸ್ನ ಸ್ಥಾಪನೆ ಮಾಡಿ ಅಲ್ಲಿ ಸುಮಾರು ಆ ಥರದ್ದು ಒಂದು 5-6 ವೆಹಿಕಲ್ನ ಅರೇಂಜ್ ಮಾಡಿ 20 ಹಳ್ಳಿಯಿಂದ ಒಂದೊಂದು ವೆಹಿಕಲ್ಲು ಕಲೆಕ್ಟ್ ಮಾಡಿ ಒಂದು BMC ಅಂತ ಮಾಡ್ತೀವಿ, ಬಲ್ಕ್ ಮಿಲ್ಕ್ ಕೂಲರು. ಇಲ್ಲಿಗೆ ತಂದು ನಾವು ಅದನ್ನು ಸ್ಟೋರೇಜ್ ಮಾಡಿ, ಸ್ಟೋರೇಜಿಂದ ನೆಕ್ಸ್ಟು ದೊಡ್ಡ ಟ್ಯಾಂಕರ್ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗೋರು. ರೋಡಲ್ಲಿ ಓಡಾಡ್ತೀವಿ, ಆ ಥರ ಟ್ಯಾಂಕರ್ಗೆ ಲೋಡ್ ಮಾಡಿ ಕಳಿಸ್ತಿದ್ದೆ. 3 years ಎಂಜಾಯ್ ಲೈಫು. ಮನೆ ಫ್ಯಾಮಿಲಿ, ಅಮ್ಮನ ಚೆನ್ನಾಗಿ ನೋಡ್ಕೊಂತಿದ್ದೆ. ನಮ್ಮ ಸಂಬಳ ತಿಂಗಳಿಗೆ 40,000 ಅವಾಗಲೇ 2010 40,000 ಸ್ಯಾಲ್ರಿ ನನಗೆ. 15 ವರ್ಷದಿಂದ. ಹಾಂ, ಹೌದು. ಎಲ್ಲ ಚೆನ್ನಾಗಿತ್ತು. ದೇವಸ್ಥಾನ ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ಮಾಡ್ಕೊಂಡಿದ್ದೆ. ಏನು ಬ್ಯಾಡ್ ಹ್ಯಾಬಿಟ್ಸ್ ಯಾವುದೂ ಇಲ್ಲ. ಜಾಲಿ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡಿದ್ದೆ. ಏನಾಯ್ತು, ಆ 3 years ಗ್ಯಾಪಲ್ಲಿ ಒಂದು ಹೆಂಗು ಫಾರ್ಮರ್ ಲೆವೆಲಲ್ಲಿ ಓಡಾಡ್ತಿದ್ನಲ್ಲ, ಪೊಮೊಗ್ರಾನೇಟ್ ಮಾಡ್ಬಿಡೋಣ ಅನ್ನೋದೊಂದು ತಲೆಗೆ ಬಂತು. ದಾಳಿಂಬೆ ಬೆಳೆಯೋಣ ಅಂತ. ಭೂಮಿ ಇರಲಿಲ್ಲ. ಒಬ್ರದ್ದು ಲೀಸಿಗೆ ತಗೊಂಡು 7 years ಲೀಸ್ಗೆ ಹಾಕಿಸ್ಕೊಂಡು ಪೊಮೊಗ್ರಾನೇಟ್ ಮಾಡೋಣ ಅಂತ ಪೊಮೊಗ್ರಾನೇಟ್ ಮಾಡಿದೆ. ದಾಳಿಂಬೆ ಬೆಳೆದು ಶ್ರೀಮಂತ ಆಗೋಣ ಅಂತ ಮಾಡಿದೆ. ಅಲ್ಲಿ ಏನಾಯ್ತು, ನಮಗೆ ಡಿಸೀಸ್ ಭೂಮಿನಲ್ಲೇ ಅದು ನೀರಿನ ಅಂಶ ಜಾಸ್ತಿ ಇದ್ರೆ ಬರಲ್ಲ. ನಾನು ನನ್ನ ಫ್ರೆಂಡ್ಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದು. 7 ಎಕರೆ ಮಾಡಿದ್ದು ತುಮಕೂರಲ್ಲಿ. ಸರಿ, 7.5 ಎಕರೆ ಮಾಡಿದ್ದು. ಇಲ್ಲಿ ನಾಗವಲ್ಲಿ ಹತ್ರ ಬರುತ್ತೆ, ಪನ್ನಸಂದ್ರ ಅಂತ, ಅಲ್ಲಿ ಮಾಡಿದ್ದು. ಅಲ್ಲಿ ಫಸ್ಟು ಕಲ್ಲಂಗಡಿ ಬೆಳೆದು, ಅಂದರೆ ಗಿಡ ಸಸಿ ಇದ್ದಾಗಲೇ ಬಳ್ಳಿ ಬರುತ್ತೆ, ಕಲ್ಲಂಗಡಿ ಬೆಳೆದು. ಕಲ್ಲಂಗಡಿ ಆದಮೇಲೆ ನೆಕ್ಸ್ಟ್ ಬಂದು ದಾಳಿಂಬೆ ಬಂತು. 1 ವರ್ಷಕ್ಕೆ ತುಂಬ ಚೆನ್ನಾಗಿ ಬಂತು. ನಮ್ಗೆ ಏನು ಅಂದ್ಕೊಂಡಿದ್ವೋ ನಮ್ಮ ಪ್ರಾಫಿಟ್ ಲೆವೆಲ್ಲು ಹಾಗೆ ಬಂತು. ಮಿಡ್ಲಲ್ಲಿ ಒಂದು ಬ್ಯಾಚು ಟೊಮೊಟೊ ಹಣ್ಣು ಬೆಳೆದು ಅಗ್ರಿಕಲ್ಚರ್ ಮಾಡಿದೆ. ಬಟ್ ಇದ್ರ ಮಧ್ಯದಲ್ಲಿ ಏನಾಗೋಯ್ತು, ನಂದು ಲೈಫ್ ಸ್ಟೈಲ್ ಏನಿತ್ತಲ್ಲ, ಆ 40,000ಗೆ ನಾನು ಮೇಂಟೈನ್ ಮಾಡ್ತಾ ಹೋದೆ. ಅದೇ ಎಂಜಾಯ್ಮೆಂಟ್, ಅದರಲ್ಲೇ ಹೋದೆ. ಇದು ಚೆನ್ನಾಗಿತ್ತು. ಬರೋ ಇನ್ಕಮ್ಮು ನನ್ನ ಫ್ಯಾಮಿಲಿ ಮೇಂಟೈನ್ ಆಗೋಯ್ತು. ಮತ್ತು ನನಗೆ ಏನಾಯಿತು, ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಾವೇನೋ ರಿಚ್ ಪೀಪಲ್ಸ್ ಎಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಎಲ್ಲ ಚೀಟೀಸು ಅವು ಇವು ಹಾಕ್ಕೊಂಡು ನಾವು ಮಾಡೋ ಅಂಥದ್ದು. ಈ ಥರ ಇದ್ದಿದ್ದು ನಮ್ಮದು ಫ್ಯಾಮಿಲಿ ಇದ್ದಿದ್ದು. ಇನ್ವೆಸ್ಟ್ ಮಾಡಿದ್ರೆ ದಾಳಿಂಬೆಲ್ಲೂ ಒಂಥರ ಚೆನ್ನಾಗಿತ್ತು. ದುಡ್ಡು ಮಾಡಲಿಲ್ಲ, ಜೀವನ ನಡೀತು. ಅಂದರೆ 3 ವರ್ಷ ನಾನು ಇಂಡಸ್ಟ್ರಿಯಲ್ ಕೆಲಸ ಮಾಡಿದೆ. 3 ವರ್ಷಕ್ಕೆ ಅದು ಕ್ಲೋಸ್ ಆಯಿತು. ಯಾವುದು ನಮ್ಮ ಮೊಯ್ಲಿಯರ್ ಕಂಪ್ನಿ ಕ್ಲೋಸ್ ಆಗೋಯ್ತು. ಯಾವಾಗ ಗೌರ್ಮೆಂಟ್ ಡೌಲ್ಫಾನ್ ಆಯಿತು, ಅವ್ರದ್ದು ಕಂಪ್ನಿನೂ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿದ್ರು. ಆ ಸ್ಟಾಪ್ ಆಗ್ತಿದ್ದಂಗೆ ನಂದು ಪೊಮೊಗ್ರಾನೇಟ್ ಏನಾಯಿತು, 1 ವರ್ಷ ಆಗಿಬಿಟ್ಟಿತ್ತು. ಇನ್ನು ನಾನು ಅದು ಬಿಟ್ಟು ಜಾಬ್ಗೂ ಹೋಗೋಕ್ಕಾಗಲಿಲ್ಲ. ಸೇಮ್ ನಮ್ಮ ತಂದೆಯವ್ರು ಸತ್ತಾಗ ಏನು ಸಿಚುವೇಶನ್ ಕ್ರಿಯೇಟ್ ಆಯಿತು. ಈಗ ಒಂದು 50% ಇನ್ವೆಸ್ಟ್ ಮಾಡಿದ್ದೀನಿ. ಈಗ ಜಾಬ್ಗೆ ಹೋಗೋಣ ಅಂದರೆ ದಾಳಿಂಬೆ ಹೋಗುತ್ತೆ. ದಾಳಿಂಬೆ ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಹೋಗ್ಬಿಡುತ್ತೆ. ಕಂಟಿನ್ಯೂ ಮಾಡಿದೆ. ಅದು ಒಂದು 7 years ಮಾಡಿದೆ. ಆಯಿತು, ಎಲ್ಲ ಆಯಿತು. ಇದ್ರ ಮಧ್ಯದಲ್ಲಿ ಏನಾಯಿತು, ನಮ್ಮ ತುಂಬ ವೆಲ್ವಿಷರ್ ಒಬ್ಬರು ಏನು ಮಾಡಿದ್ರು, ನೀನು ಯಾಕೆ ಈ ಪೊಮೊಗ್ರಾನೇಟ್ ಎಲ್ಲ ಮಾಡ್ತೀಯ, 3 years ನಿಂಗೆ ಒಳ್ಳೆ ನಾಲೆಡ್ಜ್ ಇದೆ ಮಿಲ್ಕ್ ಇಂಡಸ್ಟ್ರಿಲಿ, ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಬಿಡು ನೀನು ಹಾಲಿಂದು ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಆಯಿತು, ಇವರು ಏನೋ ಹೇಳ್ತಾ ಇದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ. ಈ ಬರೋ ದುಡ್ಡು ದಾಳಿಂಬೆ ಜೀವನ ನಡೀತು. ದಾಳಿಂಬೆ ಬೆಳೆದ್ಬಿಟ್ಟು ಕೋಟಿ ಮಾಡಿದೆ ಅಂತ ಯೂಟ್ಯೂಬ್ ತೊಂದರೆ ಆಗ್ತಾ ಇರ್ತಾರೆ. ಅದು ಹೇಳಕ್ಕೆ ಚಂದ, ಬಟ್ ಇಂಟರ್ನಲ್ಲಿ ಏನಿದೆ ಅಂದರೆ ಅದು ವೆದರ್ ಮೇಲೆ ಡಿಪೆಂಡು, ಮಣ್ಣಿನ ಮೇಲೆ ಡಿಪೆಂಡು. ನಿಮಗೆ ಏನಾದರೂ ಮಳೆ ಜಾಸ್ತಿ ಆಯಿತು ಅಂದರೆ ಆ ಬೆಳೆ ಹೊರಟೋಯ್ತು. ಮತ್ತು ಲಾಂಗ್ ಟರ್ಮಲ್ಲಿ ಬರುತ್ತೆ. ನೀವು 10 years 15 years ಓನ್ ಲ್ಯಾಂಡ್ ಆದರೆ, ನಮ್ಮ 7 years ಲೀಸ್ ಇತ್ತು. ಮತ್ತು ಅದು ಲೀಸ್ ಕಂಪ್ಲೀಟ್ ಆಗಿ ನಾವೇನು ಡೆವಲಪ್ ಮಾಡಿದ್ವಲ್ಲ ಓನರೇ ತೊಗೊಂಡ್ಬಿಟ್ರು. ಗಿಡ ಸಮೇತ ಓನರ್ಗೆ. ಅದ್ರ ಜೊತೆಗೆ ತೆಂಗಿನ ಗಿಡ ಎಲ್ಲ ಹಾಕೊಂಡು ಅವರೇ ಮಾಡ್ಕೊಂಡ್ಬಿಟ್ರು. ಸೋಲಾರ್ ಫೆನ್ಸಿಂಗ್ ಹಾಕ್ಸಿದ್ದೆ, ಕಲ್ ಕಾಂಪೌಂಡ್ ಮಾಡಿಸಿದ್ದು.
ಬೋರು ನಾವೇ ಹಾಕ್ಸಿದ್ದು. ಸೊ ಲೀಸ್ ಬಂದ್ಮೇಲೆ ಅವ್ರಿಗೆನಾ? ಬರೀ ಖಾಲಿ ಲ್ಯಾಂಡ್ ಕೊಟ್ಟಿದ್ದಷ್ಟೇ. ಇನ್ನು ಮಿಕ್ಕಿದೆಲ್ಲ 7 ವರ್ಷಕ್ಕೆ ಬಿಟ್ಕೊಟ್ಟು ಬಂದು. ಅದೆಲ್ಲ ತಗೊಂಡು ಹೋಗ್ತೀನಿ ಸರ್ ಅಂತ ಹೇಳಕ್ಕಾಗಲ್ಲ. ಏನು ಹೇಳಾಗಲಿ, ಇದು ಅವ್ರದ್ದು ಏನಾಯ್ತಾ, ನೀವು 7 ವರ್ಷ ಏನು ಬೇಕಾದ್ರೂ ಬೆಳ್ಕೊಬೋದು. ಅದ್ರೊಳಗಿರಪ್ಪ ಏನೂ ಇಲ್ಲ, ಶೆಡ್ಡು ಗಿಡ್ಡು ಲೇಬರ್ ರೂಮ್ ಎಲ್ಲ ಮಾಡಿದ್ದು ಎಲ್ಲ ಮಾಡಿ ಅದರಿಂದ ಅದು ಮತ್ತೆ ಆಚೆಗೆ ಬಂದ್ವಲ್ಲ. ಬರ್ತಿದ್ದಂಗೆ ನಮ್ಮ ವೆಲ್ವಿಷರ್ ಏನು ರೆಫರ್ ಮಾಡಿದ್ರು, ಇಂಡಸ್ಟ್ರಿ ಮಾಡೋಣ ಅಂತ. ಇಲ್ಲೂ ಒಂದು ನನಗೊಂದು ಟ್ವಿಸ್ಟು, ಏನು ನಾನು ಇಂಡಸ್ಟ್ರಿ ಮಾಡಬೇಕು ಅಂದ್ಬಿಟ್ಟು ಒಂದು ಫಾರ್ಮ್ ಹೌಸ್ ಇದ್ದರೆ ಆ ಫಾರ್ಮ್ ಹೌಸಲ್ಲಿ ಹಸುಗಳು ಇರ್ತವೆ, ಅಲ್ಲೇ ನಾನು ಮಿಲ್ಕ್ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡೋಣ ಅಂತ ಅಲ್ಲಿಂದ ತಂದು ಸಿಟಿ ಒಳಗೆ ತುಮಕೂರು ಸಿಟಿಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ. ಬೇರೆಯವ್ರ ಹಸುಗಳು ಹಾಲು ತಂದು ಇಲ್ಲಿ ಮರೋದು ಅಂದರೆ ಬೇರೆಯವ್ರದ್ದು ಫಾರ್ಮ್ ಹೌಸ್ ಇತ್ತು, ಹಸುಗಳು ಇರ್ತವೆ, ಅವ್ರೇನು ಮಾಡ್ತಾರೆ ಗೌರ್ಮೆಂಟ್ ಡೈರಿಗೋ ಪ್ರೈವೇಟ್ ಡೈರಿಗೋ ಹಾಲು ಹಾಕ್ತಿರ್ತಾರೆ ಅಂತ. ಯಾವುದಾದ್ರೂ ಒಂದು ಬಿಗ್ 1000 ಲೀಟ್ರು 500 ಲೀಟ್ರ್ ಇರೋ ಅಂಥ ಫಾರ್ಮ್ ಹೌಸ್ ನೋಡ್ಬಿಟ್ಟು ಅಲ್ಲೇ ಅವ್ರ ಜಾಗದಲ್ಲೇ ಫಿಟ್ ಮಾಡಿದ್ರೆ ಮಿಷಿನ್ನು. ನನಗೇನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ. ಅಲ್ಲೇ ಅಂದರೆ ಬಂದಿದ್ದ ಹಸುವಿಂದ ಬಂದಿದ್ದಲ್ಲೇ ಅನ್ಟಚಬಲ್ ಆಗಿ ಪ್ಯಾಕಿಂಗ್ ಆಗಿ ಇವ್ರ ಕಸ್ಟಮರಿಗೆ ಕೊಡ್ಬೋದು ಅನ್ನೋ ಫ್ರೆಶ್ ಮಿಲ್ಕ್ ಕಾನ್ಸೆಪ್ಟಲ್ಲಿ ನಾನು ಅದನ್ನು ಯೋಚನೆ ಮಾಡಿ ಒಂದು ಪ್ರಾಜೆಕ್ಟ್ನ ಡೆವಲಪ್ ಮಾಡಿ ಹೀಗೆ ಒಂದು ಫಾರ್ಮ್ ಹೌಸ್ ಹುಡುಕ್ಬೇಕಾದ್ರೆ ಈ ಕುಣಿಗಲ್ ಹತ್ರ ಒಂದು ಸೂಳೆಕುಪ್ಪೆ ಅಂತ ಒಂದಿದೆ, ಕುಣಿಗಲ್ ನಿಯರ್. ಅಲ್ಲಿ ಹೋಗಿ ಒಂದು ಫಾರ್ಮ್ ಹೌಸ್ ಸಿಕ್ತು. ಅದು ಹೆಂಗಾಯಿತು ಅಂದರೆ ಆ ಓನರ್ ಬಂದು PNX ಲಾಜಿಸ್ಟಿಕ್ ಅಂತ ನೆಲಮಂಗಲದಲ್ಲಿ ದೊಡ್ಡ ಲಾಜಿಸ್ಟಿಕ್ ಕಂಪ್ನಿ. ಓನರ್ ಕಾಂಟ್ಯಾಕ್ಟ್ ತೊಗೊಂಡೆ. ಅವ್ರು ನನ್ನನ್ನು ಏನು ಮಾಡೋದು, ನೆಲಮಂಗಲ ಕರೆದ್ರು. ಆಯಿತು, ಇವ್ರು ನೆಲಮಂಗಲ ಕರೀತಿದ್ರೆ ಹೋಗಿ ಮೀಟ್ ಮಾಡೋಣ, ದೊಡ್ಡ ಮನುಷ್ಯ ಏನೋ ಕರೀತಂತ ಹೋದೆ, ಕುಂತ್ಕೊಂಡೆ. ಫುಲ್ ನಂದು ಪ್ರಾಜೆಕ್ಟ್ ಏನಿದೆ ಫುಲ್ ಎಕ್ಸ್ಪ್ಲೈನ್ ಮಾಡಿದೆ. ಬೆಳಗ್ಗೆ 9-10 ಗಂಟೆ ಕುಂತಿದ್ಕೆ ಸಂಜೆ 5:30 ನಾನು ಆಚೆಗೆದ್ದು ಬಂದಿರೋದು. ಫುಲ್ ಪ್ರಾಜೆಕ್ಟ್ ನಾನು ಏನು ಮಾಡಬೇಕು ಅಂತ ಇದ್ನೋ ಫುಲ್ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಸೇಮ್ ಟೈಮು ಅವ್ರ ಕಂಪ್ನಿ ಕಾಫಿ ಡೇಗೆ ಸೇಲ್ ಆಗಿತ್ತು. PNX ಲಾಜಿಸ್ಟಿಕ್ ಸಿದ್ಧಾರ್ಥ ಅವ್ರು ಇದ್ರು ಅವಾಗಿನ್ನು. ಕಾಫಿ ಡೇಗೆ ಸೇಲ್ ಆಗಿತ್ತು. ಅದ್ರ ಇವ್ರಿಗೆ 5 years ಯಾವುದೇ ರೀತಿ ಲಾಜಿಸ್ಟಿಕ್ ಮಾಡಂಗಿಲ್ಲ ಅಂತ ಅಗ್ರಿಮೆಂಟ್ ಇತ್ತು. ಬೇರೆ ಫೀಲ್ಡ್ಗೆ ಹೋಗ್ಬೋದು, ಲಾಜಿಸ್ಟಿಕ್ ಮಾಡಲ್ಲ ಅಂತ. ಅವ್ರೇನು ಹೇಳಿದ್ರು, ಆನಂದ್ ನೀನು ಫಾರ್ಮೇ ಕೊಡಲ್ಲ, ನೀನು ನನ್ನ ಕಂಪ್ನಿಲಿ ಒಬ್ಬ ಪಾರ್ಟ್ನರ್ ಥರ ಆಗ್ಬಿಡು, ನೀನೆಲ್ಲ ಮಾಡು, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಇನ್ವೆಸ್ಟ್ ಮಾಡ್ತೀನಿ, ಮಾಡೋಣ ಅಂತ ಅಂದರು. ಆಯಿತು, ಓಕೆ, ಅವ್ರ ಜೊತೆ ಸೇರೋಣ. ನಾನು ದುಡ್ಡಿಲ್ಲ ನನ್ನ ಹತ್ರ, ಯಾರೋ ಒಬ್ರು ದುಡ್ಡು ಹಾಕ್ತಾರೆ, ನಾಲೆಡ್ಜ್ ನಂದು ಶೇರ್ ಆದರೆ ಇಬ್ಬರು ಕೊಲಾಬ್ರೇಟ್ ಆಗಿ ಏನೋ ಒಂದು ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು ಅನ್ನೋದು ಇಂಟೆನ್ಷನ್ ಆಗಿ ಅವರು ನಾವು ಏನು ಮಾಡ್ದೋ ಒಂದು ಇಂಡಸ್ಟ್ರಿ ಮಾಡೋಣ ಅಂತ. ಅದಕ್ಕೂ ಒಂದು ಲೋಗೋ ಡಿಸೈನಿಂದ ಹಿಡಿದು ಬ್ರ್ಯಾಂಡು ಎಲ್ಲ ಥರ ಬ್ರೋಚರ್ಸ್ ಎಲ್ಲ ಮಾಡಿ ಇಂಡಸ್ಟ್ರಿನೂ ಸ್ಟಾರ್ಟ್ ಮಾಡಿದೆ. ಎಲ್ಲ ನಾನೇ ಹೇಳ್ತೆ, ಅವ್ರದ್ದು ಇನ್ವೆಸ್ಟ್ಮೆಂಟು, ಎಂಪ್ಲಾಯೀಸಿಂದ ಹಿಡಿದು ಎಲ್ಲ ಅರೇಂಜ್ ಮಾಡಿದೆ. ಆಯಿತು, 2019 ನಂದು ಮ್ಯಾರೇಜ್ ಸೆಟ್ ಆಯಿತು. ಕೋವಿಡ್ ಟೈಮು. ನಾವು ಮಿಸ್ಸಸ್, ಅದು ಒಂದು ದೊಡ್ಡ ಕಥೆನೇ ಇದೆ. ಹೇಗೆ ಲವ್ ಮ್ಯಾರೇಜಿಗೆ ಅಂದರೆ ಲವ್ ಕಮ್ ಅರೇಂಜು. ಕೋವಿಡಲ್ಲೇ ಒಬ್ಬರು ಬ್ರೋಕರ್ ಬಂದರು, ಇವ್ರ ಫೋಟೋ ನಂಬರ್ ಕೊಟ್ಟೋದ್ರು. ಬೆಳಗ್ಗೆ ಲಾಕ್ಡೌನಲ್ಲಿ ಇನ್ನೇನು ಮಾಡೋದು ಅಂತ ಆಯ್ ಅಂತ ಮೆಸೇಜ್ ಮಾಡಿದೆ, ರಿಪ್ಲೈ ಬಂತು. ಇಬ್ಬರು ಚಾಟಿಂಗಲ್ಲಿ ಕುಂತು ಒಬ್ರಿಗೊಬ್ರಿಗೆ ಮಾತಾಡಿ 1 ಮಂತಲ್ಲಿ ಇಬ್ಬರು ಒಂದು ಕನ್ಕ್ಲೂಷನಿಗೆ ಬಂದು, ಓಕೆ ನಾವಿಬ್ಬರು ಮದುವೆ ಆಗ್ಬೋದು, ನಮ್ಮಿಬ್ಬರು ಮೆಂಟಾಲಿಟಿ ಮ್ಯಾಚ್ ಆಗುತ್ತೆ. ಲಾಕ್ಡೌನ್ ತುಂಬ ಚೆನ್ನಾಗಿ ಬಳಸ್ಕೊಂಡು ಸರ್, ನೈಟು 3 ಗಂಟೆ ಮಲಗ್ತಿದ್ದೆ ನಾನು. ಬೆಳಿಗ್ಗೆ 10 ಗಂಟೆಗೆ ಮನೆಗೆ ಏನು ಮಾಡೋ ಕೆಲಸ. ನಾವು ಅಮ್ಮ ಕೇಳೋರು ಮಧ್ಯರಾತ್ರಿ ಎದ್ದಾಗ, ಏನು ಮಾಡ್ತಿದ್ಯೋ, ನಾನು ಪಿಕ್ಚರ್ ನೋಡ್ತಿದ್ದೀನಿ ಕಣಮ್ಮ ನೀವೇ, ಮಲಿಕಳ ಅನ್ನೋರು. ಇವರು ಅಷ್ಟೇ ಮನೇಲಿ ರೊಗ್ಗೊಬ್ರು ಹಾಕೊಂಡು ಮೆಸೇಜ್ ಮಾಡೋದು, ಏನೋ ಅದೊಂದು ಸ್ಟೋರಿ, ಅದೆಲ್ಲ ಆಯಿತು. ಓಕೆ, ಅದಾದಮೇಲೆ ಏನಾಯಿತು, ನನ್ನ ಮದುವೆಗೆ ನಾನು 1 ವಾರ ರಜೆ ಕೇಳ್ತೀನಿ ಅವ್ರ ಹತ್ರ. ಅವರು ನಾನು ಒಬ್ಬ ಅಷ್ಟೊತ್ತು ಕಾಲೇ ಎಂಪ್ಲಾಯೀಸ್ ಈಗ ನಾವು ಒಬ್ಬ ಇದ್ದವನ್ನ 10 ಜನ ಎಂಪ್ಲಾಯಿ ರೆಡಿ ಮಾಡಿರ್ತೀನಿ. ಮಿಷಿನ್ಸ್ ಎಲ್ಲ ಇರುತ್ತೆ, ರನ್ನಿಂಗ್ ಬಿಸ್ನೆಸ್ ಬಿಗೇನ್ ಆಗಿ 1.5 ತಿಂಗಳು ಆಗಿರುತ್ತೆ. ದುಡ್ಡು ಬರೋಕೆ ಅವ್ರಿಗೆ ರಿಟರ್ನ್ಸು, ಬಿಸ್ನೆಸ್ ಅವ್ರಿಗೆ ಹೆಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ತದೆ. ಎಲ್ಲ ನಾನು ಕಲರ್ಫುಲ್ಲಾಗಿ ಮಾಡಿರ್ತೀನಿ ಅದನ್ನು ಬಿಸ್ನೆಸ್ಸು. 1 ವಾರ ರಜೆ ಕೇಳ್ತೀನಿ. ಅವ್ರಿಗೇನಾದ್ರು, ಆನಂದ್ ನೀನು 1 ವಾರ ರಜೆ ತಗೊಂಬಿಟ್ರೆ ಬೇರೆಯವರು 1 ವಾರ ರಜೆ ಕೇಳ್ತಾರೆ, ಹೆಂಗೆ ಕೊಡೋಕ್ಕಾಗ್ತದೆ, ಒಂದು 3 days ತೊಗೊಳ್ಳಿ ಅಂದರು. ಅಲ್ಲ, ನಾನು ಅವ್ರ ಜೊತೆ ಪಾರ್ಟ್ನರ್ ಥರ ಇದ್ದೀನಿ. ನನ್ನ ಸ್ವಂತ ಮದುವೆಗೆ ನನಗೆ ರಜಾ ಕೊಡಲ್ಲ ಅಂದಮೇಲೆ ನಾನು ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ನಾನು ಪಾರ್ಟ್ನರ್ ರಜಾ ಯಾಕೆ ಕೇಳಬೇಕು? ಅದು ಒಂದು ಕ್ವಶನ್ನು. ಆಮೇಲೆ ಕೇಳಿದೆ, ಇಲ್ಲ ಅವರು ಒಂದು ಸ್ವಲ್ಪ ಅವ್ರ ಬಿಹೇವಿಯರ್ ಚೇಂಜ್ ಇತ್ತು. ಅಲ್ಲ, ಈ ಕಂಪ್ನಿ ಹುಟ್ಟಾಗ್ತವ ನಾನೇನು ಅದರಿಂದ ರಿಟರ್ನ್ಸ್ ತಗೊಂಡಿಲ್ಲ. 1.5 ವರ್ಷ ₹1 ಅವರಿಂದ ರಿಟರ್ನ್ಸ್ ಇಲ್ದಲೇ ನಾನು ಅವ್ರ ಜೊತೆ ಬಿಸ್ನೆಸ್ ಇನ್ನೇನು ಕಂಟಿನ್ಯೂಟಿ ಆದಾಗ ಹೆಂಗೋ ದುಡ್ಡು ಬರುತ್ತೆ. ಅಂದರೆ ಯಾವುದೇ ರೀತಿ ಶೇರಿಂಗ್ ಏನು ಮಾತಾಡಿರಲಿಲ್ಲ, ನೀವು ಅರ್ಧ ಕೊಡಬೇಕು ಏನಿಲ್ಲ. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಮಂತ್ಲಿ ಏನು ಬರುತ್ತೋ ಅದರಲ್ಲಿ ಒಂದು 45,000, ಒಂದು 70-80,000 ಇಷ್ಟು ಬರ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನು. ಬಟ್ ಅವ್ರು ನನ್ನನ್ನು ಹೇಗೆ ಮಾಡಿದ್ರು ಅಂದ್ರೆ ಡೌನ್ ಫಾಲ್ ಆಗಿ ನೋಡೋದು.
ಫುಲ್ಲು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು ಆ ವೀಕಲ್ಲೇ. ನನಗೆ ಬೇಜಾರಾಯ್ತು. ಆಯಿತು ಮದುವೆ ಇವ್ರಿಗೆ ಏನು ಹೇಳಿದ್ದೀನಿ, ಒಳ್ಳೆ ಕಂಪ್ನಿ ಒಳ್ಳೆ ರಿಟರ್ನ್ಸು ಇವ್ರ ಹತ್ರ ಹೇಳ್ಕೊಂಬಿಟ್ಟಿದ್ದೀನಿ. ಹೇಳ್ಬಿಟ್ಟಿದ್ದೀನಿ. ನನಗೆ ಕನ್ವಿನ್ಸ್ ಅಲ್ಲ, ನನ್ನ ಸ್ಯಾಲ್ರಿ ಸರ್ಟಿಫಿಕೇಟ್ ನೋಡಿ ಕೇಳೋರೆ ಇವರಲ್ಲ ಪಾಪ. ಇವ್ರ ಫ್ಯಾಮಿಲಿಯಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡಿ ಇವರು ಕೆಲಸ ಮಾಡ್ತಾವನ ಇಲ್ವಾ ಎಲ್ಲ ಚೆಕ್ ಮಾಡಿ ಆಗಿರೋದು. ಇನ್ನು ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಿ ಪಾಪ ಅವ್ರಿಗೂ ಭಯ, ಅದೇನು ತಪ್ಪೇನಿಲ್ಲ. ಯಾಕೆಂದರೆ ಈ ಕಾಲ ಇರೋದೇ ಹಾಗೆ. ಅದೆಲ್ಲ ನಮ್ಮಂಥವ್ರು ಅಂತ ಅಲ್ಲ, ಕೆಲವರು ಇರ್ತಾರೆ. ಹಾಗಾಗಿ ಈ ಥರ ಸಿಚುವೇಶನಲ್ಲಿ ಮದುವೆ ಆಯಿತು. ನನಗೆ ಆಯಿತು. ಈಗ ಇವ್ರಿಗೆ ಹೇಳಬೇಕು, ಆಗಲ್ಲ. ಅಲ್ಲಿ ಬಿಡ್ತೀನಿ ಅಂದರೆ ಆಗಲ್ಲ. ಯಾಕೆಂದರೆ ಎರಡೂ ಕಡೆ ಇದು ಸಿಚುವೇಶನ್ ಇದ್ದಾಗ 2 months ಮ್ಯಾನೇಜ್ ಮಾಡಿದ್ದೀನಿ. ಇವ್ರಿಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ಬರ್ತೀನಿ ಸರ್ ಅಂತ ಹೇಳೋದು, ಅಲ್ಲೂ ಹೋಗ್ತಿರ್ಲಿಲ್ಲ. ಇವ್ರಿಗೆ ಕೆಲಸಕ್ಕೆ ಹೋಗ್ತಿದ್ದೀನಿ ಅನ್ನೋದು, ಇನ್ನೊಂದು 15 ದಿನ ಮಾಡ್ತೀನಿ ಅಂದರೆ. ಹೀಗೆ 2 months ಮನೇನೂ ಮೇಂಟೈನ್ ಮಾಡ್ಕೊಂಡು ನಾನು ಮ್ಯಾನೇಜ್ ಮಾಡಿದೆ. ಕೊನೆಗೆ ನಮ್ಮ ಜ್ಯೋತಿ ಗಣೇಶ್ MLA ಇದ್ದಾರಲ್ಲ, ಈಗ ನಾನು ನನ್ನ ಫ್ರೆಂಡು ಬೈಕಲ್ಲಿ ಹೋಗ್ತಾ ಇದ್ದೋ. ನಮ್ಮೂರವ್ರೆ, ಪಕ್ಕದ ಗಂಗಸಂದ್ರದವ್ರೆ ಅವರು. ಮನೆ ಹತ್ರ ಕಾರಲ್ಲಿ ನಿಂತಿದ್ರು. ನಾನು ಹಿಂಗೆ ಪಾಸ್ ಆಗ್ತಿದ್ದೆ. ಪಾಸ್ ಆಗ್ಬೇಕಾದ್ರೆ ನೋಡಿದ್ನಲ್ಲ ಅಣ್ಣ ಅಂತ ಹಿಂಗೆ ನಮಸ್ಕಾರ ಮಾಡಿದೆ. ಏನಾ ನಂದು ಈ ಕಡೆ ಅಂದರು. ಆ ಟೈಮಲ್ಲಿ ಬಿಸ್ನೆಸ್ ಏನಾದರೂ ಒಂದು ಮಾಡೋಣ, ಹಾಲಿನ ಡೈರಿ ಇದೆ ಅಂತ ಅವಾಗ ನಮ್ಮ ವೆಲ್ವಿಷರ್ ಹೇಳಿದ್ರಲ್ಲ, ಈ ಎಕ್ಸ್ಪೀರಿಯನ್ಸ್ ಇದೆ ಮಾಡುವಂಥ ಆ ಕಾನ್ಸೆಪ್ಟಲ್ಲೇ ಮುದ್ರಾ ಸ್ಕೀಮಲ್ಲಿ ಲೋನ್ ತಗೊಬೇಕು, ಏನಾದರೂ ಒಂದು ಮಾಡೋಣ ಅಂತ ಹೋಗಿ ಬರ್ತೀವಿ. ಯಾವ ಬ್ಯಾಂಕ್ನವರು ನಮ್ಮನ್ನು ಹತ್ರಕ್ಕೆ ಸೇರಿಸ್ಲಿಲ್ಲ. ಈ ಸಿಚುವೇಶನಲ್ಲಿ ಬರ್ತಿದ್ದಂಗೆ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರಲ್ಲ, ಏನಾನ ಅಣ್ಣ ಹಿಂಗೆ ಇದಕ್ಕೆ ಹೋಗಿದ್ದೆ ಬ್ಯಾಂಕಿಗೆ, ಲೋನ್ ಆಗಲಿಲ್ಲ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರೇನೋ ನಾಳೆ ನಾಡ್ದು ಅಂದರು. ಇಮ್ಮಿಡಿಯೇಟಾಗಿ ಆನ್ ಸ್ಪಾಟಲ್ಲಿ ಇನ್ನೊಬ್ಬರು ಅವ್ರ ಇದು ಲೀಡ್ ಬ್ಯಾಂಕ್ ಮ್ಯಾನೇಜರು ಜ್ಯೋತಿ ಗಣೇಶ್ ಅಂತ ಅವ್ರ ಹೆಸರು, ಅವ್ರಿಗೆ ಕಾಲ್ ಮಾಡಿ ಹಿಂಗೆ ನಮ್ಮ ಹುಡುಗ ಬೇಕಾದವನು ಬರ್ತಿದ್ದಾನೆ, ಅವನಿಗೆ ನೀವು ಸಹಾಯ ಮಾಡಿ ಅವರು ಬಿಸ್ನೆಸ್ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡಿ, ಜಿನಿಯನ್ ಇದ್ದಾರೆ ಅಂತ ಹೇಳ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಹೋಗಿ ಈಗಲೇ ಹೋಗಿ ಅಂತ ಹೇಳಿದ್ರು. ವಿತಿನ್ 1 week ನನಗೆ ಲೋನ್ ಆಯಿತು. ಮುದ್ರಾ ಲೋನ್ ವಿತಿನ್ 1 week ಲೋನ್ ಆಯಿತು. MLA ಹೇಳಿದಲ್ಲ, ನನ್ನ ಪ್ರಾಜೆಕ್ಟ್ ಆ ಥರ ಇತ್ತು. MLA ಹೇಳೋದು ಒಂದು ಭಾಗ, ಬಟ್ ನಾನು ಅಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನಾನು ಏನು ಕಾನ್ಸೆಪ್ಟ್ ಇದೆ, ನಾನು ಹೆಂಗೆ ನಿಮ್ಮ ಬ್ಯಾಂಕಿಗೆ ರಿಟರ್ನ್ ಮಾಡ್ತೀನಿ ದುಡ್ಡು, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಕನ್ವಿನ್ಸ್ ಆದರು. 1 week ಅಪ್ರೂವಲ್ ಮಾಡಿದ್ರು 10 lakhs. ಓಕೆ, ಇನ್ನು ನನ್ನ ಲೈಫು ಕಲರ್ಫುಲ್ಲು, ಲೈಟು ಎಲ್ಲ ಲೈಟು ಆನ್ ಆದೋ, ಇನ್ನೇನು ಸಮಸ್ಯೆ ಇಲ್ಲ ಅಂದ್ಕೊಂಡು ಆ 10 ಲಕ್ಷ 11ನೇ ಲಕ್ಷ ನನ್ನ ಹತ್ರ ಇಲ್ಲ. ಮದುವೆಗೆ ಆಲೇ 3 ಲಕ್ಷ ಸಾಲ ಮಾಡಿದ್ದೆ, ಮದುವೆ ಆಗ್ಬೇಕಲ್ಲ. ಬಟ್ಟೆ ಅದು ಇದು ಚಿಕ್ಕ ಪುಟ್ಟ ಏನೋ ಇದ್ದೇ ಇರ್ತವೆ. ಮಾಡಿದೆ. ಫಸ್ಟ್ ಡೌನ್ ಪೇಮೆಂಟು 10% ಕಟ್ಟಬೇಕು. ಮುದ್ರಾ ಲೋನ್ ಕೊಟ್ಟರು ಅದರಲ್ಲಿ 10% ನಾವು ಫಂಡ್ ಹಾಕೊಬೇಕು. ನನ್ನ ಹತ್ರ ದುಡ್ಡಿಲ್ಲ. 50,000 ರೂಪಾಯಿ 55,000 ರೂಪಾಯಿ ಕಟ್ಟಬೇಕು. ಏನು ಮಾಡೋದು ಅನ್ನೋ ಸಿಚುವೇಶನಲ್ಲಿ ಕಣ್ಣಿಗೆ ಬಿದ್ದಿದ್ದು ನೆಕ್ಲೆಸ್ಸು, ಮೇಡಮ್ ಅವ್ರ ನೆಕ್ಲೆಸ್ಸು. ತಾಳಿ ಆಗಿತ್ತು, ಮದುವೆ ಆಗಿ ಬಂದಿದ್ದು. ಮದುವೆ ಆಗಿ ಬಂದು 3 ತಿಂಗಳು ಅಲ್ಲಿಗೆ ಇಲ್ಲಿಗೆ ಮ್ಯಾನೇಜ್ ಮಾಡಿ ಏನೂ ಮಾಡೋಕ್ಕಾಗ್ದಲ್ಲೇ ಮನೆಗೆ ಹಿಂಗೆ ಬಿಸ್ನೆಸ್ ಮಾಡಿ ಏನೋ ಒಂದು ಮಾಡೋಣ ಅಂತ ಓಡಾಡ್ತಿದ್ದೆ. ನನಗೆ ಅವರ ನೆಕ್ಲೆಸ್ ಕಾಣಿಸ್ತು. ನನ್ನ ದುಡ್ಡಿಲ್ಲ. ಹೆಂಗೆ ಮದುವೆ ಆದಷ್ಟು ಹೆಂಗೆ ಕೇಳೋದು ಅಂತ ಇದ್ದೆ. ಇವರೇ ಅವತ್ತು ಬಾಯ್ಬಿಟ್ಟು ಕೇಳಿದ್ರು. ಗೊತ್ತಲ್ಲ ಹಿಂಗೆ ಓಡಾಡ್ತಿರೋದು ಬಿಸ್ನೆಸ್. ಏನಾಯಿತು, ಹಿಂಗೆ ದುಡ್ಡು ಬೇಕು, ಯಾರೋ ಫ್ರೆಂಡ್ಗೆ ಹೇಳಿದ್ದೆ, ಹೇಳಿರಲಿಲ್ಲ. ಫ್ರೆಂಡ್ಗೆ ಹೇಳಿದ್ದೆ, ದುಡ್ಡು ಕೊಡಲಿಲ್ಲ, ಏನು ಮಾಡೋದು ಗೊತ್ತಿತ್ತಲ್ಲ. ಆವಾಗ ನೋಡೋಣ ಅಂದ್ಕೊಂಡೆ, ನಂದೈತೆ ಡೆಪಾಸಿಟ್ ಮಾಡಿ ತಾಂಬಂದ್ಬಿಡಿ, ಅದು ಕಟ್ಟಿ ಒಂದು ಬಿಸ್ನೆಸ್ ಮಾಡಿಬಿಡೋಣ ಅಂತ ಅಂದರು. ಆಯಿತು, ಇಮ್ಮಿಡಿಯೇಟಾಗಿ ಹೋದೆ, ಇಟ್ಟೆ. ಲೋನ್ ಬಂತು May 1 ಅನಿಸುತ್ತೆ, ಜೂನು 2019 ಅಲ್ಲ 20. ಫಸ್ಟ್ ಲಾಕ್ಡೌನ್ ಮುಗಿದೋಯ್ತು. ಫಸ್ಟ್ ಲಾಕ್ಡೌನಲ್ಲಿ ಮದುವೆ ಆಗೋಯ್ತು, ಸರಿನಾ. ಸೆಕೆಂಡ್ ರೈಟ್ ಟೈಮ್ ಆಗೋಯ್ತು. ಅದೆಲ್ಲ ಜಾಲಿ. ಸೆಕೆಂಡ್ ಲಾಕ್ಡೌನ್ ಬರೋಕ್ಕೂ ಇವತ್ತು 1ನೇ ತಾರೀಕು ಸ್ಟಾರ್ಟ್ ಮಾಡ್ತೀನಿ, ದೇವ್ರ ಪೂಜೆ ಮಾಡಿ. 24th ಸೆಕೆಂಡ್ ಲಾಕ್ಡೌನ್ ಅನೌನ್ಸ್ಮೆಂಟು. ಸರ್, ರೈತರಿಂದ ಹಾಲು ಬರ್ತಿದೆ. ಹಾಲು ನನ್ನ ಡೈರಿ ಬರ್ತಿದೆ. 24 ದಿನ ಬಿಸ್ನೆಸ್ ಮಾಡಿದ್ದೀನಿ. ಡೈಲಿ 1-1.5 ಸಾವಿರ ರೂಪಾಯಿ ರಿಟರ್ನ್ಸ್ ನೋಡ್ತಾ ಇದ್ದೀನಿ. ಸೇಟು ಅಂಗಡಿಲಿದೆ. 10 ಲಕ್ಷ ಬ್ಯಾಂಕ್ ಲೋನ್ ಇದೆ. ಪರ್ಸ್ನಲ್ 3 ಲಕ್ಷ ಲೋನ್ ಇದೆ. ಈ ಸಿಚುವೇಶನಲ್ಲಿ ಬಿಸ್ನೆಸ್ ಬಂತು. 24ನೇ ತಾರೀಕು ಲಾಕ್ಡೌನು. ಏನು ಮಾಡೋಣ, ಹಾಲು ಇಲ್ಲ, ಮೊಸರು ಇಲ್ಲ. ಹಾಲು ಬರ್ತಿದೆ. ರೈತರು ಒಂದ್ಸತಿ ಕಮಿಟ್ ಆಗ್ಬಿಟ್ಟು ಅವ್ರು ಹಾಲು ಕಳಿಸ್ಬಿಡ್ತಾರೆ. ನೀನೇನೋ ಮಾಡ್ಕೋ, ಇಲ್ಲ ಬಂದು ಗಲಾಟೆ ಮಾಡ್ತಾರೆ. ಯಾರು ಹಾಲು ಕರೆಯೋದು ನಿಲ್ಸಲ್ಲ ರೈತರಿಗೆ. ಈಗ ನಾನು ಬೇಡ ಅಂದರೆ ನೆಕ್ಸ್ಟ್ ನಾನು ಈ ಲಾಕ್ಡೌನ್ ಮುಗಿದ್ಮೇಲೆ ಹೋದ್ರೆ ರೈತರು ಹಾಲು ಕೊಡಲ್ಲ. ಸರಿ, ನಾನೇನು ಅನ್ಕೊಂಡೆ, ಹೆಂಗೂ ಫಸ್ಟ್ ಲಾಕ್ಡೌನಲ್ಲೆಲ್ಲ ಇಂಜೆಕ್ಷನ್ ತಗೊಂಬಿಟ್ಟಿದ್ದೀವಿ, ಸೆಕೆಂಡ್ ಲಾಕ್ಡೌನಲ್ಲಿ ಏನೂ ಆಗಲ್ಲ, ಇನ್ನೇನು 1 ವಾರ 15 ದಿನ ಮಾಡ್ಬೋದು, ಮಾಡೋಣ ಅಂದ್ಕೊಂಡೆ. 6 months ಹೋಟ್ಲುಗಳು ಓಪನ್ ಆಗಲಿಲ್ಲ. ಜನಗಳು ಬೇರೆ ಪ್ರಾಡಕ್ಟಿಗೆ ಡೈವರ್ಟ್ ಆಗಲಿಲ್ಲ. ಬಿಸ್ನೆಸ್ಸು ಯಾವ ಹಾಲಿನ ಬಿಸ್ನೆಸ್ ಏನಿತ್ತು ಅಂದರೆ ಯಾರು ದುಡ್ಕೊಂಡಿದ್ರು ಅವರ ರಿಸರ್ವ್ ಫಂಡ್ ಇರುತ್ತೆ, ಮ್ಯಾನೇಜ್ ಮಾಡಿದ್ರು. ನಾನು ದುಡ್ದೇ ಇಲ್ಲ.
ನಮ್ಮಂತ ದಿನ ದುಡಿಯೋರಿಗಿಲ್ಲ. ಏನಿಲ್ಲ ಸರ್. 8 lakhs rupees ಮತ್ತೆ ಸಾಲ ಮಾಡಿದೆ. ಸಂಬಳ ಕೊಡಬೇಕು, ಬಾಡಿಗೆ ಕೊಡಬೇಕು, ಮತ್ತು ಎಲ್ಲ ಪರಿಸ್ಥಿತಿ ಮ್ಯಾನೇಜ್ ಮಾಡಬೇಕು, ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಹೊಸ್ದಾಗಿ ಮದುವೆ, ಫ್ಯಾಮಿಲಿಲಿ ಏನು ಹೇಳ್ಕೊಳಂಗಿಲ್ಲ, ಮಾಡೋಂಗಿಲ್ಲ. ಈ ಸಿಚುವೇಷನಲ್ಲಿ ಒಂದು 6 monthsಲ್ಲಿ 78 lakh ಮಂತ್, ಟೋಟಲಿ 15 to 18 lakhs ಸಾಲಗಾರ, ಹೊಸ ಮದುವೆ ಗಂಡು. ಆಯಿತು, ಅದು ಒಂದು ಸಿಚುವೇಶನ್, ಒಂದು ಆಗಲಿ, ಏನೋ ಒಂದು ಮಾಡೋಣ, ಧೈರ್ಯ ಜಾಸ್ತಿ ನನಗೆ. ಯಾಕೆಂದರೆ ನನ್ನಲ್ಲಿರೋ ಏನು ಟ್ಯಾಲೆಂಟನ್ನು ನಾನು ಗುರುತಿಸ್ಕೊಂತೀನಿ. ಅಂದರೆ ಅದು ಓವರ್ ಆಗ್ಬೋದು ಹೇಳೋದು, ಬಟ್ ಏನೋ ಮಾಡ್ತೀನಿ ಅನ್ನೋದೊಂದು ಧೈರ್ಯ ನನಗೆ ಜಾಸ್ತಿ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇದೆ. ಈ ಸಿಚುವೇಷನಲ್ಲಿ ಏನಾಯಿತು, ಆಯಿತು ಮತ್ತೆ ಲಾಕ್ಡೌನ್ ಕ್ಲಿಯರ್ ಆಗಿ ಮತ್ತೆ ಓಪನ್ ಆಯಿತು ಡೈರಿ ಫೀಲ್ಡು. ಸ್ಟಾರ್ಟ್ ಮಾಡಿದೆ, 10 lakhs ತೀರಿಸ್ಬಿಟ್ಟೆ. ಇನ್ನು 8 ಲಕ್ಷ ಸಾಲಕ್ಕೆ ಬಂದೆ. ತೀರಿಸ್ದೆ ಸರ್. ನನಗೆ ಡೈಲಿ 2000 ಲೀಟ್ರ್ ಹಾಲು ಬರೋದು, 2 to 3 rupees ನನಗೆ ಮಾರ್ಜಿನ್ ಸಿಗೋದು, 6,000 ರೂಪಾಯಿ ಪರ್ ಡೇ ಇನ್ಕಮ್ಮು, 1,80,000 ತಿಂಗಳಿಗೆ ಇನ್ಕಮ್ಮು. ಒಂದು 60-70 ಸಾವಿರ ಹೋದ್ರೂ 1 ಲಕ್ಷ ರೂಪಾಯಿ ಸೇವಿಂಗ್ಸ್. 1 ಲಕ್ಷ ಉಳಿಯೋದು. ಏನು ಮಾಡಬೇಕು, ಏನು ಕೊಡುತ್ತಿರಲಿಲ್ಲ, ಎಲ್ಲ ಸಾಲಕ್ಕೆ ಬಡ್ಡಿಗೆ ಅದು ಇದೆಲ್ಲ ಕೊಟ್ಟು ಮತ್ತೆ 1-2 ವರ್ಷ ಎಂಜಾಯ್ ಮಾಡಿದೆ. ಎಲ್ಲ ತೀರ್ತಿ ಅಂದರೆ ಸಾಂಗು. ಮತ್ತು ಏನಾಯ್ತು, ಸಾಲ ತೀರ್ತಿತ್ತು, ಏನು ಸೇವಿಂಗ್ಸ್ ಆಗ್ತಿರ್ಲಿಲ್ಲ, ಸಾಲ ತೀರ್ತಿತ್ತು, ಮನೆ ನಡೀತಿತ್ತು, ಓಕೆ, ಹೆಂಗೋ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಾಯಿತ್ತು, ಫ್ಯಾಮಿಲಿ ಎಲ್ಲ ನಡೀತಿತ್ತು. ಈ ಟೈಮಲ್ಲಿ ಏನು ಅದೇನೋ ಬ್ಯಾಡ್ ಲಕ್ ಅಂತಾರಲ್ಲ, ಆ ಸೇಮು ಮತ್ತೆ ಇನ್ನೊಂದು ಸಿಚುವೇಶನ್ ಎಂಟ್ರಿ. ಸರಿನಾ? ಹೇಗೆ ಅಂದರೆ ಈ ಬಿಸ್ನೆಸ್ ನಡೀತದೆ, 2,000 ಲೀಟ್ರ್ ಹಾಲು ಬತ್ತೈತೆ. ನಾನು ಯಾಕೆ ನೆಕ್ಸ್ಟು ಕೋವಾ ಮಾಡಬಾರ್ದು, ಅದೇ ಹಾಲಲ್ಲಿ ಪನ್ನೀರ್ ಮಾಡಬಾರ್ದು, ತುಪ್ಪ ಯಾಕೆ ಮಾಡಬಾರ್ದು, ಮತ್ತು ನೆಕ್ಸ್ಟ್ ಲೆವೆಲ್ಗೆ ಯಾಕೆ ನಾನು ಜಂಪ್ ಆಗಬಾರ್ದು? ಸಾಕು, ಈಗ 1-2 ವರ್ಷ ಮಾಡಿದ್ದೀನಲ್ಲ, ಇವ್ರು ಪ್ರೆಗ್ನೆಂಟು ಪಾಪು ನಾಮಕರಣ ಎಲ್ಲ ಮುಗಿದೋಯ್ತು. ಆ ಟೈಮಲ್ಲಿ ಅದೇ ಬಂದಿದ್ದ ದುಡ್ಡಲ್ಲಿ ಎಲ್ಲ ಮಾಡಿಬಿಟ್ಟೆ, ರಿಟರ್ನ್ಸ್ ಬಂದಿದ್ದು ಎಲ್ಲ ಆಯಿತು, ನಾಮಕರಣನೂ ಮಾಡಿದೆ. ಎಲ್ಲ ಸಿಚುವೇಶನ್ ನಡೆದ ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಯಿತು, ಪ್ರಾಡಕ್ಟ್ಸ್ ಮಾಡೋಣ. ಹಾಲಿಂದ ಬೈ ಪ್ರಾಡಕ್ಟ್. ಈಗ ಹಾಲಲ್ಲಿ 2 ರೂಪಾಯಿ 3 ರೂಪಾಯಿ, ಯಾವಾಗ ತಿರ್ಗಾ ಲಾಕ್ಡೌನ್ ಆಗ್ಬೋದು, ಅನ್ಸರ್ಟನಿಟಿ ಯಾವಾಗ ಬರ್ತದೆ ಹೇಳೋಕ್ಕಾಗಲ್ಲ. ಅದಕ್ಕೆ ಪ್ರಾಡಕ್ಟ್ ಆದರೆ ಸೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ನಾವು ಹೆಂಗೋ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಹಾಲಂದರೆ ನಮ್ಮ ಸರೌಂಡಿಂಗಲ್ಲಿ ಮಾಡಬೇಕು. ಪ್ರಾಡಕ್ಟ್ ಅಂದರೆ ನಾವು ಯಾವ ಡಿಸ್ಟಿಕ್ಕಿಗೆ ಬೇಕಾದ್ರೆ ಕಳಿಸ್ಬೋದು, ಯಾವ ಸ್ಟೇಟಿಗೆ ಬೇಕಾದ್ರೆ ಕಳಿಸ್ಬೋದು. ಈ ಕಾನ್ಸೆಪ್ಟಲ್ಲಿ ಏನು ಮಾಡಿದೆ, ಒಂದು 25 ಲಕ್ಷ ರೂಪಾಯಿದು ಲೋನ್ ಮಾಡಿಸ್ದೆ. ಯಾವಾಗ ನಂದು 1.5 ಕೋಟಿ ಟರ್ನ್ ಓವರ್ ಇತ್ತು ಪರ್ ಇಯರು. ಹಾಲಲ್ಲೇ 1.5 ಕೋಟಿ ಇತ್ತು. 2 ರೂಪಾಯಿ ಮಾರ್ಜಿನ್ ಅಂದರೆ ಟೋಟಲ್ ಟರ್ನ್ ಓವರ್. ರೈತರದ್ದು 40 ರೂಪಾಯಿ ಲೀಟ್ರ್ ಅಲ್ವಾ, ಕ್ಯಾಲ್ಕುಲೇಟ್ ಮಾಡಿದ್ರೆ 2,000ಕ್ಕೆ ಆ ಕ್ಯಾಲ್ಕುಲೇಷನಲ್ಲಿ ಟರ್ನ್ ಓವರು 1.5 ಕೋಟಿ ಇತ್ತು. ಓಡಿ ಕೊಟ್ಟರು. ಇವ್ರ ಹೆಸರಲ್ಲಿ ಒಂದು ಮುದ್ರಾ ಸ್ಕೀಮಲ್ಲಿ ಲೋನ್ ಮಾಡೋಣ ಅಂದ್ಬಿಟ್ಟು ಇವ್ರ ಹೆಸರಲ್ಲಿ ಮಾಡೋಕ್ಕೆ ಮೂಮೆಂಟ್ ಕೊಟ್ಟೆ. ಸರ್, ಮಿಷಿನ್ ಆರ್ಡ್ರ್ ಮಾಡಿದ್ದೀನಿ, ಈ ವೀಕು ಬರಬೇಕು. ನನ್ನ ಹತ್ರ 2,000 ತಂತಿದ್ನಲ್ಲ, ಅವನು ಕೋವಾ ಫ್ಯಾಕ್ಟ್ರಿ ಕೊಡ್ತಿದ್ದೆ, ಸ್ಟಾಪ್ ಮಾಡಿಬಿಟ್ಟ. ನಾನು ಸ್ಟಾಪ್ ಮಾಡಲಿಲ್ಲ, ಅವನೇ ಕ್ಲೋಸ್ ಮಾಡಿಬಿಟ್ಟ. ನನ್ನ ಕೈಲಿ ಕೋವಾ ಫ್ಯಾಕ್ಟ್ರಿ ನಡೆಸೋಕ್ಕಾಗ್ತಿಲ್ಲ ಅಂತ. 25 ಲಕ್ಷ ರೂಪಾಯಿ ಮಿಷಿನ್ ಐತೆ, ಆಲ್ರೆಡಿ ಒಂದು 10 ಲಕ್ಷ ರೂಪಾಯಿ ಲೋನ್ ಐತೆ. 25 10 35 ಲಕ್ಷ ನಂದು. ಅಲ್ಲಿಗೆ ಬಂದು ನಿಂತ್ಕೊಂತ ಅವ್ನು ಸ್ಟಾಪ್ ಮಾಡಿದಾಗ 25 10 35 ಸರ್, ಝೀರೋ. ನಾನು ಅವತ್ತು ನಾಳೆ ಬೆಳಗ್ಗೆ 1 ರೂಪಾಯಿ ಇನ್ಕಮ್ ಇಲ್ಲ. ಪರ್ ಮಂತ್ 80,000 ಏನು ಎಕ್ಸ್ಪೆನ್ಸು, ಸಂಬಳ ಬಾಡಿಗೆ ಎಲ್ಲ ಕಟ್ಟಲೇಬೇಕು, EMI ಎಲ್ಲ ಕಟ್ಟಬೇಕು. ಏನು ಮಾಡೋದು ಗೊತ್ತಾ, ಈ ಬಿಟ್ಟರೆ ಹೋದೆ. ಈಗ ಏನಾಗಿದೆ, ನದಿನಲ್ಲಿ ಅರ್ಧ ಈಜಿದ್ದೀನಿ, ಇತ್ತೀಜಿದ್ರು ಅಷ್ಟೇ, ಹತ್ತೀಜಿದ್ರು ಅಷ್ಟೇ. ಹೆಂಗೋದ್ರೂ ಮುಳುಗ್ತೀನಿ. ಇಲ್ಲ ಇತ್ತು ಬಂದರೆ ಸುಮ್ಮನೆ ನಾ ಬಂದಿದ್ದಾರಿಗೆ ವಾಪಸ್ಸು, ಮುಂದಕ್ಕೆ ಈಜಿ ದಡ ಸೇರಿದ್ರೆ ಎಲ್ಲ ಸಕ್ಸಸ್ ಆಗ್ತೀನಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಮತ್ತೆ 6 ತಿಂಗಳು ಏನು ಮಾಡಿದೆ, ಈಗ ಹಾಲು ಬರ್ತಿತ್ತಲ್ಲ ಅದರಲ್ಲೇ ಕೋವಾ ಮಾಡೋದು, ಪನ್ನೀರ್ ಮಾಡೋದು, ಮಿಷಿನ್ ಬಂದಿತ್ತಲ್ಲ, ಹೇಗೋ ಮಿಷಿನ್ ಇತ್ತಲ್ಲ, ಮಾಡಿದೆ. ಪ್ರತಿ ತಿಂಗಳು 2.5 ಲಕ್ಷ ಮೇಲೆ. ಅಂದರೆ ಬಿಸ್ನೆಸ್ ಗ್ರೋತ್ ಆಗ್ತಿತ್ತು. ನನ್ನ ಕಮಿಟ್ಮೆಂಟ್ಗೆ ಆ ರೊಟೇಷನ್ ಇತ್ತಲ್ಲ, ಆ ರೊಟೇಷನ್ ಮ್ಯಾನೇಜ್ ಮಾಡೋಕ್ಕಾಗ್ದಲ್ಲಿ ಏನಾಯಿತು, 2.5 ಲಕ್ಷ ಪ್ಲಸ್ ಆಗ್ತಾ ಹೋಯಿತು. ಮತ್ತು ರೊಟೇಷನ್ಗೆ ಅಮೌಂಟೇ ಸಿಗ್ದಂಗೆ ಹೋಯಿತು. ಬಿಸ್ನೆಸ್ ಅವತ್ತಿಗೆ 70,000 to 80,000 ರೂಪಾಯಿ ನನಗೆ ಪ್ರಾಫಿಟ್ಟು ಮಂತ್ಲಿ. ನನ್ನ ಕಮಿಟ್ಮೆಂಟು 2 ಲಕ್ಷ ರೂಪಾಯಿ ಮೈನಸ್ಸು. ಈ ಸಿಚುವೇಷನಲ್ಲಿ ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಯೋಚನೆ ಮಾಡೋ ಟೈಮಲ್ಲಿ ನನಗೆ ಹೈಪರ್ ಟೆನ್ಷನ್ ಸ್ಟಾರ್ಟು. ಸರ್, 220 ಟಾಪು, 224 ಬಾಟಮ್ 134 ಬಿ ಪಿ ಬ್ಲಡ್ ಪ್ರೆಷರು 35 36. ಸರ್, ಆ ಸಿಚುವೇಶನ್ ಹೆಂಗೆ ಅಂದರೆ, ನನಗೆ ಗೊತ್ತಿಲ್ಲ ನನಗೆ ಬ್ಲಡ್ ಪ್ರೆಷರ್ ಐತೆ ಅಂತ ಕಾಮಾಗಿದ್ದೀನಿ. ಒಳಗಡೆ ಇಂಟರ್ನಲ್ಲಿ ಅದು ಹೇಗಾಗ್ತಿದೆ ಅಂದರೆ ಡೆವಲಪ್ ಆಗ್ತಿದೆ. ನಮ್ಮ ತಾಯಿಯರ್ಗೆ ಹುಷಾರಿರಲಿಲ್ಲ. ನಮ್ಮ ತಾಯಿಗೆ BP ಚೆಕ್ ಮಾಡೋಣ ಅಂತ ಮಿಷಿನ್ ತಗೊಂಬಂದೆ. ನಮ್ಮ ತಾಯಿಗೆ ಚೆಕ್ ಮಾಡಿದ್ರೆ ನಾರ್ಮಲ್ ಇತ್ತು.
ನಾವು ಅಮ್ಮ ಏನಂದ್ರೆ ಚೆಕ್ ಮಾಡ್ಕೊಳ್ಳೋ ನೀನು ಫ್ರೀ ತಾನೆ ಮನೇಲಿ ಮನೇಲೆ ತಗ್ಮ ಬಿಡಮ್ಮ ಅಂದೆ. ಚೆಕ್ ಮಾಡಿದ್ರೆ ಬಿ ಪಿ ಅಷ್ಟು 190 ತೋರಿಸ್ತು ಅವತ್ತು. ನಾನು ಮಿಷಿನೇ ಸರಿ ಇಲ್ಲ, ನಾನು ಈ ಏಜು ಓಡಾಡ್ಕೊಂಡು ಆಟ ಆಡಿದ್ದೀನಿ, ವಾಲಿಬಾಲು ಎಲ್ಲ ಆಡಿದ್ದೀನಿ, ಯೂತ್ ಇದ್ದೀನಿ, ಸ್ಟ್ರಾಂಗ್ ಇದ್ದೀನಿ, ಏನು ಮಾಡೋದು ಬೇಡ ಅಂದ್ಕೊಂಡೆ ಸರ್. ಅವತ್ತಾಯಿತು. ತಿರ್ಗಾ ಮನೇಲಿ ಹೆಂಗೋ ಮಿಷಿನ್ ಇತ್ತಲ್ಲ, ಬೆಳಗ್ಗೆ ಚೆಕ್ ಮಾಡಿದೆ, ಬೆಳಗ್ಗೆಯಿಂದ ಸಂಜೆ ತನಕ 3 ಸತಿ ಚೆಕ್ ಮಾಡಿದೆ, ಜಾಸ್ತಿನೇ ಇತ್ತು. ಬಟ್ ಏನು ಫೀಲ್ ಆಗ್ತಿಲ್ಲ. ಅವತ್ತು ಬೆಳಗ್ಗೆಗೆ ವರಮಹಾಲಕ್ಷ್ಮಿ ಹಬ್ಬ, ಈ ನೆಕ್ಸ್ಟ್ ಬರುತ್ತಲ್ಲ ನೆಕ್ಸ್ಟ್ ಮಂತು ವರಮಹಾಲಕ್ಷ್ಮಿ ಹಬ್ಬ. ನಾವು ನಮ್ಮ ಮಿಸಸ್ ಇಲ್ಲಿ SS ಪುರಂ ಅಂತ ಇದೆ, ಹೂವು ತರಕ್ಕೆ ಹೋಗಿರ್ತೀವಿ. ಹೂವು ತಂದು ರಿಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಒಂದು ಅರುಣಾ ಹಾಸ್ಪಿಟ್ಲ್ ಇರುತ್ತೆ. ಹೆಂಗೋ ನೀನು ಮಿಷಿನ್ ತಪ್ಪು ಅಂತೀಯಲ್ವಲ್ಲ, ಡಾಕ್ಟ್ರ್ ಹತ್ರ ಇರೋ ಮಿಷಿನ್ನು ಸರಿ ಇರ್ತೈತಲ್ವ, ಬಾ ಚೆಕ್ ಮಾಡೋಣ ಅಂದರು. ನಾನು ಚೆನ್ನಾಗಿದ್ದೀನಿ ಅಂದೆ. ಬಾ ಯಾಕೆ ಒಂದ್ಸತಿ ಚೆಕ್ ಮಾಡ್ಬೋಣ. ಒಳಗೆ ಹೋದರೆ ಅವ್ರು ವೀಲ್ ಚೇರ್ ತತ್ತವ್ರೆ, ಚೆಕ್ ಮಾಡಿಬಿಟ್ಟು ಸರ್ ನಿಂತ್ಕೊಬೋದಾ, ಕಂಫರ್ಟಬಲ್ ಇದ್ದೀರಾ ಅಂತವ್ರೆ. ನಾನಿದೆ, ನನಗೆ ಆರಾಮಾಗಿದ್ದೀನಿ ಅಂದೆ. ಆಮೇಲೆ ಹೋಗಿ ಎಕೋ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ, ಸರ್ ನಿಮಗೆ ಹೈಪರ್ ಟೆನ್ಷನ್ ಆಗಿದೆ, BP ಜಾಸ್ತಿ ಇದೆ, ನೀನು ಮೇಲೆ ಟೆನ್ಷನ್ ಮಾಡ್ಕೊಂಬಾರ್ದು, ನಾರ್ಮಲ್ ಆಗಿರಿ, ಯಾವುದೇ ಏನು ಬಿಸ್ನೆಸ್ ಆದ್ರೇನು ಏನಾದ್ರೇನು ಎಲ್ಲ ಹೇಳಿದೆ ಡಾಕ್ಟ್ರಿಗೆ. ಬಿಸ್ನೆಸ್ ಅಂದೆ. ಅವರು ಈ ಥರ ಎಲ್ಲ ಏನಿಲ್ಲ, ನೀವು ನಾರ್ಮಲ್ ಇರಬೇಕು ಅಂದರು. ಓಕೆ ಅಂದ್ಬಿಟ್ಟು ಬಂದು 15 ಡೇಸು ಡೈರಿನೂ ಬೇಡ ಏನೂ ಬೇಡ ಅಂತ ಸ್ವಿಚ್ ಆಫ್ ಮಾಡಿ ಮನೇಲಿ ಇದ್ಬಿಟ್ಟೆ. 15 ಡೇಸು ಮನೆ ಬಿಟ್ಟು ಆಚೆ ಹೋಗಿಲ್ಲ. ಆಯಿತು, 15 ದಿನ ಆದಮೇಲೆ ಆಯಿತು, ಏನೋ ಒಂದು ಆಯಿತು, ಎಲ್ಲ ಬಂತು ಬಾಡಿ, ಎಲ್ಲ ಬಾಡಿ ಚೆಕಪ್ ಮಾಡಿದೆ. ಕಿಡ್ನಿಗೆ ಏನು ಹೊಡೆತ ಬಿದ್ದೈತಾ, ಹಾರ್ಟಿಗೆ ಬಿದ್ದೈತಾ, ಈಕೋ TMT, ಕಿಡ್ನಿ, ಲಿವರ್ ಎಲ್ಲ ಚೆಕ್ ಮಾಡಿದೆ. ದೇವರು ಏನು ತೊಂದರೆ ಇಲ್ಲ, ಆರಾಮಾಗಿದ್ದರೆ. ಹೈಪರ್ ಟೆನ್ಷನ್ ಈ ಮಾತ್ರೆ ಒಂದು ಬರ್ಕೊಟ್ರು. ಒಂದು 15 ದಿನ ಆದಮೇಲೆ ಮತ್ತೆ ಬಾಡಿ ಫುಲ್ ಚೆಕಪ್ ಮಾಡಿಸ್ದೆ. ಇದಾಗಿ ಮನೆಗೆ ಬಂದೆ. ಆಯಿತು, ಡೈರಿಗೆ ಹೋಗಿ ನೋಡೋಣ ಅಂತ ಎಲ್ಲ ಎಕ್ಸೆಲ್ ಶೀಟ್ ಓಪನ್ ಮಾಡಿ ಎಲ್ಲ ಕೂಡಿ ಕಳೆದ್ರೆ 60 ಲಕ್ಷ ರೂಪಾಯಿ ಮೈನಸ್. ನನ್ನ ಸಾಲಗಾರ 60 ಲಕ್ಷ. ಮನೆ ಲೋನು, ಮ್ಯಾರೇಜ್ ಲೋನು, ಮ್ಯಾರೇಜ್ ಅಂದರೆ ಕೈ ಸಾಲ ಮಾಡಿದ್ದು, ಬಿಸ್ನೆಸ್ ಲೋನು, ಗೋಲ್ಡ್ ಲೋನು ಎಲ್ಲ ಸೇರಿದ್ರೆ 60 ಲಕ್ಷ ರೂಪಾಯಿ. ನಮ್ಮ ಅಣ್ಣಂಗೆ ಮೆಸೇಜ್ ಕಳಿಸ್ತೀನಿ ನಾನು ಫಸ್ಟು. ನಮ್ಮ ಅಣ್ಣಂಗೆ ಹಿಂಗೆ ಈ ಥರ 60 ಲಕ್ಷ ಸಾಲ ಆಗೈತೆ ಅಂತ ಕಳಿಸಿ. ನಮ್ಮ ಅಣ್ಣವ್ರಿದ್ದವರು ಮನೆ, ನಮ್ಮ ಅಣ್ಣನ ಹೆಸ್ರಿಗೊಂದು ಮನೆ, ನನ್ನ ಹೆಸ್ರಿಗೊಂದು ಮನೆ ಇತ್ತು. ನನ್ನ ಹೆಸ್ರು ಮನೇನ ಆಲ್ರೆಡಿ ಲೋನ್ ತಗೊಂಬಿಟ್ಟಿದ್ದೆ. ನಮ್ಮ ಅಣ್ಣಂದಿತ್ತು, ಅವ್ನು ಮನೆ ಮಾರ್ಬಿಟ್ಟು ಸಾಲ ತೀರಿಸ್ಕೋ ಅಂತ ಆಫರ್ ಕೊಟ್ಟರು. ಯಜಮಾನ ಸಿನಿಮಾ ಥರ. ಯಜಮಾನ ಸಿಂಹ ಥರ, ಮನೆ ಮಾರಿ ಸಾಲ ತೀರಿಸ್ಕೊ ನೀನು ಅಂತ ಹೇಳಿದ್ರು. ಆಮೇಲೆ ಆಯಿತು, ಅದು ಒಂದು ಆಪ್ಷನ್ ಇರಲಿ ಅಂತ ಏನು ಮಾಡಿದೆ, ಬಿಸ್ನೆಸ್ ಕ್ಲೋಸ್ ಮಾಡಿದೆ. ಎಲ್ಲ ಮುದ್ರಾ ಲೋನು, ಅನ್ಸೆಕ್ಯೂರ್ಡ್ ಲೋನ್ ಇತ್ತು. ಬ್ಯಾಂಕ್ ಮ್ಯಾನೇಜರ್ಗೆಲ್ಲ ಹೇಳಿದೆ, ಸರ್ ಈ ಥರ ಬಿಸ್ನೆಸ್ ನನಗೆ ಲಾಸ್ ಆಗಿದೆ, ನಾನು ಸೆಟ್ಲ್ಮೆಂಟ್ ಮಾಡ್ಕೊತೀನಿ, ಕಟ್ಟೋಕ್ಕೆ ಈಗ ಈ ಪರಿಸ್ಥಿತಿಲಾಗಲ್ಲ, ಒಂದು 6 ಮಂತ್ ಟೈಮ್ ಕೊಡಿ ಅಂತ ಹೇಳಿ ತಿರ್ಗಾ ನನ್ನ ಹೆಸರಲ್ಲಿ ಇದ್ದಿದ್ದು ಮನೆ ಮಾರಿ, ಯಾವುದಾದ್ರು ಕೈ ಸಾಲ ಇದವಲ್ಲ ಎಲ್ಲ ತೀರಿಸಿ, ನಮ್ಮ ಅಣ್ಣನ ಮನೆ ಕೈ ಬೇಡ, ಅವ್ರ ಮನೆ ಮೇಲೆ ಆಲ್ರೆಡಿ 6 ಲಕ್ಷ ಸಾಲ ತಾಂಡಿದ್ದೆ. ಲೋನ್ ಇತ್ತು 6 ಲಕ್ಷ, ಎಲ್ಲ ಸೇರಿ 60 ಲಕ್ಷ ಆಗಿದ್ದಿದ್ದು. ಅವ್ರದ್ದು ಉಳ್ಕೊಳ್ಳಿ ಅದನ್ನು ಅಂದ್ಬಿಟ್ಟು ಬೇರೆದೆಲ್ಲ ಕ್ಲಿಯರ್ ಮಾಡ್ಕೊಂಬಂದೆ. ಬ್ಯಾಂಕಿಂದ ನನಗೆ ಉಳ್ಕೊಂಡಿದೆ. ಅದು ನನ್ನ ಹೆಸರಲ್ಲಿ, ನಾನು ಮಿಲ್ಕಿ ಡೈರಿ ಅನ್ನೋ ಹೆಸರಲ್ಲಿ ಮಾಡಿದ್ದು. ಈ ಸಿಚುವೇಶನಲ್ಲಿ ಏನಾಯಿತು, ಹೆಂಗೋ ನಾನು ಅವಾಗ ನಮ್ಮಮ್ಮ ನಾನು ಸೇರಿಕೊಂಡು ಒಂದು ತುಪ್ಪ ಮಾಡೋಣ ಅಂತ, ಈ ನಮ್ಮಮ್ಮ ಮನೇಲಿ ಮಾಡ್ತಾರಲ್ಲ, ಈ ಅಜ್ಜಿದಿರಲ್ಲ ವಯಸ್ಸಾದವರು, ಏಲಕ್ಕಿ, ಮೆಂತ್ಯ ಎಲ್ಲ ಹಾಕಿ ಬೆಣ್ಣೆ ಹಾಕಿ ಕಾಯಿಸ್ತಾರೆ. ಅಂದರೆ ನೀವು ನಾರ್ಮಲ್ ಬೇರೆ ಕಂಪ್ನಿ ಬ್ರ್ಯಾಂಡ್ ತುಪ್ಪ ತಿಂದ್ರೂ ನಮ್ಮ ಮನೆಗೆ ಮಾಡ್ತಿದ್ದಕ್ಕೂ ವ್ಯತ್ಯಾಸ ಬರೋದು ನನಗೆ. ಇದ್ಯಾಕೆ ಇದು ಅವಾಗ ಐಡಿಯಾ ಉಪಯೋಗಿಸಿ ನಮ್ಮ ಮಿಸಸ್ ಹೆಸರಲ್ಲಿ ಮಿಲ್ಗನ್ ಅನ್ನೋದು ಹೆಸರಲ್ಲಿ ಒಂದು ಇದನ್ನು ರಿಜಿಸ್ಟರ್ ಮಾಡಿಸ್ತೀವಿ. ಇದೇನೆ ಮಿಲ್ಗನ್. ಸರ್ ಮಿಲ್ಗನ್ ಅಂದರೆ ಆ್ಯಕ್ಚುಲಿ ಈ TM ಅಂತ ಟ್ರೇಡ್ ಮಾರ್ಕಲ್ಲಿ ಒಂದು ನೇಮ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಆ ನೇಮ್ ರಿಜಿಸ್ಟ್ರೇಷನ್ ಹೇಗಿರುತ್ತೆ ಅಂದರೆ ಫುಡ್ ಪ್ರಾಡಕ್ಟ್ಗೆ ಅಷ್ಟು ಈಸಿಯಾಗಿ ಕೊಡೋದೇ ಇಲ್ಲ ನಿಮಗೆ. ಏಕೆಂದರೆ ರಿಲೇಟೆಡ್ ಇರ್ತದೆ. ಮತ್ತು ಈ ತುಪ್ಪದ ಕಂಪ್ನಿಗಳು ಯಾರ್ಯಾರು ಇದ್ದಾರೋ ಅವರು ಸುಮ್ಮನೆ ಕೇಸ್ ಫೈಲ್ ಮಾಡ್ತಾರೆ. ಇವ್ರಿಗೆ ಸಿಗಬಾರ್ದು, ಬರಬಾರ್ದು, ಯಾರಿಗೆ ಎಂಟ್ರಿ ಆಗಲಿ ಅವ್ರನ್ನ ಡೆಮಾಲಿಷ್ ಮಾಡೋಕ್ಕೆ ಅಪೋಸಿಟ್ ಲಾಯರ್ನು ಇಟ್ಟೇ ಇರ್ತಾರೆ. ನನ್ನ ರಿಲೇಟಿವ್ ಏನೂ ಇರಬಾರ್ದು, ಯೂನಿಕ್ ಆಗಿರಬೇಕು, ಅದು ನಮಗೆ ನಮ್ಮ ಫ್ಯೂಚರ್ಗೆ ಅದೊಂಥರ ಬ್ರ್ಯಾಂಡಾಗಿ ಹೋಗಬೇಕು ಅಂತ ಯೋಚನೆ ಮಾಡಿ ಕೆಲವರೆಲ್ಲ ಕಾಮಧೇನು, ಲೋಕಲ್ ಹೆಸರೆಲ್ಲ ಕೊಟ್ಟರು. ಬಟ್ ಒಂದು ಬಿಸ್ನೆಸ್ ಅಂತ ಹೋದಾಗ ನನ್ನ ಯೋಚನೆ ಬಂದಿದ್ದು, ಅದು ಯಾವುದೇ ನಾಮಪದ ಆಗಿರಬಾರ್ದು, ಯಾವುದೇ ವ್ಯಕ್ತಿಗೆ, ಜಾತಿಗೆ, ಧರ್ಮಕ್ಕೆ, ಒಂದು ಪ್ರಾಣಿಗೆ, ಇದು ಯಾವುದಕ್ಕೂ ಸೇರಿರಬಾರ್ದು. ಆ ಹೆಸರೇ ಡಿಫ್ರೆಂಟ್ ಆಗಿರಬೇಕು ಅಂತ ಕುಂತು ಮೊಬೈಲಲ್ಲಿ ಚೆಕ್ ಮಾಡಿ ಫಸ್ಟ್ 3 ಲೆಟ್ರ್ MIL ಏನಿದೆಯೋ ಅದು ಮಿಲ್ಕ್, ಹಾಲಿಂದ್ರೆ 3 ಲೆಟರು. ಸೊ ಮಿಲ್ಗನ್ನಲ್ಲಿ MIL ಮಿಲ್ಕ್ ಮೊದಲು 3. GAN ಬಂದು ನನ್ನ ಮಗನಿಗೆ ಗನ್ವಿತ್ ಅಂತ ಹೆಸರಿಟ್ಟಿದ್ದೆ. GAN ಗನ್, ಮಿಲ್ ಗನ್ ಅಂತ ಟೈಪ್ ಮಾಡಿ ನೋಡಿದೆ, ಆ ನೇಮು ಯಾರಿಗೂ ಅಲರ್ಟ್ ಆಗಿಲ್ಲ.
ಇಮ್ಮಿಡಿಯೇಟ್ ಆಗಿ ಏನು ಮಾಡಿದೆ, ನಮ್ಮ ಒಬ್ಬರು ರಿಜಿಸ್ಟರ್ ಮಾಡೋರು ಇದ್ದಾರೆ, ಅವ್ರಿಗೆ ಬ್ರ್ಯಾಂಡ್ ಡೆವಲಪರು, ಅವ್ರಿಗೆ ಕಾಲ್ ಮಾಡಿ ಸರಿ ನಮ್ಮ ನೇಮ್ನ ರಿಜಿಸ್ಟರ್ ಮಾಡಿಬಿಡಿ ಅಂತ ಹೇಳಿದೆ. ನಾನು ಫಸ್ಟ್ ಮಾಡಿದ್ದಕ್ಕೆ ಅಬ್ಜೆಕ್ಷನ್ ಬಂದು ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಇದನ್ನು ರಿಜಿಸ್ಟರ್ ಮಾಡಿದ್ರು, ನಾನು ಏನೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊ, ಈ ಬಿಸ್ನೆಸ್ ನಡೆದ್ರೆ ಸಾಕು, ಬ್ರ್ಯಾಂಡ್ ಬಗ್ಗೆ ಏನೋ ಅಂದ್ಬಿಟ್ಟು ಏನು ಮಾಡಿದೆ, ಆ ರಿಜಿಸ್ಟರ್ ಮಾಡಿಬಿಟ್ಟೆ. 5,000 ರೂಪಾಯಿಗೆ ಅದು ಕೊಟ್ಟಿದ್ದೆ. ಟೋಟಲ್ಲು 35,000 ಆಯ್ತು ಆ ನೇಮ್ಗೆ. ಎಲ್ಲ ಆಗಿ ಅವರು ಆಯಿತು, ಅದೆಲ್ಲ ಆಯಿತು, ಅದ್ರ ಪಾಡಿಗೆ ಅದನ್ನು ನಡೀತಿದ್ದು, ರಿಜಿಸ್ಟ್ರೇಷನ್ ಆಯಿತು. ಸರ್ ಈಗೇನಾಯಿತು, ಆಯಿತು ಅಲ್ಲಿಂದ ಕ್ಲೋಸ್ ಮಾಡಿಕೊಂಡು ಇನ್ನೇನು ಬಿಸ್ನೆಸ್ ಬೇಡ ಕ್ಲೋಸ್ ಮಾಡಿದೆ. ಯಾರೋ ಒಬ್ಬರು ಬಂದ್ಬಿಟ್ಟು ಸರ್ ಹೆಂಗೋ 70,000 ರೂಪಾಯಿ ನಿಮ್ಮದು ರನ್ನಿಂಗ್ ಬಿಸ್ನೆಸ್ ಇದೆ, ಯಾಕೆ ಇದನ್ನಾದರೂ ಉಳಿಸ್ಕೊಳ್ಳಿ. ನಾನು ಏನು ಮಾಡಿದೆ, ಆಯಿತು ಕ್ಲೋಸ್ ಮಾಡಿ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಮನೆಗೆ ಬಂದು ಇವ್ರಿಗೂ ಹೇಳಿದೆ, ನಾವು ಒಂದು ಮನೇಲಿ ಲೀಸ್ ಇದ್ದೋ, ಲೀಸು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಾಡಿಗೆಗೆ ಬಂದು, ಲೀಸ್ ಮನೆಯೂ ಹೋಯ್ತು, ಸ್ವಂತ ಮನೆಯೂ ಹೋಯ್ತು, ಎಲ್ಲ ಹೋಗಿ ಆಚೆ ಬಂದು ಆಯಿತು ನಾನೆಲ್ಲ ಜಾಬ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಸರ್ ನನಗೆ ಜಾಬು ಇಲ್ಲಿವರೆಗೂ ನಾನು ಬೆಂಗಳೂರಿಗೆ ಹೋಗಬೇಕು 35,000-40,000 ರೂಪಾಯಿ ಕೊಡ್ತಾರೆ. ಫ್ರೆಶರ್ ನಾನು ಅವತ್ತು ಯಾವತ್ತು ಬಿಟ್ಟು ಎಲ್ಲೂ ಕೆಲಸನೇ ಮಾಡಿಲ್ವಲ್ಲ. ನಾನು ಎಲ್ಲ ದಾಳಿಂಬೆ ಮಾಡ್ಕೊಂಡೆ, ಬೆಳೆ ಬೆಳೆದೆ, ಹಾಲಿನ ಡೈರಿಲಿ ಮಾಡಿದ್ದು 2013 ಲಾಸ್ಟು. ಆ ಕಂಪ್ನಿ ಎಲ್ಲ ಬಂದು ಮುಂಬೈಯಲ್ಲಿ ಜಾಸ್ತಿ, ಫ್ಯಾಮಿಲಿ ಇದೆ, ಬಿಟ್ಟು ಹೋಗೋಕ್ಕಾಗಲ್ಲ. ಬೆಂಗಳೂರಿಗೆ ಹೋಗಿ ಬಂದರೆ ಆ ಸಿಚುವೇಶನ್ ಇಲ್ಲ. 35,000-40,000 ಸಾವಿರಕ್ಕೆ ಅಲ್ಲಿ ಹೋಗಪ್ಪ ಅಂದು 70,000 ರೂಪಾಯಿ ಆಲ್ರೆಡಿ ರಿಟರ್ನ್ಸ್ ಇತ್ತು. ಏನು ಬಿಸ್ನೆಸ್ ಡೆವಲಪ್ ಮಾಡಿದ್ನಲ್ಲ, ಸೇಲ್ಸು, ಈ ಪನ್ನೀರು ಕೋವಾ ಇದೆಲ್ಲ ಏನು ಚಿಕ್ಕದಾಗಿ ಮಾಡಿ ಸೇಲ್ ಮಾಡ್ತಿಲ್ಲ, 70,000 ರೂಪಾಯಿ ರಿಟರ್ನ್ಸ್ ಇತ್ತು. ಇದನ್ನೇ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಅಲ್ಲಿ 20-25 ಸಾವಿರ ಕೊಡ್ತಿದ್ದು. ರೆಂಟಲ್ನ ಕ್ಲೋಸ್ ಮಾಡಿದೆ, ಎಂಪ್ಲಾಯೀಸ್ನೆಲ್ಲ ಕ್ಲಿಯರ್ ಮಾಡಿದೆ, ನೋಡಪ್ಪ ಕ್ಲೋಸ್ ಮಾಡ್ತೀನಿ ಅಂತ. ಮಿಷಿನ್ ಎಲ್ಲ ಅಲ್ಲೇ ಬಿಟ್ಟು ಈ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡೆ. ಈ ಜಾಗ ಬಂದು ಹಿಂಗೆ ರೋಡಲ್ಲಿ ಸುಮ್ಮನೆ ಹೋಗ್ತಿದ್ದೆ. ನನ್ನ ಫ್ರೆಂಡ್ ಒಬ್ಬ ಬಂದ, ಯಾಕೆ ಗುರು ಹಿಂಗೆ ಹೋಗ್ತಿದ್ಯಾ ಅಂತ ಕೇಳ್ದ. ನಾನು ಹಿಂಗೆ ಬಿಸ್ನೆಸ್ ಲಾಸ್ ಆಯಿತು, ಇಲ್ಲ ನಾನು ಚಿಕ್ಕದಾಗ ಒಂದು ಅಂಗಡಿ ಮಾಡೋಣ ಅಂತಿದ್ದೀನಿ ಅಂತ ಹೇಳಿದೆ. ಇದು ಖಾಲಿ ಇತ್ತು. ಬಂದು ಕೇಳಿದ್ರು, ಇವರು ಮಾಡ್ಕೊಳ್ಳಿ ಸರ್, ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ, ಇದೆಲ್ಲ ನಾನೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು. ಆಯಿತು ಅಂತ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿ, ಇದು ಔಟ್ಲೆಟ್ ಏನೂ ಮಾಡಲಿಲ್ಲ. ಬಂದೆ, ಅಲ್ಲಿದ್ದವು ಯಾವ್ಯಾವ ಚಿಕ್ಕ ಇದು ಅಲ್ಲಿದ್ದಿದ್ದೆ, ಇವೆಲ್ಲ ಅಲ್ಲಿದ್ದಿದ್ದೆ. ಚಿಕ್ಕ ಪುಟ್ಟ ಮಿಷಿನ್ಗಳು ಏನೇನಿದ್ವೋ ಎಲ್ಲನೂ ತಂದು ಇಲ್ಲಿ ಯಾವುದ್ಯಾವ್ದು ಬೇಕು ಅಂತ ಮಾತ್ರ ಇಲ್ಲಿ ಸೆಟಪ್ ಮಾಡ್ಕೊಂಡು ನಮ್ಮಮ್ಮ ಹೇಳ್ಕೊಟ್ಟಿದ್ರಲ್ಲ ತುಪ್ಪನ, 70,000 ರೂಪಾಯಿ ಬಿಸ್ನೆಸ್ ಹಂಗೆ ರನ್ ಮಾಡಿದೆ. ಸರಿ ನಾನು ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ತುಪ್ಪ ಹೆಂಗೋ ಮಿಷಿನ್ ಐತೆ, ತುಪ್ಪ ಮಾಡೋಣ ಅನ್ನೋದು. ಒಂದು 10 kg ಬೆಣ್ಣೆ ತರಿಸೋದು, ಕಾಯಿಸೋದು. ಇದರಲ್ಲಿ ಇದು ತುಪ್ಪ, ಇದು ಗ್ಯಾಸ್ ಲೈನ್ ಇದೆ ನೋಡಿ, ಪೈಪ್ಲೈನ್ ಗ್ಯಾಸ್. ಇದು 24 ಅವರ್ಸು ಗ್ಯಾಸ್ ಬರುತ್ತೆ. ಈ ಮಿಷಿನ್ ಬಂದು ಮಲ್ಟಿಪರ್ಪಸ್ ಮಿಷಿನ್ ಅಂತ. ಕೆಳಗಡೆ ಸೇಮ್ ಸ್ಟವ್ ಥರ ಬರ್ನಲ್ ಇದೆ, ಒಲೆ ಇದೆ. ಇದು ರೊಟೇಟ್ ಆಗುತ್ತೆ. ಇದರಲ್ಲಿ ಹೆಂಗೆ ಅಂದ್ರೆ ಹಾಲು ಹಾಕಿ ಫುಲ್ ಬರ್ನ್ ಆಗೋವರೆಗೂ ಕಾಯಿದ್ರೆ ಕೋವಾ ಆಗುತ್ತೆ. ನೀವು ಬೆಣ್ಣೆ ಹಾಕಿ ಕಾಯಿಸಿದ್ರೆ 120 ಟೆಂಪ್ರೇಚರ್ ಇದ್ರೆ ಟೆಂಪ್ರೇಚರ್ ರೀಡ್ ಆಗುತ್ತೆ. ಟೆಂಪ್ರೇಚರ್ ಬಂದರೆ ನಿಮಗೆ ತುಪ್ಪ ಆಗುತ್ತೆ. ಪನ್ನೀರು ಅಂದರೆ ಇದರಲ್ಲಿ 90 ಡಿಗ್ರಿ ಕಾಯಿಸ್ಬಿಟ್ಟು ಇದಕ್ಕೆ ಅಸಿಟಿಕ್ ಆಸಿಡ್ ಹಾಕಿದ್ರೆ ಸಿಟ್ರಿಕ್ ಆರ್ ಅಸಿಟಿಕ್ ಪನ್ನೀರ್ ಆಗುತ್ತೆ. ಅದು ತಿರ್ಗಾ ತಾಂಡ ಪನ್ನೀರ್ ಮಾಡಿ. ಇದು ಮಲ್ಟಿಪರ್ಪಸ್ ಮಿಷಿನ್ ಅಂತಲೇ ಕರೀತಾರೆ. ಎಲ್ಲ ಇದೊಂದೇ ಮಿಷಿನ್ ಮಾಡುತ್ತೆ. ಇದನ್ನು ಅವಾಗಲೇ ಅಲ್ಲೇ ತರಿಸಿದ್ದು 25 ಲಕ್ಷ ಹೇಳಿದ್ನಲ್ಲ, ಅಲ್ಲೇ ಬಂದಿದ್ದು. ಸರಿನಾ? ಈ ಮಿಷಿನಲ್ಲಿ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಣ್ಣೆ ತರಿಸೋದು, ಕಾಯಿಸೋದು, ಸೀದೋಗ್ಬಿಡ್ತು ಬರ್ನು. ಫಸ್ಟ್ ಟೈಮು ದೊಡ್ಡ ಮಿಷಿನಲ್ಲಿ ಹಾಕಿದ್ದು. ಅವಾಗ ಚಿಕ್ಕದಲ್ಲಿ 2 kg ಮಾಡ್ತಿದ್ದೆ ನಾನು, ನಮ್ಮಮ್ಮ ಮನೆಯಲ್ಲಿ. ಅಂದರೆ ಟ್ರಯಲ್ ನೋಡ್ತಾ ಇದ್ದೋ ಹೆಂಗೆ ಮಾಡೋದು ಏನೋ ಬರ್ನು. ಆಮೇಲೆ ಆಗ್ತೆ ಯಾವುದೋ ಒಂದು ಮೆಂತ್ಯ ಹಾಕಿವೆ, ಕೈ ಬಂತು. ಹಿಂಗೆ 10 kg 15 kg 20 kg ಮಾಡಿ 200 kg ಕಳೆದೆ ಈ ಮಿಷಿನಲ್ಲಿ. 200 kg ಬೆಣ್ಣೆ ಹೋಯ್ತು. ಇವರು ಬರೋದು ನೋಡೋದು ಮಾಮೂಲಿ ರಾಂಗ್ ಕೇಸು ಅಂದ್ಕೊಂಡು ಹೋಗೋದು. ಆಮೇಲೆ ಜಾಸ್ತಿ ಕಾಯಿಸ್ಬಿಡೋಣ ಅಂತ ಹಾಕಿವೆ, ಉಕ್ಕುತ್ತೆ ಗೊತ್ತಾ ತುಪ್ಪ, ಫುಲ್ ಉಕ್ಬಿಟ್ಟು ಇಲ್ಲೆಲ್ಲ ಅರ್ಧೋಗಿತ್ತು, ಎಲ್ಲ ಅರ್ಧೋಯ್ತು. ತಿರ್ಗಾ ನಾವು ಅಮ್ಮ ಬಂದೆಲ್ಲ ಒರೆಸ್ಕೊಡ್ತು. ಈ ಥರ ಸಿಚುವೇಶನಲ್ಲಿ ಮಾಡಿ ಕೊನೆಗೆ ಒಂದು ಫಾರ್ಮುಲಾನ ಸೆಟ್ ಮಾಡಿಕೊಂಡೆ. ಏನಿಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಏಲಕ್ಕಿ, ಮೆಂತ್ಯ, ವಿಳೆದೆಲೆ, ಮೆಣಸು, ಲವಂಗ, ಅರಿಶಿನ, ಇವೆಲ್ಲ ಬಂದು ಆಯುರ್ವೇದಿಕ್ ಕಂಟೆಂಟ್ ಇರೋ ಅಂಥ ಉತ್ಪನ್ನಗಳು. ತುಪ್ಪನೂ ಸೇರಿ ನಾವು ಆಯುರ್ವೇದಿಕಲ್ಲಿ ಬಳಸ್ತಾರೆ, ತುಪ್ಪನೂ ಆಯುರ್ವೇದಿಕಲ್ಲಿ ಬಳಸ್ತಾರೆ. ಇವೆಲ್ಲ ಕಂಟೆಂಟನ್ನು ಬಳಸೋ ಅಂಥದ್ದು ಒಂದು ಕಾನ್ಸೆಪ್ಟ್ ರೈದಾಯಿತು. ಒಂದು ಸೇಮ್ ಟೈಮ್ ನೋಡಿ, ಅದು ಯಾವಾಗ ನಾನು ಬ್ರ್ಯಾಂಡ್ ರಿಜಿಸ್ಟರ್ ಮಾಡಿದ್ನಲ್ಲ, ನಮ್ಗೆ ಅಪ್ರೂವಲ್ ಆಗೋಯ್ತು. ಮಿಲ್ಗನ್ ನಮ್ಗೆ ಅಪ್ರೂವ್ಡು. ಇದನ್ನು ಯಾರೂ ಸಹ ನಂದಿನಿ ಹೇಗಿದೆಯೋ, ಅದರ್ ಮಲ್ಟಿ ಬ್ರ್ಯಾಂಡ್ಸ್ ಹೇಗಿದಾವೋ ಸೇಮ್ ಅದೇ ರೀತಿ ನಮ್ಮ ಬ್ರ್ಯಾಂಡನ್ನು ರಿಜಿಸ್ಟರ್ಡ್. ನಮ್ಮ ಯಾರು ಕಾಪಿ ಮಾಡೋಂಗಿಲ್ಲ, ಏನಿಲ್ಲ. ಎಲ್ಲರೂ ಮಿಲ್ಗನ್ 2 ಅಲ್ಲ, MIL GA ಹಾಕೋದು ಸಾಕು, ಎನ್ನೇ ಬೇಕಾಗಿಲ್ಲ, ಕೇಸ್ ಲಾಕ್ ಆಗ್ಬೋದು. ನೋಡಿ ಇಲ್ಲಿ R ಅಂತ ಇದೆ. R ಅಂದರೆ ರಿಜಿಸ್ಟ್ರೇಡ್. ಅಲ್ಲಿ ಕೆಲವರಿಗೆಲ್ಲ TM ಅಂತ ಇರುತ್ತೆ, ಟ್ರೇಡ್ ಮಾರ್ಕ್. ನೀ ಹೆಸರಿಕೊಂಬೋದಷ್ಟೇ ನಿನಗಲ್ಲ. ಈಗ ಇವ್ರ ಹೆಸರಲ್ಲಿ ರಿಜಿಸ್ಟರ್ ಇದೆ.
ಇವರು ಈ ಬ್ರ್ಯಾಂಡ್ಗೆ ಓನರು, ಇವರೇ ಪ್ರೊಪ್ರೈಟ್ರಿ, ಇವ್ರ ಹೆಸರಲ್ಲೇ ಮಾಡಿರೋದು. ಮಿಲ್ಗನ್ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅನ್ನೋದು ನಮ್ಮ ಕಂಪ್ನಿ ನೇಮು. ಅದರಲ್ಲಿ ಮಿಲ್ಗನ್ದು ಬ್ರ್ಯಾಂಡು. ಇದರಲ್ಲಿ ಒಂದು ಸಬ್ ಕೋಡ್ ಏನು ಕೊಟ್ಟಿದ್ದೀವಿ ಅಂದರೆ ಹಳ್ಳಿ ತುಪ್ಪ ಅಂತ ಕೊಟ್ಟಿದ್ದೀವಿ. ಹಳ್ಳಿ ತುಪ್ಪ ಏಕೆ ಅಂದರೆ ನಮ್ಮ ಈಗಿನ ಸಿಚುವೇಶನಲ್ಲಿ ಯಾವುದೇ ಬ್ರ್ಯಾಂಡ್ಗಳಲ್ಲಿ ಬರ್ತಿರೋದ್ರಲ್ಲೂ ನಾರ್ಮಲ್ ಬೆಣ್ಣೆ ಹಾಕಿ ಕಾಯಿಸ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನು ಮಾಡೋದಿಲ್ಲ. ಬೆಣ್ಣೆ ಹಾಕ್ತಾರೆ, ಕಾಯಿಸ್ತಾರೆ, ತುಪ್ಪ ಆಗುತ್ತೆ, ಕೊಡ್ತಾರೆ. ಬಟ್ ಅದರಲ್ಲಿ ಮಕ್ಕಳಿಗೆ, ಈಗ ಮಕ್ಕಳಿದಾರಲ್ಲ, ಮಕ್ಕಳು ತುಪ್ಪ ಇಲ್ದಲೆ ಊಟ ಮಾಡಲ್ಲ. ಸರಿನಾ? ತುಪ್ಪ ಬೇಕೇ ಬೇಕು. ಮತ್ತು ನಮ್ಮ ಯಾವಾಗ ಪೂರ್ವಿಕರು ಪುರಾತನ ಕಾಲದಿಂದನೂ ನಮ್ಮ ಜೀವನ ಶೈಲಿಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಇದ್ದಾಗಿಂದನೂ ಬೆಣ್ಣೆ ತುಪ್ಪ ಅನ್ನೋದು ಚಾಲ್ತಿಲ್ದಿರೋ ಅಂಥದ್ದು. ಅವಾಗಿಂದ ನಾವೆಲ್ಲ ಬೆಣ್ಣೆ ತುಪ್ಪ ತಿಂದೇ ಬೆಳೆದಿರೋದು, ಯಾರು ನಮ್ಮ ಇಂಡಿಯನ್ಸ್ ಜಾಸ್ತಿ ಅದರಿಂದನೇ ಬಂದಿರೋದು. ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವರು ಬೆಣ್ಣೆ ತಗೊಂಡೋಗಿ ಇವನ್ನ ಹಾಕಿ ಕಾಯಿಸ್ತಾರೆ ಮನೇಲಿ. ಮತ್ತೆ ಕೆಲವ್ರಿಗೆ ನಾಗಮರ ಬೆಣ್ಣೆ ಹಾಕೊಂಡ್ರೆ ಯಾಕೆ ನಾವೇ ಅದನ್ನ ಕಾಯಿಸ್ಕೊಟ್ಬಿಟ್ರೆ ಮಾರ್ಕೆಟ್ ಹಾಕಾಗಲ್ಲ? ಈಗ ಈ ಬ್ಯುಸಿ ಶೆಡ್ಯೂಲ್, ಈಗ ಸಿಚುವೇಶನ್ ಹೇಗಿದೆ ಅಂದರೆ ತುಂಬ ಬ್ಯುಸಿ ಶೆಡ್ಯೂಲು, ಕೆಲ್ಸಕ್ಕೆ ಹೋಗ್ಬೇಕು, ಕಾಯಿಸಕ್ಕೆ ಬರಲ್ಲ. ಮತ್ತು ಅವಾಗಿನ ಜನ್ರೇಷನಲ್ಲಿ ಇರೋರು ಕಾಯಿಸ್ತಾರೆ, ಈಗಿನ ಜನ್ರೇಷನ್ಗೆ ಬರೋದೇ ಇಲ್ಲ. ಎಲ್ಲ ಎಜುಕೇಟೆಡ್ ಮಾಡಿ ಇವೆಲ್ಲ ಕಲಿತೇ ಇರಲ್ಲ, ಅಡುಗೆ ಮಾಡೋದೇ ಕಲ್ತಲ್ಲ, ಝೊಮ್ಯಾಟೊ ಸ್ವಿಗ್ಗಿಲಿ ಇರ್ತಾರೆ. ಅಂಥದ್ರಲ್ಲಿ ಇದು ನಾವು ಯಾಕೆ ಕೊಡಬಾರ್ದು? ಮತ್ತು ಅದ್ರ ಜೊತೆ ಹೋಮ್ ಡೆಲಿವರಿ ಯಾಕೆ ಮಾಡಬಾರ್ದು ನಾವು ಅನ್ನೋ ಕಾನ್ಸೆಪ್ಟನ್ನ ಬಿಲ್ಡ್ ಮಾಡಿ ಈ ಲೋಗೋ, ಡಿಸೈನು, ಏನೋ ಸ್ಟಿಕ್ಕರಿಂಗು ಎಲ್ಲ ಕುಂತು ಮತ್ತೆ ವರ್ಕೌಟ್ ಮಾಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಎಲ್ಲ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ಫಾರ್ಮುಲಾ ಸೆಟ್ ಮಾಡಿದೆ. ಅದೇ ಹೇಳಿದ್ನಲ್ಲ, ಉಕ್ಕೋಯ್ತು, ಎಲ್ಲ ಆಯಿತು, ಎಲ್ಲ ಕಲ್ತು ಎಲ್ಲ ಮಾಡಿ ಒಂದು ಸಿಚುವೇಶನ್ ಮಾಡಿ. ಸರ್ ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ನಮ್ಮ ಮನೆಗೆ ಯಾರು ಬಂದು ತುಪ್ಪ ಹಾಕ್ಕೊಡಿವೆ, ಅವರಿಂದ ರಿವ್ಯೂ ಬೇಕು ನನಗೆ. ಯಾರೇ ರಿಲೇಟಿವ್ ಮನೆಗೆ ಹೋಗಲಿ ತುಪ್ಪ ಕೊಡೋದು. ತುಪ್ಪ ಹಾಗೆ ನಮ್ಮ ಮನೆಗೆ ನಾವು ಅಮ್ಮಂಗೆ ಬಿಡ್ತಿರ್ಲಿಲ್ಲ, ಫ್ರೆಂಡ್ ತುಪ್ಪ ಹಾಕಮ್ಮ, ಹೆಂಗೈತೆ ನೋಡ, ಹೆಂಗೆ ಸರ್ ತುಪ್ಪ ಅಂದಿದೆ. ಒಂದು ಸ್ವಲ್ಪ ಕಹಿ ಇತ್ತು ಅಂದರೆ ಮೆಣಸು ಜಾಸ್ತಿ ಆಗಿದೆ, ಮೆಂತ್ಯ ಒಂದು ಸ್ವಲ್ಪ ಎಲೆ ಫ್ಲೇವರ್ ಬಂತು, ಎಲೆ ಜಾಸ್ತಿ, ಅದನ್ನು ಕಮ್ಮಿ ಮಾಡ್ಕೊಳ್ಳೋಣ. ಈ ಥರ ಬಂದವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಒಂದು ಫಾರ್ಮುಲಾ ಸೆಟ್ ಆಯಿತು. ಅದು ಕೊಟ್ಟೆ ಸೂಪರ್ ಆಗೈತೆ ಅಂದ್ಬಿಟ್ರು. ಅಚ್ಚೇನು ಕೊಟ್ಟೆ ಸೂಪರ್ ಐತೆ ಅಂದರು. ಸೂಪರ್ ಅಂತ ಹೇಳಿ ಇದಕ್ಕೆ ಬ್ಯಾಡ್ ಕಮೆಂಟ್ಸೇ ಬರಲಿಲ್ಲ. ಆ ಫಾರ್ಮುಲಾದಲ್ಲಿ ಸ್ಟ್ಯಾಂಡರ್ಡ್ ಬಂದ್ಬಿಡ್ತು. 200 ಲೀಟರ್ ಸಕ್ಸಸ್ ಆಯಿತು, ಎಲ್ಲ ಆಯಿತು. ಇನ್ನೇನು ನಾವು ಮಾಡ್ಬೋದು, ಇನ್ನು ಚೆನ್ನಾಗಿದೆ ಇಂಡಸ್ಟ್ರಿ. ಇದು ನಾವು ಮಾರ್ಕೆಟ್ ಮಾಡಿರಲಿಲ್ಲ, ಕೌಂಟ್ರ್ ಸೇಲೇ ಇಲ್ಲ, ಎಲ್ಲೂ ಕೊಡ್ತಿರ್ಲಿಲ್ಲ. ನಮ್ಮ ಮನೆಗೆಲ್ಲೇ ನಮ್ಮ ಫ್ರೆಂಡು ಅಲ್ಲಿ ಇಲ್ಲಿ ಕೊಟ್ಕೊಂಡೆ ಇವನ್ನೆಲ್ಲ 200, 201, 202 ಮಾಡ್ಕೊಂಡು ಹೋದವು. ಆಮೇಲೆ ಏನು ಮಾಡಿದೆ, ಚಿಕ್ಕದಾಗಿ ತಗೊಂಡೋಗಿ ಒಂದು ಹೋಟ್ಲಿಗೆ ಪನ್ನೀರು, ಕೋವಾ ಎಲ್ಲ ಕೊಡ್ತಿದ್ವಲ್ಲ ನಾವು, ಆ ಹೋಟ್ಲಿಗೆ ಸರ್ ತುಪ್ಪ ಮಾಡ್ತೀವಿ, ಯೂಸ್ ಮಾಡಿ ಸರ್ ಅಂತ ಕೊಟ್ಟೆ. ಕೊಡ್ತಿದ್ದಂಗೆ ಅವ್ರು ಯೂಸ್ ಮಾಡಿದೆ. ಸರ್ ಚೆನ್ನಾಗಿದೆಯಲ್ಲ ಸರ್, ನನಗೆ ನಾಳೆಯಿಂದನೇ 5 ಲೀಟ್ರ್ ಕೊಟ್ಬಿಡಿ ಅಂದರು. ಫಸ್ಟ್ ಆರ್ಡರ್ ಬಂತು. ಬೆಣ್ಣೆ ಇಲ್ಲ, ದುಡ್ಡಿಲ್ಲ ಬೆಣ್ಣೆ ತರಕ್ಕೆ, ಹಳೆ ಕಮಿಟ್ಮೆಂಟೇ 100 ಸ್ಯಾಂಪಲ್ಸು ಮನೆ ಕೊಡ್ತಿದ್ದ. ಅವ್ರಿಗೆ ಒಂದು 5 ಲೀಟ್ರ್ ಕೊಟ್ಟೆ, ಸಕ್ಸಸ್ಸು. ತಿರ್ಗಾ ಆಮೇಲೆ ಸಿಚುವೇಶನ್ನು ಮತ್ತೆ ದುಡ್ಡು ಮತ್ತೆ ಹೆಂಗೆ ಅಂದರೆ 25 ಲಕ್ಷ ಸಾಲ ಮಾಡಿದ್ದು, ಇನ್ನೊಂದು 10 ಲಕ್ಷ ಬ್ಯಾಂಕಲ್ಲಿ ಲೋನ್ ಮಾಡಿದ್ದು, ತಿರ್ಗಾ ತಲೆ ಓಡ್ತಾ ಇತ್ತು. ಇನ್ನೆಲ್ಲ ನಾನು ದುಡ್ಡು ತಂದು ಹಾಕ್ಬಿಡೋಣ, ಮತ್ತೆ ತುಪ್ಪ ಮಾಡಿಬಿಡೋಣ. ಆರ್ಡ್ರ್ ಬಂತು, 5 ಲೀಟ್ರ್ ಬಂತು, ಮಾಡಿದೆ. ಆಮೇಲೆ ನಮ್ಮ ಅಕ್ಕ ಪೂರ್ಣಿಮಾ ಅಂತ ಇದ್ದಾರೆ ಬೆಂಗಳೂರಲ್ಲಿ, ನನಗೆ ಲೋನ್ ಕೊಡಲ್ಲ. ನಾವು ಸಿಬಿಲಲ್ಲಿ ಮೈನಸ್ಸು, ಇವ್ರ ಹೆಸರಲ್ಲಿ ಆಲ್ರೆಡಿ ಒಂದು ತೊಗೊಂಡ್ಬಿಟ್ಟಿದ್ದೀನಿ. ಮುದ್ರಾದಲ್ಲಿ ತಗೊಂಡೆ ಇದು ಈ ಇಂಡಸ್ಟ್ರಿನ ರನ್ ಮಾಡಿದ್ದು. ನಮ್ಮ ಅಕ್ಕಂಗೆ ಹೇಳಿ 5 ಲಕ್ಷ ಪರ್ಸ್ನಲ್ ಲೋನ್ ಎತ್ಕೊಟ್ರು. ನಮ್ಮ ಅಕ್ಕ 5 ಲಕ್ಷ ಪರ್ಸ್ನಲ್ ಲೋನ್ ಕೊಟ್ಟ ಮೇಲೆ ಇದನ್ನೆಲ್ಲ ಮತ್ತೆ ಸೆಟಪ್ ಮಾಡಿ, ಬೆಣ್ಣೆ ಎಲ್ಲ ಇದರಲ್ಲಿ ಸ್ಟೋರೇಜ್ ಇದೆ, ಕೋಲ್ಡ್ ರೂಮ್ ಇದು. ಒಂದು ನಿಮಿಷ, ಒಳಗೆ ಹೋಗ್ಬೋದಾ? ಹೋಗ್ಬೋದು. ಇಲ್ಲ ಸರ್, ಕೋಲ್ಡ್ ರೂಮ್ ಇದು. ಬನ್ನಿ. ಇದು ಒಂದು 100-150 ಲೀಟ್ರ್ ಬೆಣ್ಣೆ ಇದೆ. ಇದು ಬಫೆಲೋ ಬಟರು. ಇದು ಎಮ್ಮೆ ಬೆಣ್ಣೆ. ಯಾವ್ದು ಎಮ್ಮೆ ಸರ್? ಎಮ್ಮೆ ಇದು ಬಂದು ಆಂಧ್ರ ಕಡೆದು, ಆಂಧ್ರ ಎಮ್ಮೆದು. ಅದು ಬಂದು ಬಫೆಲೋ ಬಟರು. ಆಮೇಲೆ ಪೀನಲ್ ಗಾರ್ಲಿಕ್ ಸೇಲ್ ಮಾಡ್ತೀವಿ. ಈಗ ಯಾರು ಅಂದರೆ ಚೈನೀಸ್ ಐಟಮ್ ಮಾಡ್ತಾರಲ್ಲ, ಮನೆಗಳಲ್ಲಾದರೆ ಬೆಳ್ಳುಳ್ಳಿ ಬಿಡಿಸ್ತಾರೆ. ಚೈನೀಸ್ ಐಟಮ್ ಮಾಡೋರು ಎಲ್ಲಿ ಬಿಡಿಸ್ತಾರೆ? ನಾವು ಅವ್ರಿಗೆ ಬೆಳ್ಳುಳ್ಳಿ ಕೊಡ್ತೀವಿ. ನಾವು ಇಷ್ಟು ಐಟಮ್ನ ನಾವು ಸಪ್ಲೈ ಮಾಡ್ತೀವಿ. ಇಲ್ಲೇ ಇದೆ ನೋಡಿ ಸರ್, ಎಲ್ಲ ಐಟಮ್ ಆಗ್ತಾ ಇಲ್ಲ, ಕೈ ಉರಿ ಬರುತ್ತೆ. ಈಗ ಎಷ್ಟೋ ಜನ ಇಲ್ಲಿ ಬೆಳ್ಳುಳ್ಳಿ ಮಾರ್ತೀವಿ ಅಂದ್ಬಿಟ್ಟು ಇಲ್ಲೇ ಬಂದು ಬೆಳ್ಳುಳ್ಳಿ ತಗೊಂಡೋಗ್ತಾ ಇದ್ದಾರೆ 1/4 kg. ನಾವು ಹೋಟ್ಲಿಗೆ ಅಂತ ಸ್ಟಾರ್ಟ್ ಮಾಡಿದ್ದು ಬೆಳ್ಳುಳ್ಳಿನ. ಮನೆಯವ್ರು ಬಂದು 1/4 kg ಕೊಡಿ ಸರ್, ಸುಲಿಯೋಕ್ಕಾಗಲ್ಲ ಅಂತ ಎಷ್ಟೋ ಜನ ಬಂದು ಈ ಬೆಳೆ ಟೈಮ್ ಬೇಕಲ್ಲ ಸರ್, ಎಲ್ಲ ಬಿಸಿ ಶೆಡ್ಯೂಲು.
ಅಷ್ಟು ಬಿಸಿ ಆಗ್ಬಿಟ್ರೆ ಅಷ್ಟು ಬಿಸಿ ಆಗ್ಬಿಟ್ಟಾರೆ, ಬೆಳ್ಳುಳ್ಳಿ ಸುಲಿದಷ್ಟು ಬಿಸಿ ಆಗಿ ಇಲ್ಲೇ ಬೆಳ್ಳುಳ್ಳಿ ಕೊಟ್ಟರೆ ತಗೊಂಡೋಗಿ ಹಾಕಂತ ಇದ್ದಾರೆ. ಪನ್ನೀರು, ಬೆಣ್ಣೆ, ತುಪ್ಪ ಈಗೆಲ್ಲ ಒಂದು ನಮ್ಮ ಅಕ್ಕವ್ರದ್ದು ಯಾವಾಗ ದುಡ್ಡು ಕೊಟ್ರ ಆ 5 ಲಕ್ಷದಲ್ಲಿ ಒಂದು ಬಿಸ್ನೆಸ್ನ ಸೆಟಪ್ ಮಾಡಿದ್ದೀವಿ. ನಮ್ಮೂರ ಜಾತ್ರೆನಲ್ಲಿ ಇವತ್ತು ಒಬ್ಬಟ್ಟು ಮಾಡಿದ್ದೀವಿ. ಒಬ್ಬಟ್ಟಿಗೆ ತುಪ್ಪನೂ ಇದೆ, ನೀವು ತಿನ್ಬಿಟ್ಟು ನೀವೇ ಹೇಳ್ಬೋದು ಇಲ್ಲೇ ರೆಡಿ ಇದೆ, ಅಲ್ಲೇ ತಂದಿರ್ಬೇಕೇನೋ, ತಂದಿದ್ದಾರೆ. ಒಬ್ಬಟ್ಟು ಇದೆ, ತುಪ್ಪನೂ ಇದೆ, ಟ್ರಯಲ್ ಇದೆ, ನೀವು ತಿಂದು ಹೇಳ್ಬೋದು. ಮತ್ತೆ ನಾವು ಈಗ ಮೊನ್ನೆ ಒಂದು ಆಫರ್ ಕೊಟ್ಟಿದ್ದೀವಿ, ವರಮಹಾಲಕ್ಷ್ಮಿ ಹಬ್ಬದವರೆಗೂ ಫ್ರೀ ತುಪ್ಪ ಅಂತ ಅನೌನ್ಸ್ ಮಾಡ್ಬಿಟ್ಟಿದ್ದೀನಿ. ಸ್ಯಾಂಪಲ್ ಫ್ರೀ 50 ml. ಇದೇನಿದೆ ಇದು ತುಪ್ಪ ಫ್ರೀ. ತುಪ್ಪ ಆ್ಯಕ್ಚುಲಿ ಫುಡ್ಡಲ್ಲಿ ಗೋಲ್ಡ್ ಇದ್ದಂಗಿದು, ಕಲ್ಲರು ಗೋಲ್ಡು, ಇದು ಬೆಲೆನೂ ಗೋಲ್ಡು, ಟೇಸ್ಟು ಗೋಲ್ಡು. ಆ ಕ್ವಾಲಿಟಿ ಇರೋಂಥ ತುಪ್ಪನ ಫ್ರೀಯಾಗಿ ಕೊಡ್ತಾ ಇದೀವಿ. ಬಿಕಾಸ್ ಏನಕ್ಕೆ ಗೊತ್ತಾ, ಇದನ್ನ ತಿಂದವ್ರು ಮತ್ತೆ ನಮ್ಮ ಹತ್ರ ಬರ್ತಾರೆ ಅನ್ನೋ ಕಾನ್ಫಿಡೆಂಟು. ಯಾರನ್ನ ಬಂದ್ಬಿಟ್ಟು ನನ್ನಂತವ್ರು ಹಬ್ಬ ಸದ್ಯ ಸಿಕ್ತು ಅಂತ ತಿನ್ಬಿಟ್ಟು ಮರ್ತೋಗಲ್ಲ, ಮರ್ತು ಹೋಗಕ್ಕೆ ಚಾನ್ಸೇ ಇಲ್ಲ, ಅಡಿಕ್ಟ್ ಆದಂಗೆ ಅದು. ಆ ಥರ ಫ್ಲೇವರ್ ಇದೆ. ನೀವು ಅದನ್ನು ಓಪನ್ ಮಾಡಿ ನೋಡಿ, ಸ್ಮೆಲ್ ಮಾಡಿ, ಲಾಕ್ ಆಗಿಲ್ಲ ಅದು. ಇದು 50 ಗ್ರಾಮ್ಸ್ 50 ml. ಸ್ನೇಹಿತರೆ ಬನ್ನಿ, ಸಖತ್ತಾಗಿದೆ, ಶಾಕಿಂಗ್ ಇದೆ ಇದರಲ್ಲಿ ನೋಡಿ. ಇದು ಮಿಲ್ಗನ್ ಇದೆಯಲ್ಲ, ಅವ್ರ ನಂಬರ್ ಕೂಡ ಹಾಕಿದ್ದಾರೆ. ಅವ್ರು ಹೇಳ್ದಂಗೆ ನೋಡಿ, ಬರೀ ಪಕ್ಕ ಚಿನ್ನ ಇದ್ದಂಗಿದೆ, ಚಿನ್ನ ಇದೆ, KGF ಗೋಲ್ಡ್ ತರ ಇದೆ. ಆ ಮರಳಿದೆಯಲ್ಲ, ಮರಳು ಇದ್ದಂಗೆ ಇರ್ತದೆ. ಹೌದ್ರಾ? ಒಂದು ಚಮಚ ಕೊಡ್ರಪ್ಪ. ಸ್ಟಿಕ್ ಇದೆ ಸರ್. ಮತ್ತೆ ಇನ್ನೊಂದು ಪ್ಲಾನ್ ಮಾಡಿದೀವಿ. ಈಗ ಯಾರನ್ನ ಇನ್ನೊಬ್ರು ಬರ್ತಾರಲ್ಲ, ಸ್ಟಿಕ್ಕಲ್ಲಿ ಹಾಕ್ಕೊಟ್ಟು ತಿನ್ನಿಸ್ಬಿಡ್ತೀವಿ. ಹಿಂಗೆ ಎದ್ಕೊಂಡು ತಿಂದು ಅಲ್ಲಿ ಡಸ್ಟ್ಬಿನ್ನಿಗೆ ಕಡ್ಡಿ ಹಾಕಿ ಹೋಗ್ಬೋದು. ಹೌದ್ರಾ? ಈಗ ತಿನ್ಲೇದಾ? ತಿನ್ನಿ ಸರ್. ಸಖತ್ತಾಗಿದೆ ಸರ್, ಇದು ತುಂಬ ಚೆನ್ನಾಗಿದೆ. ಈಗ ಇದು ಫ್ರೀ? ಇದು ಫ್ರೀ, ಫ್ರೀ. ಇದನ್ನ ತಗೊಂಡೋಗಿ ಮನೆಗೆ ಯೂಸ್ ಮಾಡಿದ್ಮೇಲೆ ಮಕ್ಕಳು ಅಪ್ಪ ಚಾಕ್ಲೇಟ್ ಕೊಡು ಅನ್ನಲ್ಲ, ಅಪ್ಪ ಹೋಗಿ ತುಪ್ಪ ತಂಬ ಅನ್ಬೇಕು. ಆ ಕಾನ್ಸೆಪ್ಟ್ ನಮ್ದೆಲ್ಲ ದೊಡ್ಡ ಕಾನ್ಸೆಪ್ಟೇ. ಬಟ್ ಸಿಚುವೇಶನ್ ರಾಂಗ್ ಇತ್ತು ಅಷ್ಟೇನೆ. ಈಗೇನಾಗ ನಿಮ್ಮ ಅಕ್ಕ 5 ಲಕ್ಷ ಕೊಟ್ಟರು ಇದೆಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ರಿ? ಸೆಟಪ್ ಮಾಡಿದೆ, ಆರ್ಡರ್ ಬರ್ತಿದೆ. ಈಗ ನಾವು ಸುಮಾರು ಫ್ಯಾಕ್ಟ್ರಿಗಳಿಗೆ ಕೊಡೋಕೆ ಕಾನ್ಸೆಪ್ಟ್ ರೈಸ್ ಮಾಡಿದ್ದೀವಿ. ನಾವೀಗೆಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀವಿ. ಈಗ ಏನಾಗಿದೆ ಅಂದರೆ, ನಾವು ಮಾಸ್ ಆಗಿ ಮಾರ್ಕೆಟ್ ಮಾಡಿ ಮಾಸ್ ಪ್ರೊಡಕ್ಷನ್ ಮಾಡೋಕ್ಕೆ ಏನಾಗ್ತಿದೆ ಅಂದರೆ, ಪ್ರಾಡಕ್ಟು ಇರಬೇಕು, ಸಪ್ಲೈ ಇರಬೇಕು, ಎಲ್ಲ ಇರಬೇಕು. ನಾವು ತುಮಕೂರು ಇದ್ದೀವಿ, ಬೆಳಗಾಮಿಂದ ಆರ್ಡ್ರ್ ಬಂತು, ಕೊಡಬೇಕಲ್ಲ. ಅದನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಎಲ್ಲ ಒಂದು ಅರೇಂಜ್ಮೆಂಟ್ ಮಾಡ್ಕೊತಿದ್ದೀವಿ. ಕೊರಿಯರ್ ಆಫೀಸಲ್ಲಿ ಹೋಗಿ ಮಾತಾಡ್ಕೊಂಬಂದಿದ್ದೀವಿ. ಅವ್ರು ಆಯಿತು 2 ಪೇನಲ್ಲಿ ನಾವು ಕಳಿಸ್ಬೋದು ಅಂತ ಹೇಳಿದ್ದಾರೆ. ಯಾರೇ ಔಟ್ಸೈಡಿಂದ ಕಾಲ್ ಮಾಡಿದ್ರು ಅವ್ರಿಗೆ ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ. ಎಲ್ಲೆಲ್ಲಿಗೆ? ಆಲ್ ಓವರ್ ಕರ್ನಾಟಕ, ಎಲ್ಲಾದರೂ ಸರಿ, ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಕೊಡ್ತೀವಿ. ಸರ್ ಬಂಗಾರಪೇಟೆಯಲ್ಲಿ ಇದ್ದೀನಿ ನಾನು, 2 ಪೇ. ಬೀದರಲ್ಲಿ ಇದ್ದೀನಿ, 2 ಪೇ. ಸರ್ ಕರಾವಳಿ ಮಂಗಳೂರು ಉಡುಪಿಲಿ ಇದ್ದೀನಿ, 2 ಪೇ. ಹೊಸಪೇಟೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ, ಯಾವುದೇ ಏರಿಯಾ ಆದ್ರೂ, ಯಾವುದೇ ಡಿಸ್ಟಿಕ್ ಆದ್ರೂ 2 ಪೇ ಮುಖಾಂತರ ನಾವು ಕೊರಿಯರಲ್ಲಿ ಹಾಕಿ ಕಳಿಸ್ತೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಚೆಲ್ಲಲ್ಲ, ಹೊಡೆದೋಗಲ್ಲ, ಏನಲ್ಲ, ಫುಲ್ ಪ್ಯಾಕಿಂಗು. ಅಲ್ಲಿ ಹೋದ್ಮೇಲೂ ಅಷ್ಟೇ, ಇಲ್ಲಿಂದ ಏನು ಕಳಿಸ್ಕೊಡ್ತಿದ್ದೀವೋ ಸೇಮ್ ಕ್ವಾಲಿಟಿ ರೀಚ್ ಆಗಿದೆ. ನಾವು ಬೆಂಗಳೂರಿಗೆ 4 ಕಡೆ ಕೊಟ್ಟು ಸ್ಯಾಂಪಲ್ ಚೆಕ್ ಮಾಡಿದ್ದೆ. ಅಂದರೆ ಟ್ರಾವೆಲಲ್ಲಿ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಎಲ್ಲ ಚೆಕ್ ಮಾಡಿದ್ದೀವಿ. ಏನೂ ಡ್ಯಾಮೇಜ್ ಆಗಿಲ್ಲ. ತೊಗೊಂಡವ್ರೂ ಸಹ ತುಂಬ ಚೆನ್ನಾಗಿದೆ ಅಂತಲೇ ರಿವ್ಯೂ ಹೇಳಿದ್ದಾರೆ. ಆ ಕಾನ್ಸೆಪ್ಟ್ ಮೇಲೆ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ಈಗ ಕೊಡೋಕೆ ಶುರು ಮಾಡಿದ್ರಲ್ಲ, ಈಗ 5 ಲೀಟರ್ ತುಪ್ಪಕ್ಕೆ ಆರ್ಡರ್ ಕೊಟ್ಟರು ಹೋಟ್ಲವರು, ಆಮೇಲೆ ಅದಾದಮೇಲೆ ಬೇರೆ ಕಡೆ ಈಗ ಏನಾಗಿದೆ, ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಸರ್. ಡಾಬಾ, ಹೋಟೆಲ್ಸು, ಸುಮಾರು ರೆಸಿಡೆನ್ಷಿಯಲ್ ಸ್ಕೂಲು, ಮೆಡಿಕಲ್ ಕಾಲೇಜಸ್ಸು ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ ಸರ್? ನಾನು ಆ್ಯಕ್ಚುಲಿ ನಾನು ಓದಿರೋದೇ BBM. ನನ್ನ ಫೇವ್ರೇಟ್ ಸಬ್ಜೆಕ್ಟೇ ಮಾರ್ಕೆಟಿಂಗು. ನನ್ನ ಫೇವ್ರೇಟ್ ಸಬ್ಜೆಕ್ಟೇ ಮಾರ್ಕೆಟಿಂಗ್. ಇದೆಲ್ಲ ನನ್ನ ಫೇವ್ರೇಟ್ ಸಬ್ಜೆಕ್ಟು. ನನ್ನ ಮಾರ್ಕೆಟಿಂಗೇ ಫೇವ್ರೇಟ್ ಸಬ್ಜೆಕ್ಟ್. ನಿಮಗೆ ಮಾರೋದು ಗೊತ್ತು, ಮಾಡೋದು ಗೊತ್ತೀಗ. ಮಾರೋದು ಗೊತ್ತು, ಮಾಡೋದು ಗೊತ್ತು, ಎರಡೂ ಈಕ್ವಲ್ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಗೊತ್ತಾ? ನಮ್ಮ ಫ್ಯಾಮಿಲಿ, ನಮ್ಮ ತಾಯಿರು, ನಮ್ಮ ಮಿಸ್ಸಸ್ಸು, ನಮ್ಮ ಅತ್ತಿಗೆಯರು, ನಮ್ಮ ಅಣ್ಣ. ಸರಿನಾ? ಫ್ಯಾಮಿಲಿ ಸಪೋರ್ಟ್ ಇಲ್ದಲೇ ಇವೆಲ್ಲವಾಗ ಸರ್. ನಾನು ಯಾವಾಗ ಅಂಡರ್ ಫಾಲ್ ಆದ್ನೋ, ಯಾರಾದರೂ ಒಬ್ಬರು ಬೇರೆ ಥರ ಮಾತಾಡಿದ್ರು ಹರ್ಟ್ ಆಗ್ತಿತ್ತು. ಈ ಬಿಸ್ನೆಸ್ ಬರೋಕ್ಕಾಗದೆ ಎಂಕರೇಜ್ ಮಾಡೋದು. ನಮ್ಮಮ್ಮ ಏನಾನ ಕೇಳಿ, ನಮ್ಮ ಅಣ್ಣ ಹೇಳ್ತಿರ್ತಾನೆ, ಯಾವಾಗಲೂ ಅವ್ನು ಮಾಡಿದೆಲ್ಲ ಸರಿ ಅಂತಿರ್ತೀಯ, ಮಾಡಿದೆಲ್ಲ ಸರಿ ಇರ್ತಿದ್ಯಾ ಅಂದರೆ ಎಂಕರೇಜು. ಸೊ ಇವತ್ತಿಗೆ ಮಿಲ್ಗನ್ ಅನ್ನೋದು ಇಡೀ ತುಮಕೂರಲ್ಲಿ ತುಂಬ ಪವರ್ಫುಲ್ಲಾಗಿ ಬ್ರ್ಯಾಂಡಾಗಿ ಬೆಳೀತಿದೆ. ತುಮಕೂರಲ್ಲಿ ಎಷ್ಟಿದೆ ಸೇಲ್ಸ್ ಸರ್? ಇವಾಗ ನಂದು ಡೈಲಿ ಒಂದು 40 to 50 ಲೀಟರ್ ಪರ್ ಡೇ ಸೇಲ್ಸ್ ಇದೆ. 50 ಈಗ ಅಂದರೆ ಪರ್ ಮಂತ್ 1.5 ಟನ್ ನಮ್ಮದು ತುಪ್ಪ ಸೇಲ್ ಆಗ್ತಿದೆ. ಎಲ್ಲ ಕಡೆ ಕವರ್ ಮಾಡಿರೋದು. ಆರ್ಡರ್ಸ್ ಅಂದರೆ ನಾನು ಹೇಳ್ತೀನಿ, ಫಸ್ಟ್ ಆರ್ಡರ್ಸ್ ಇವೆಲ್ಲ ಮಾರ್ಕೆಟ್ ಸ್ಟಾರ್ಟ್ ಮಾಡಿ 1 ಮಂತ್ ಆಗಿದೆ. ಫಸ್ಟ್ ಆರ್ಡರ್ಸು 1.5 ಟನ್ನಲ್ಲಿದ್ದೀವಿ. ನಮ್ದು 10 ಲೀಟ್ರ್ ಇದ್ದಿದ್ದು ಸೇಲ್ಸ್ ಪರ್ ಡೇ ಈಗ 40 to 50 ಲೀಟರ್ ಹೋಗಿದೆ. ಇದು ರಿಪೀಟ್ ಆರ್ಡ್ರ್ ಹೇಗಾಗ್ತಿದೆ ಅಂದರೆ, ನೀವು ತಗೊಂಡೋಗಿದ್ದೀರಾ, ತಿನ್ಬಿಟ್ಟು ನೀವು ಸುಮ್ಮನಾಗಿಲ್ಲ,
ಫ್ಯಾಮಿಲಿಗೆ ಹೇಳಿದ್ದೀರಾ ನಿಮ್ಮ ಫ್ರೆಂಡ್ಸ್ಗೆ ತುಪ್ಪ ಆಯ್ತು ಕಣೋ ತಗೊಳ್ಳೋ ಅಂತ ಅವ್ರು ರಿಟರ್ನ್ ಕಾಲ್ ಮಾಡ್ತಿದ್ದಾರೆ, ಅವ್ರಿಗೂ ಫ್ರೀ ಸ್ಯಾಂಪಲ್ ಕೊಡ್ತಾ ಇದೀವಿ. ವರಮಹಾಲಕ್ಷ್ಮಿ ಹಬ್ಬದ ತನಕ ಫ್ರೀನೇ, ಯಾರು ಬಂದ್ರು ಫ್ರೀನೇ ನಾವು ಆಫರ್ ಕೊಡ್ತಿದ್ದೀವಿ. ಫ್ರೀ ಸ್ಯಾಂಪಲ್ ಕಳ್ಸ್ಕೊಡಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೊಡ್ಬೇಕು ಅಂತ ಹೇಳ್ತಾರೆ, ಅವ್ರಿಗೂ ನಾವು ಕೊಡ್ತಾ ಇದೀವಿ. ಇಲ್ಲಪ್ಪ ಕೊಡಲ್ಲ ಅಂತ ಹೇಳಂಗೆ ಸರಿ ಲಾಸ್ ಆಗಲ್ವಾ ನಿಮಗೆ ಸ್ಯಾಂಪಲ್ ಕೊಟ್ಬಿಟ್ರೆ? ಸರ್ ನಾನು ಇವತ್ತು 50 ರೂಪಾಯಿ ಹೋಗ್ಬೋದು, 100 ರೂಪಾಯಿ ಹೋಗ್ಬೋದು. ಸರಿ ನಾ ಅದೇ ಕಸ್ಟಮರ್ ನನ್ನ ಹತ್ರ 10 ಲೀಟರ್ ತಂದ್ರೆ ಆ ದುಡ್ಡು ನಾನು ಎತ್ಕೊಂಡಿದ್ದೀನಿ, ಇವತ್ತಲ್ಲ ನಾಳೆ ಅವರಿಂದ ಬರುತ್ತೆ. ಕಾನ್ಫಿಡೆಂಟ್, ನನ್ನ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಸರ್. ಇದರಲ್ಲಿ ಮೇಯ್ನ್ ಏನು ಗೊತ್ತಾ ಸರ್, ದೊಡ್ಡವರು ಎಷ್ಟು ಇಷ್ಟಪಡ್ತಾರೆ ಅದಕ್ಕೂ ಹೆಚ್ಚಿನದಾಗಿ ಮಕ್ಕಳು ಇಷ್ಟಪಡ್ತಾರೆ ಸರ್. ಯಾವ ಮಕ್ಕಳು ಊಟ ಮಾಡಲ್ವ, ಚಂದಮ್ಮನ ತೋರ್ಸಂಗಿಲ್ಲ, ನಾನು ಮಿಲ್ಗನ್ ತುಪ್ಪ ತೋರಿಸಿ ಊಟ ಕೊಡ್ಬೋದು. ಟೇಸ್ಟ್ ಆ ಟೇಸ್ಟ್ ಇರ್ತದೆ, ಆ ಫ್ಲೇವರು, ಆ ಟೇಸ್ಟ್ ನಾನು ಕೊಡ್ತಿದ್ದೀನಿ. ಹಂಗಾಗಿ ನಮ್ ಈಗ ಯಾವಾಗಲೂ ಕಾನ್ಫಿಡೆಂಟ್ ಲೆವೆಲ್ ಯಾವಾಗ ಗೊತ್ತಾ ಸರ್, ನನ್ನ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ನಾನು ನಿಮ್ಮನ್ನ ಇವತ್ತು 1 ಸ್ಪೂನ್ ತಿನ್ನಿಸ್ಬೋದು, 2ನೇ ಸ್ಪೂನ್ ತಿನ್ನಬೇಕು ಅಂದರೆ ಅದು ಚೆನ್ನಾಗಿರಬೇಕು. ಇಲ್ಲಾಂದರೆ ನೀವು ಸುಮ್ಮನೆ ನನ್ನ ಮುಂದೆ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಬಟ್ ನಾನು ಮನೆಯಲ್ಲಿ ಏನೇ ಅಡುಗೆ ಮಾಡಲಿ ಏನೇ ಮಾಡಲಿ ತಿಂದು 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 ಟೇಸ್ಟ್ ಮಾಡಿದ ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು. ಆವಾಗ ಜನಕ್ಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನ ತಿಂದವರು ಬೇರೆ ಬೇರೆ ಕಡೆ ಹೇಳ್ತಿದ್ದಾರೆ. ಇವತ್ತು ತುಮಕೂರಲ್ಲಿ ಒಂದು ಬ್ರ್ಯಾಂಡಾಗಿ ಹೋಗ್ತಿದೆ, ಎಲ್ಲರ ಬಾಯಲ್ಲೂ ಮಿಲ್ಗನ್ ನನ್ನ ಹೆಸರು ಬರ್ತಾ ಇದೆ. ಸೇಲ್ಸ್ ಪರ್ ಮಂತ್ 1.5 ಟನ್ ಇದೆ ಸರ್. ಮೀನ್ಸ್ ಎಷ್ಟು ಅಮೌಂಟ್? 1 ಲೀಟರ್ ಸರ್ ಈಗ ನಾವು 600 ರೂಪೀಸ್ ಪರ್ ಲೀಟರ್ ಕೊಡ್ತಾ ಇದ್ದೀವಿ, ಆಫರಲ್ಲಿ ಕೊಡ್ತಾ ಇರೋದು. ನಮ್ದು MRP ಬಂದು 750 ರೂಪೀಸ್ ಇರುತ್ತೆ. ಈಗ ವರಮಹಾಲಕ್ಷ್ಮಿ ಅವ್ರಿಗೂ 600 ರೂಪೀಸ್ಗೆ ನಾವು ಕೊಡ್ತಾ ಇದ್ದೀವಿ. ನಾರ್ಮಲಿ 750 ರೂಪೀಸ್ ನಾವು ಇದನ್ನ ತುಪ್ಪನ ಸೇಲ್ ಮಾಡ್ತೀವಿ ಔಟ್ಸೈಡು. ಅಂದರೆ 750 ರೂಪೀಸ್ಗೆ ಫ್ರೀ ಡೆಲಿವರಿ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ. ಅವ್ರು ಯಾವ ಸ್ಪಾಟ್ಗೆ ಹೇಳ್ತಾರೋ ಆ ಸ್ಪಾಟಿಗೆ ನಾವು ಕಳಿಸ್ಕೊಡ್ತೀವಿ. ಎಲ್ಲಿಗೆ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಬೇಕಾದ್ರೆ 2 ಪೇ ಇಲ್ಲ ಅಂದರೆ ನಾನೇ ಬೈಕಲ್ಲಿ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ. ಬೈಕಲ್ಲಿ ಹೋಗ್ತೀವಿ ಅಂದರೆ ಅದೇ ಎಲ್ಲ ಕ್ಯಾಲ್ಕುಲೇಷನ್ ಇರುತ್ತೆ. 10 ಲೀಟ್ರ್ ಚಾಮರಾಜನಗರ ಅಂದರೆ ಮೈಸೂರಲ್ಲಿ ಒಂದು 10 ಲೀಟ್ರ್ ಹೊಂಚ್ಕೊಂಡಿರ್ತೀನಿ. ಹಂಗೆ ಹೋಗ್ತಾ ಹೋಗ್ತಾ ಟ್ರಾನ್ಸ್ಪೋರ್ಟ್ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಟ್ಟು ಬರ್ತೀನಿ. 7-8 ಲಕ್ಷ ಬಂತಲ್ಲ? 7-8 ಲಕ್ಷ ಬಂತು ಸರ್. ಈಗ ಬ್ಯಾಂಕ್ ಮ್ಯಾನೇಜರ್ಸು ಕಾಲ್ ಮಾಡ್ತಾರೆ, ರಿಟರ್ನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕ್ರೆಡಿಟ್ ಎಲ್ಲ ಕ್ಲಿಯರೆನ್ಸ್ ಆಗ್ತಾ ಇದೆ. ನಮ್ಮ ಮನೆಯವ್ರಿಗೂ ಒಡವೆ ಎಲ್ಲ ಬಿಡಿ ಮಾರ್ಬಿಟ್ಟೆ ಸರ್. ಅದು ಹೇಳಲೇ ಇಲ್ಲ ನಿಮಗೆ. ನಮ್ಮ ತಾಯಿಯರ್ದು ಬಳೆ ಇದೆಲ್ಲ 60 ಲಕ್ಷ ಬಂತಲ್ಲ. ನಮ್ಮ ತಾಯಿಯರ ಬೆಳೆ, ಇವ್ರ ನೆಕ್ಲೆಸು ಜೊತೆಗೆ ವಾಲೆ ಗೀಲೆ ಎಲ್ಲ ಹೋಲ್ಸೇಲ್ ಏನು ಅಡಾಯ್ಕಿದ್ನಲ್ಲ, ಅಡಾಯಿ 2 ಲಕ್ಷಕ್ಕೆ ಇಟ್ಟಿದ್ದೆ, ಮಾರೋದು ಇನ್ನೂ 2 ಲಕ್ಷ ಬಂದಿದ್ದಲ್ಲ. ಆ 2 ಲಕ್ಷಕ್ಕೋಸ್ಕರ ಅದನ್ನು ಮಾರ್ಬಿಟ್ಟೆ. ಅವತ್ತಂಗಿತ್ತು ಕಮಿಟ್ಮೆಂಟ್. ಇಲ್ಲ ಸರ್, ಇಲ್ಲ ಮುಂಚೆನೇ ನಾವು ಮಾತಾಡ್ಕೊಂಡಿದ್ವಿ ಬಿಸ್ನೆಸ್ ಮಾಡಬೇಕು ಅಂತ. ಬಿಸ್ನೆಸ್ ಅಂತ ಬಂದಾಗ ವೇರಿಯೇಷನ್ ಇದ್ದೇ ಇರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಇವತ್ತು ದುಡ್ದು ಸಂಪಾದನೆ ಮಾಡಿ ತಗೊಬೋದಲ್ಲ. ಈಗ 2 ನೆಕ್ಲೆಸ್ ತಗೋಬೋದು, 2 ನೆಕ್ಲೆಸ್ ತಗೊಬೋದು. ಇಲ್ಲ ಈಗ 2 ನೆಕ್ಲೆಸ್ ಇಲ್ಲ, 1 ನೆಕ್ಲೆಸ್ ಅಲ್ಲಿ ಇದ್ದೀವಿ. ಮುಂದಕ್ಕೆ ತಗೊಬೋದೇನೋ, ನೆಕ್ಸ್ಟ್ ಇಯರ್ ತಗೊಬೋದು. ಆ ಕಾನ್ಫಿಡೆಂಟ್ ಬಂದಿದೆ ಈಗ ಪ್ರೆಸೆಂಟು. ನಾನು ಮದುವೆ ಆಗೋಕ್ಕೂ ಮುಂಚೆನೇ ಇವ್ರಿಗೆಲ್ಲ ಹೇಳಿದ್ದೆ, ನಾನು 40 ಇರೋನು 0 ಆಗ್ಬೋದು, 0 ಇರೋನು ಕೋಟಿ ಆಗ್ಬೋದು, ಗೊತ್ತಿಲ್ಲ ನನಗೆ. ಜಾಬು ಹೆಚ್ಚು ಕಮ್ಮಿ ಇಷ್ಟ ಇಲ್ಲ ನನಗೇನು. ನನ್ನ ಬಿಸ್ನೆಸ್ ಮೈಂಡು, ಯಾವತ್ತು ಬೇಕಾದ್ರೂ ಬಿಸ್ನೆಸ್ ಫೀಲ್ಡ್ಗೆ ಹೋಗ್ಬೋದು. ನಾಳೆ ದಿನ ನೀನು ಜಾಬಲ್ಲಿದ್ದೆ ಅದಕ್ಕೆ ಮದುವೆ ಆಗ್ತೀನಿ ಅನ್ನೋದು, ನೀನು ಕೋಟೀಶ್ವರ ಅಂತ ಮದುವೆ ಆ ಥರ ಸಿಚುವೇಶನ್ ಇದ್ದರೆ ನಾವು 1 ತಿಂಗಳು ಇನ್ನೇನು ಮಾಡಿದ್ದು ನಾವು ಚಾಟಿಂಗ್, ಲಾಕ್ಡೌನಲ್ಲಿ ಚಾಟಿಂಗ್ ಇತ್ತಲ್ಲ, ರೊಕ್ಕ ಮಾಡ್ತಿದ್ದೆ. ಹೌದೌದು, ಅದೆಲ್ಲ ಮಾತಾಡಿದ್ದು ಇಂಟರ್ನೆಟ್ ಖಾಲಿ ಆಗಬೇಕು, ಅದೆಲ್ಲ ಮಾತಾಡಿದ್ದು. ನಾವೇನು ಬೇರೆ ಬೇರೆ ಮಾತಾಡ್ತಿರ್ಲಿಲ್ಲ. ಟಾಪಿಕ್ ಇದೇನೆ, ಫ್ಯಾಮಿಲಿ ಹೆಂಗಿರುತ್ತೆ ಮುಂದೆ ಅನ್ನೋದು, ಇವ್ರ ಎಕ್ಸ್ಪೆಕ್ಟೇಷನ್ನು ನನ್ನ ಎಕ್ಸ್ಪೆಕ್ಟೇಷನ್ನು ಎಲ್ಲ ಹೇಳಿದ್ದು. ನನಗೆ ಗೊತ್ತಿತ್ತು ಫ್ಯೂಚರ್ ಏನಾಗ್ಬೋದು ಅಂತ. ಆ ಕ್ಯಾಲ್ಕುಲೇಷನ್ ಅಲ್ಲೇನೆ ಹೇಳಿದ. 5 years ಕಂಪ್ಲೀಟ್ ಆಯ್ತು. ನೆನ್ನೆ ಬರ್ತಡೇ ಆಯ್ತು, 22nd. ಸಹೋದರಿಗೆ ಹುಟ್ಟುಹಬ್ಬ ಅವ್ರಿಗೆಲ್ರಿಗೂ ಹರಸಿ ತುಪ್ಪ ತರ ಬದುಕು ಚೆನ್ನಾಗಿ ಸಿಹಿಯಾಗಿರಲಿ, ಬಂಗಾರವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಸೊ ಈಗ ಎಷ್ಟು ಜನ ನಡೆಸೋದು ಇದನ್ನ ಸರ್? ಈಗ ನೋಡಿ, ನನಗೆ 2 ಕಮಿಟ್ಮೆಂಟು. ಒಂದು ಮಾರ್ಕೆಟಿಂಗ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು, ಫೈನಾನ್ಸ್ ಆಡಿಟ್ ಮಾಡ್ಕೊಬೇಕು, ಸೇಲ್ಸು ಸ್ಟಾಕ್ ಎಲ್ಲ ಚೆಕ್ ಮಾಡಬೇಕು. ಈಗ ಒಬ್ಬ ಹುಡುಗ ಇದ್ದಾನೆ, ಎಲ್ಲ ಮಾಡ್ಬೇಕಾದ್ರೆ ನನಗೆ ಫುಲ್ಲು ಪ್ರೆಷರ್ ಬಿದ್ದಿತ್ತು. ಈಗ ಏನು ಮಾಡ್ತಿದ್ದಾರೆ ನಮ್ಮ ಮಿಸಸ್ಸು, ನಾನು ಮೊದಲು ಹೇಳಿದ್ದೆ ನೀನು ಜಾಬ್ಗೆ ಹೋಗಂಗಿಲ್ಲ, ಜಾಬಿಗೆ ಕಳ್ಸಂಗಿಲ್ಲ. ನಾನು ಮನೆಗೆ ಬಂದರೆ ನನಗೆ 1 ಗ್ಲಾಸ್ ನೀರು ಕೊಡಬೇಕು, ತಟ್ಟೆ ತುಂಬ ಊಟ ಕೊಡಬೇಕು, ಊಟ ಮಾಡಿ ನೆಮ್ಮದಿಯಾಗಿರ್ಬೇಕು. ಜಾಬ್ಗೆ ಹೋಗಿ ನೀನು ಬರೋದು, ನಿನಗೆ ನಾನು ತಟ್ಟೆ ಕೊಟ್ಟು ಊಟ ಕೊಡೋದು, ಆ ಪರಿಸ್ಥಿತಿ ಬೇಡ. ದುಡಿಯೋ ಶಕ್ತಿ ಇದೆ, ನಾನು ದುಡ್ಡು ಕೊಡ್ತೀನಿ ನಿನಗೆ, ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋ. ಅದು ಅಂದರೆ ನಾವು ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ 3 ಗಂಟೆ ಆ ಟೈಮಲ್ಲಿ. ಅಂದರೆ ಇವೆಲ್ಲ ಮೊದಲೇ ಲಾಕ್ ಮಾಡ್ಕೊಂಬಿಟ್ಟಿದ್ದೆ, ಹಿಂಗೆ ಇರಬೇಕು ಅಂತ. ಅಂದರೆ ನಾನು ಹೇಳೋದು ಒಂದು, ಇವರು ಇದ್ದಿದ್ದು ಹಂಗೇನೆ. ಯಾವುದು ನನ್ನ ಬಲವಂತಕ್ಕಾಗಿದ್ದಲ್ಲ.
ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದು ನಾನು ಹೇಳಿದೆ ಅಂತಲ್ಲ, ಇವ್ರಿಗೆ ಬೇಕಾಗಿದ್ದು ಅದೇ ನನಗೆ ಬೇಕಾಗಿದೆ. ಈ ಸಾಲಾವಳಿ ಅನುಬಂಧ ಋಣ ಅನುಬಂಧ ಎಲ್ಲ ಸೇರಿ ನಮ್ಮ ಮದುವೆ ಆಗೋಯ್ತು. ನನಗೂ ಜಾಬ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಮ್ದು ಏನಾದ್ರು ಓನ್ ಆಗಿದ್ರೆ ಅದ್ರಲ್ಲಿ ಜೊತೆ ಸೇರಿ ಇಬ್ರು ಮಾಡ್ಬೇಕು ಅಂತ ಇಷ್ಟ ಇತ್ತು. ಇಷ್ಟು ಆಮೇಲೆ ನನ್ನ ನೋಡಿ ಹೆಂಗ್ ತಡ್ಕೊಂಡ್ರಿ? ಈಗ ಗೆಲ್ತಾ ಇದ್ರೆ ಸೂಪರ್, ಓಕೆ. ಅಲ್ಲ, ಗೆದ್ದಿದ್ರು ನಾವೇ ಖುಷಿ ಪಡ್ತಿದ್ದಿದ್ದಲ್ವಾ, ಸೋತಾಗೂ ನಾವೇ ಜೊತೆ ನಿಲ್ಬೇಕಷ್ಟೇ. ಬಯಕ್ ಹೋಗಿ ಅಥವಾ ನಿಂಗೆ ಬುದ್ಧಿ ಇಲ್ಲ, ನಿಂಗೇನು ಬರಲ್ಲ ಅಂತ ಇಲ್ಲ, ಯಾವತ್ತೂ ಬೈದಿಲ್ಲ. ಬಟ್ ಒಂದು ಸಿಚುವೇಶನ್ ಒನ್ ಟೈಮಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಹಾಕಿದ್ರು. ಯಾವುದೋ ಒಂದೇ ಒಂದು ಸಿಚುವೇಶನ್, ಯಾವುದೋ ಒಂದು ಮದುವೆ ಇತ್ತು, ಒಡವೆ ಕೊಡಿಸ್ಲಿಲ್ಲ, ಬಿಡಿಸ್ಕೊಂಬರ್ಲಿಲ್ಲ, ಫೀಲ್ ಆಗಿಬಿಟ್ಟಿದ್ರು. ಈ ಸಿಚುವೇಶನ್ ಇತ್ತು. ಅಷ್ಟು ಬಿಟ್ಟರೆ ಇನ್ಯಾವತ್ತೂ ಸಹ ನನಗೆ ಅದು ಬೇಕು ಇದು ಬೇಕು ಏನಕ್ಕೆ ಹೇಳಿ, ಸುಮ್ಮನೆ ಹೆಣ್ಮಕ್ಳಲ್ವಾ ಒಲೆ ಕೊಡಿಸು ಚೈನ್ ಕೊಡಿಸಿ ತಮಾಷೆಗೆ ಕ್ಯಾಶುವಲ್ ಮಾತುಗಳು ಬರ್ತವೆ ಬಿಟ್ಟರೆ ಸೀರಿಯಸ್ ಆಗಿ ಯಾವತ್ತೂ ಯಾವತ್ತೂ ಕೇಳಲ್ಲ, ಕೇಳೂ ಇಲ್ಲ. ನನ್ನ ಬೇಡ ಇಲ್ಲ ನನ್ನ ಹತ್ರ ಇಲ್ಲ ಅಂದರೆ ಸುಮ್ಮನೆ ಆಗೋಗ್ತಾರೆ, ದುಡ್ಡಿಲ್ಲ ಅಂದರೆ ಮುಗಿದೋಯ್ತು. ಮಗ ಇದ್ದಾನೆ, ಅವ್ನು ನನಗಿನ್ನ ಬುದ್ಧಿವಂತ. ಎಷ್ಟು ವಯಸ್ಸು? 2.5 ವರ್ಷ. 4 ವರ್ಷ. ಸಾರಿ 4 ವರ್ಷ ಇಲ್ಲ, 4 ವರ್ಷ ಮಗ. ತುಂಬ ಚೆನ್ನಾಗಿ ನಮ್ಮ ಪಾಪ ಗನ್ವಿತ್ ಒಬ್ಬನೇ ಮಗ ಇದ್ದಾನೆ. ಅವನ್ನ ನೋಡಿ, ನಮ್ಮ ಮದುವೆ ಆಗಿ 1 ವರ್ಷಕ್ಕೆ ಪ್ರೆಗ್ನೆಂಟು. ಆ ಸಿಚುವೇಶನ್ನು ಬಿಸ್ನೆಸ್ ಸ್ಟಾರ್ಟ್ ಆಗಿ ಇವ್ರು ಪ್ರೆಗ್ನೆಂಟು ಎಲ್ಲ ಒಂದೇ ಕೆಲಸ ಮಿಲ್ಸ ಎಲ್ಲ ಆಗಿದ್ದು. ಈಗೇನಾಗಿದೆ, ಅವ್ನು ಸ್ಕೂಲಿಗೆ ಸೇರಿಸಿದ್ದೀವಿ. ಈಗ ನೋಡಿ ಹೆಂಗೆ ಒಂದು ಒಳ್ಳೆ ಟೈಮ್ ಬಂದರೆ ಹೆಂಗಾಗುತ್ತೆ ಅಂದರೆ, ಇಲ್ಲಿಗೆ ಬಂದೆ ನಮ್ಮ ಅಕ್ಕ ದುಡ್ಡು ಕೊಟ್ಟರು, ಅವನದು ಸ್ಕೂಲ್ಗೆ ಹೋದ. ನಮ್ಮ ಮಿಸ್ಸಸ್ ಈಗ 9 to 1 ಫ್ರೀ. ಅವರು ಡೈಲಿ 9 ಗಂಟೆಗೆ ಬಂದು ಡೈರಿಗೆ ಬಂದು ಎಲ್ಲ ಆಡಿಟ್ ಮುಗಿಸ್ಕೊಂಡು, ಯಾರು ಕಸ್ಟಮರ್ಸ್ಗೆ ಏನು ಕೊಟ್ಟಿರ್ತೀವಲ್ಲ ನಾವು ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡು ರಿವ್ಯೂ ಕೇಳ್ಕೊಂಡು ಅದರಲ್ಲಿ ಏನಾದರೂ ವೇರಿ ಇದ್ದರೆ ಮತ್ತು ಆರ್ಡರ್ಸು ಇವರೇ ತೊಗೊತಾರೆ. ಇವರು ಕೃಷ್ಣ ಅಂತ, ಇವ್ರದ್ದು ಒಂದು ದೊಡ್ಡ ಸ್ಟೋರಿ ಇದೆ. ಎಲ್ಲ ಸ್ಟೋರಿನೇ ಸರ್ ನಮ್ದು, ಯಾವುದೇನು ನಾರ್ಮಲ್ ಅಲ್ಲ. ನಾನು ಅವನು ಕಾಲೇಜ್ ಫ್ರೆಂಡು, BBM, ಇಬ್ರು BBM ಫ್ರೆಂಡು. ಜೊತೆಗೆ ಇಬ್ರು ಸೈಕಲಲ್ಲಿ ಹೋಗಿವೋ. ಅವ್ನು 10 ರೂಪಾಯಿ ತರನು, ನಾನು 5 ರೂಪಾಯಿ ತರಿವಿ. ಕಾಲೇಜ್ಗೆ ಊಟ ಅಲ್ಲ, ಚಕ್ಲಿ ನಿಪ್ಪಟ್ಟು. ಈ ಊಟಕ್ಕೆ ಎಲ್ಲಿ ಸರ್ 15 ರೂಪಾಯಿ ಬರೋಲ್ಲ. ಸೈಕಲಲ್ಲಿ ಹೋಗಿ ಭತ್ತ ಚಕ್ಲಿ ನಿಪ್ಪಟ್ಟು ತಿನ್ಕೊಂಬಂದಿದ್ದು. ಇವ್ರ ಪಕ್ಕದೂರೇನೆ, ಮಳ್ಳೂರು ಅಂತ. ಇವ್ರು ಏನು ಮಾಡ್ತಾರೆ, ಇದೆಲ್ಲ ಸಿಚುವೇಶನ್ ಆದಾಗ ಫಸ್ಟ್ ಸ್ಟಾರ್ಟಿಂಗ್ ಹಾಲಿನ ಡೈರಿ ಬಂದಾಗ ಬಂದರು. ಕಾಲ್ ಜಾರ್ ಬಿದ್ದುಬಿಟ್ಟು ಈ ಡೈರಿ ಸವಾಸನೆ ಬೇಡ ಅಂತ ಹೊರಟೋಗ್ಬಿಟ್ರು. ನಮಗೂ ಕೊರೋನಾ ಟೈಮಲ್ಲಿ ನಮ್ಗೆ ನಾಟಕ ಇಲ್ಲ, ಯಾವ ಬೀದಿ ನಾಟಕವೂ ಇಲ್ಲ, ಯಾವ್ದು ಸ್ಟೇಜ್ ಕಾರ್ಯಕ್ರಮ ಇಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಏನ್ ಮಾಡ್ತಿದ್ರಿ? ನಮ್ಮ ತಮ್ಮಂಗೆ ಹೆಲ್ಪ್ ಮಾಡ್ಬೇಕು. ಅವಾಗ ರೋಡ್ ಮುಂದೆ ಇಟ್ಕೊಂಡು ಹಾಲ್ನ ಅಲ್ಲಿ 1 ಲೀಟ್ರೆ ಹಾಳ್ಕೊಂಡು ಸ್ಟಾಲ್ ಇಟ್ಕೊಂಡು ಅಳಿತಾ ಹೋದು. ಒಂದಂತಕ್ಕೆ ನಡೀತಾ ಇತ್ತು, ಒಂದು ಸಾಲಗಳು ಅದು ಇದು. ನಮ್ಮ ನಾಟಕ ಏನೂ ಇಲ್ಲ, ಬರೀ ಓದೋದು, ಬಂದು ಡೈರಿನಲ್ಲಿ ಹಾಲ್ ಮಾಡೋದು. ಇಷ್ಟು ನಾವು ಇಬ್ರು ಮಾಡೋದು. ಆಮೇಲೆ ಒಬ್ಬ ಎಂಪ್ಲಾಯಿ, ನಾನು ನೀನು ಖುಷಿ ಆಗ್ತಿತ್ತು ಬೀದಿಯಲ್ಲಿ ಮಾರೋದು. 20 ರೂಪಾಯಿ ತರೋರು, ನಾವೆಲ್ಲ ಬಾಳೆಹಣ್ಣು ತರೋರು. ನನಗೆ 20 ರೂಪಾಯಿ ದುಡ್ದು ಅದರಲ್ಲಿ 10 ರೂಪಾಯಿ ಬಾಳೆಹಣ್ಣು. ಯಾಕೆಂತ ಹೇಳಿದ್ರೆ ಕೊರೋನಾ ಅಲ್ವಾ, ಯಾರ ಹತ್ರನೂ ಇಲ್ಲ ದುಡ್ಡು, ಯಾರ ಹತ್ರನೂ ಇಲ್ಲ ಆಕ್ಚುಲಿ. ಅವಾಗ ಆಸೆ ತಿನ್ನಬೇಕು. ಆಮೇಲೆ ಕನ್ಸೀವ್ ಆಗ್ತೀನೇನೋ ಅಂತೇಳಿ ಆ ಪ್ರೆಗ್ನೆನ್ಸಿ ಇರುತ್ತಲ್ಲ, ಆ ಮಕ್ಕಳಾಗಿರ್ಲಿಲ್ಲ ನಮಗೆ, ಅದೊಂದು ಸ್ವಲ್ಪ ಹಿಂಸೆ ಆಗ್ತಿತ್ತು. ಆ ಟೈಮಲ್ಲಿ ಇವ್ರು ದುಡ್ದು ತರೋದಿದೆಯಲ್ಲ, ಅದು ಇನ್ನೂ ಖುಷಿ ತರ್ತಿತ್ತು. ಆ ಹೊರಗಡೆ ದುಡಿಯೋದಿದೆಯಲ್ಲ, ಆ ಸ್ಟಾಲ್ ಹಾಕೊಂಡು ರೋಡ್ ಸೈಡಲ್ಲಿ, ಅದು ನಮ್ಗೆ ಥಿಯೇಟರ್ ಮಾಡಿದ್ವಲ್ಲ, ಅದ್ ನಮ್ಮನ್ನ ಇನ್ನೂ ಗಟ್ಟಿ ಮಾಡ್ತಾ ಇತ್ತು. ಸೊ ಅದು ಎಕ್ಸ್ಟೆನ್ಷನ್ ಆಫ್ ಥಿಯೇಟರ್ ತರ, ಥಿಯೇಟರ್ ತರ ಅದೊಂದು ರಂಗಭೂಮಿನೇ. ಹೌದು, ಬಯಲು ರಂಗಭೂಮಿ. ಜನಗಳನ್ನ ಅಬ್ಸರ್ವೇಷನ್ ನಮಗೆ ಸಿಕ್ತಲ್ಲ. ಓಕೆ, ನಾವೆಲ್ಲ ಒಟ್ಟು ಕುಟುಂಬ ಈಗ್ಲೂ. ಈಗ ಒಟ್ಟಿಗೆ ಇದ್ದೀವಿ ಅಂದರೆ ಅವರು TVS ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಬಸ್ ಫೆಸಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಅವರು ಅಲ್ಲಿದ್ದಾರೆ. ನಮ್ಮ ತಾಯಿರು ಎಲ್ಲ ಕಡೆ ಓಡಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ ಅವರು. ಈಗ 2 ಮನೆ ಹೋಗ್ಬಿಟ್ವಾ? ನನ್ನ ಮನೆ ಹೋಯ್ತು, ನಮ್ಮ ಅಣ್ಣಂದು ಉಳಿಸಿದ್ದೀನಿ. ಲೋನ್ ಇದೆ, ಅದು ಕಳಿಬಾರ್ದು ಅಂತ ಅವ್ರು ನಮ್ಮ ಅಪ್ಪನ ಹೆಸರಲ್ಲಿ ಇರಲಿ, ಅದನ್ನ ಯಾಕೆ ಹೋಗ್ಬೇಕು ಅನ್ನೋದು ಅವ್ರ ಇಂಟೆನ್ಷನ್ನು. ಆದಷ್ಟು ಉಳ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಂತೀರಿ? ಭಾಳ ಜನ ನೋಡಿ, ಸಾಲ ಆಯಿತು, ವ್ಯಾಪಾರಕ್ಕೆ ಸ್ವಂತವಾಗಿ ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ವ್ಯಾಪಾರಕ್ಕೂ ಅಥವಾ ಬಿಸ್ನೆಸ್ಗೂ ಇನ್ನೊಂದೇನಕ್ಕೋ ವ್ಯವಹಾರಕ್ಕೆ ಕೈ ಇಟ್ಟು ಸೋತಾಗ ಹೆದರಿ ಕುಗ್ಗುತ್ತೀವಲ್ಲ, ಅವ್ರು ಬಹುಶಃ ನಮ್ಮ ಈ ಗೆಳೆಯರನ್ನ ನೋಡಿ ಕಲಿಬೇಕು. ಚೇತನ್ ನಮ್ಮ ಗೆಳೆಯರು, ರಂಗಭೂಮಿಲಿ ಗೆಳೆಯರು, ಅವ್ರ ಪತ್ನಿ ಕೂಡ ನಮ್ಮ ಗೆಳೆಯರೇ, ರಂಗಭೂಮಿ ಗೆಳತಿಯಕ್ಕೆ. ಇವರು ನಮ್ಮ ಚೇತನ್ ಅವರ ಅಣ್ಣ, ತಮ್ಮ ಮತ್ತು ತಮ್ಮನ ವೈಫು, ಇವರು ಅವ್ರ ಗೆಳೆಯರು. ಸೊ ಇವರೆಲ್ಲ ನಮ್ಮ ಗೆಳೆಯರೇ. ಏನು ಹೇಳ್ತೀರಿ ಯೂತ್ಸ್ಗೆ? ಸರ್, ಇವತ್ತು ನೀವು 10 ರೂಪಾಯಿ ದುಡಿದ್ರೆ, ಎಲ್ಲ ನಾನು ಜಾಬ್ಗೆ ಹೋಗಿ ದುಡಿದ್ರೆ ನಾಳೆ 11 ಆಗ್ಬೋದು, 12 ಆಗ್ಬೋದು. ಬಟ್ ನೀವು 9-8 ಬರೋಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಇದ್ದಿದ್ದು 11, 12 ಹೋಗ್ತಾ ಇರುತ್ತೆ. ಅಪ್ ಟು 15ವರೆಗೂ ಹೋಗ್ಬೋದು ಅಷ್ಟೇ. ಬಟ್ ಬಿಸ್ನೆಸ್ಗೆ ನೀವು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕ್ಬಿಡಿ. ಇವತ್ತು 10 ರೂಪಾಯಿ ಲಾಸ್ ಆಯಿತಾ, 10 ರೂಪಾಯಿ ತಂದಾಕಿ.
ಬಟ್ ಯಾವಾಗ್ಲೂ ವಿಷಯ ನಾಲೆಡ್ಜನ್ನ ತಿಳ್ಕೊಂಡು ಬಿಸ್ನೆಸ್ಸಿಗೆ ಬರಬೇಕು. ನನ್ನಲ್ಲೂ ಒಂದು ಲೂಸ್ ಫಾಲ್ಸ್ ಇದೆ. ಏನು ಅಂದರೆ ನಾನೇನು ಜಾಬಿಂದ ಮಾಡ್ಬೇಕಾದ್ರೆ ಏನು ಆ ಲೇಜಿನೆಸ್ ಇತ್ತಲ್ಲ ಅದು ನನ್ನನ್ನು ಸ್ವಲ್ಪ ಮೈನಸ್ ಮಾಡ್ತು. ಬಿಡು ಆಗುತ್ತೆ ಅನ್ಕೊಂಬಂದೆ. ನಡಿಬೇಕಾದ್ರೆ ಯಾವಾಗಲೂ ಒಂದು ಗ್ರಾಫ್ ಲೆವೆಲ್ ಅಂತ ಹೇಳ್ತಾರೆ. ಒಂದು ಸತಿ ಹಿಂಗೆ ಹೋಗಿದ್ದು ಮತ್ತೆ ನಿಮಗೆ ನಿಧಾನಕ್ಕೆ ಹಿಂಗೆ ಹೋಗ್ತಿದೆ ಹೊರತು ಹೋಗಲ್ಲ. ಆ ಟೆನ್ಯೂರಲ್ಲಿ ಏನು ಮಾಡಬೇಕು ಅಂದರೆ ನೀವು ಬಿಸ್ನೆಸ್ನ ಸೆಟಪ್ ಮಾಡ್ಕೊಬೇಕು. ನಾನೇನು ಮಾಡಿದೆ, ಈ ರನ್ನಿಂಗಲ್ಲಿ ಇತ್ತಲ್ಲ ಇನ್ನೇನು ಬಿಡು ಅದೇ ಕಂಟಿನ್ಯೂಟಿ ಆಗುತ್ತೆ ಅನ್ನೋ ಸಿಚುವೇಷನಲ್ಲಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗ ಡೌನ್ಫಾಲ್ ಆಗೋಯ್ತು ಆವಾಗ ನನಗೆ ಅರ್ಥ ಆಗಿದ್ದು ಇನ್ವೆಸ್ಟ್ಮೆಂಟ್ನ ನೋಡ್ಕೊಂಡು ಮಾಡಿ, ತಿಳ್ಕೊಂಡು ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಓವರ್ ಸಾಲ ಮಾಡಬೇಡಿ. ನಿಮ್ಮ ಕೆಪಾಸಿಟಿ ತಕ್ಕನಾಗಿ ಸಾಲ ಮಾಡಿ. 5 ವರ್ಷಕ್ಕೆ ಬೆಳೆಯೋದು 10 ವರ್ಷಕ್ಕೆ ಬೆಳೀಲಿ. ಅದನ್ನು ನೀವೇನು ಮಾಡಬೇಕಾದ್ರೆ ಪ್ಲ್ಯಾನಿಂಗ್ ಹಾಕ್ಕೊಂಡು ಮಾಡಿ. ಬಟ್ ಬಿಸ್ನೆಸ್ ಮಾಡಿ, ನೀವು ಬೆಳಿತೀರಾ, ದೇಶನೂ ಬೆಳೆಯುತ್ತೆ, ನಿಮ್ಮ ಜೊತೆಗಿರೋರು ಬೆಳೀತಾರೆ, ಫ್ಯಾಮಿಲಿನೂ ಖುಷಿಯಾಗಿರ್ತಾರೆ. ಲಾಸ್ ಆಗ್ಬಿಟ್ಟು ಬೀದಿಗೆ ಬಂದುಬಿಟ್ರು ತುಂಬ ಜನ ಅವರಲ್ಲ ಸರ್. ಲಾಸ್ ಆಗಿ ಬೀದಿಗೆ ಬರೋಕ್ಕೆ ಬಿಸ್ನೆಸ್ ಮಾಡಿದವ್ರು ಯಾರು ಲಾಸ್ ಆಗಿ ಬೀದಿಗೆ ಬರೋಲ್ಲ. ಅವರಲ್ಲಿರೋ ಲೂಸ್ ಫಾಲ್ಸಿಂದನೇ ಅವರು ವೀಕ್ನೆಸ್ಸು. ಈಗ ನಾನು ಬೆಳಗ್ಗೆ ಎದ್ದು ಬಂದು ಬೆಣ್ಣೆ ಮಾರಲಿಲ್ಲ ಅಂದರೆ ಲಾಸೇ. ಈಗ ಒಳಗಡೆ 100 kg ಬೆಣ್ಣೆ ಇದೆ, ಬೆಣ್ಣೆ ಸೇಲ್ ಆಗದಲ್ಲಿ ಅದು ಅಲ್ಲೇ ಕೊಳ್ತವ್ರೆ ಲಾಸು. ನಾನು ಅದನ್ನು ತಗೊಂಡೋಗಿ ಮಾರಬೇಕಲ್ವಾ? ನೀನು ಮಾರಬೇಕು. ಆ ಕ್ವಾಲಿಟಿ ಚೆನ್ನಾಗಿರೋ ತರಿಸೋ ಜವಾಬ್ದಾರಿ ಯಾರ್ದು? ನಂದು. ನಾನು ಚೆನ್ನಾಗಿಲ್ಲ ಕ್ವಾಲಿಟಿ ಬೆಣ್ಣೆ ತರಿಸಿಲ್ಲ ಅಂದಾಗ, ಯಾವುದೇ ಪ್ರಾಡಕ್ಟ್ ತರಿಸಿಲ್ಲ ಅಂದಾಗ ನೀವು ಮಾರಕ್ಕೆ ಹೋದಾಗ ಯಾರು ತಂತಾರೆ? ಅಂದರೆ ಒಂದು ರಾ ಮೆಟೀರಿಯಲ್ ತರೋದ್ರಿಂದ ಹಿಡಿದು ಮ್ಯಾನುಫ್ಯಾಕ್ಚರ್ ಮಾಡಿ ಎಂಡ್ ಕಸ್ಟಮರಿಗೆ ರೀಚ್ ಆಗೋವರೆಗೂ ನಮ್ಮ ಶ್ರಮ ಇರಬೇಕು, ಅದ್ರ ಬಗ್ಗೆ ಗಮನ ಇರಬೇಕು. ಯಾವುದೇ ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು. 100 ಜನ ಬರಲಿಲ್ಲ ಅಂದರೂ ನಾನೇ ಮಾಡ್ತೀನಿ ಅನ್ನೋ ಇದಿರಬೇಕು. ಡಿಪೆಂಡೆನ್ಸಿ ಇಲ್ದಲೆ ಅಂತ ಮಾಡೋ ಕೆಲಸ ಯಾವುದಿದ್ರೂ ಮಾಡಿ. ಬಟ್ ಸ್ಮಾರ್ಟ್ ವರ್ಕ್ ಇರಲಿ. ಯಾವಾಗಲೂ ಹಾರ್ಡ್ ವರ್ಕೇ ಮುಖ್ಯ ಅಲ್ಲ, ಸ್ಮಾರ್ಟ್ ವರ್ಕು. ನನಗೆ ಸ್ಮಾರ್ಟ್ ವರ್ಕ್ ಇತ್ತು, ಹಾರ್ಡ್ ವರ್ಕ್ ಇರಲಿಲ್ಲ ಲಾಸ್ಟ್ ಬಿಸ್ನೆಸ್ಸಲ್ಲಿ. ಈಗ ಸ್ಮಾರ್ಟ್ ವರ್ಕ್ ಜೊತೆಗೆ ಹಾರ್ಡ್ ವರ್ಕನ್ನು ಆ್ಯಡ್ ಮಾಡಿದ್ದೀನಿ. ಗ್ರೋತ್ ಆಗ್ತೀನಿ ಅನ್ನೋದು ಕಾನ್ಫಿಡೆಂಟು ನನ್ನಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ ನಿಮ್ಮ ಬಿಸ್ನೆಸ್ಸಲ್ಲೇ ಕಾಣಿಸ್ತಾ ಇದೆ. ಈಗ ನಮ್ಮ ಗೆಳೆಯರು ಹೋಳಿಗೆ ತರಿಸಿದ್ದಾರೆ, ಆಮೇಲೆ ತುಪ್ಪ ಅವ್ರದ್ದೇ ಮಿಲ್ಗನ್ ತುಪ್ಪ ರೆಡಿ ಮಾಡಿದ್ದಾರೆ. ಸೊ ಅದನ್ನು ಕಲ್ಸ್ಕೊತಾ ಇದ್ದೀನಿ ನಾನೀಗ. ಜಾಸ್ತಿ ಹಾಕೋಬಿಟ್ಟಲ್ಲ? ಇಲ್ಲ ಸರ್, ತುಂಬ ಚೆನ್ನಾಗಿದೆ. ಆಹಾ, ಆ ಹೋಳಿಗೆಗೂ, ಆ ಬೇಳೆಗೂ, ಆ ಬೆಲ್ಲಕ್ಕೂ, ಆ ತುಪ್ಪಕ್ಕೂ ತುಂಬ ಚೆನ್ನಾಗಿದೆ, ಭಾಳ ವಿಶೇಷವಾಗಿದೆ. ಇದನ್ನು ತರಿಸ್ಕೊಳ್ಳಿ, ಆವಾಗ ನಿಜವಾಗಿಯೂ ಸಾಂಪ್ರದಾಯಿಕವಾದ ರುಚಿ ಅದು. ಒಳ್ಳೆಯದಾರಿ ಸರ್, ಹೇಗಿದೆ? ಜೀವನದಲ್ಲಿ ಸೋಲೋದು ಕೊನೆ ಅಲ್ಲ, ಆದ್ರೆ ಪ್ರಯತ್ನ ಪಡೆದೇ ಸೋಲ್ತಾರಲ್ಲ ಅದು ನಿಜವಾದ ಸೋಲು ಅಂತ ತುಂಬಾ ದೊಡ್ಡವರೆಲ್ಲ ಹೇಳ್ತಾರೆ. ಅಂದ್ರೆ ಟ್ರೈ ಮಾಡಿ ಸೋತ್ರೆ ಇದಲ್ಲ, ಟ್ರೈ ಮಾಡ್ದೇನೆ ಉಳಿದು ಬಿಡ್ತಾರಲ್ಲ, ಅಯ್ಯೋ ನಾನು ಮುಂದೆ ಹೋದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅಂತ, ಅದು ದೊಡ್ಡ ಸೋಲೋದು. ಹಾಗಾಗಿ ಅದನ್ನ ಮಾಡದೇ ಇರೋಣ. ಇವ್ರ ಕಥೆ ಕೇಳಿದ್ರೆ ನೋಡಿ, ಒಂದ್ಸಲ ಗ್ರಾಫ್ ಮೇಲ್ ಬರುತ್ತೆ, ಮತ್ತೆ ಬೀಳ್ತಾರೆ, ಮತ್ತೆ ಬರುತ್ತೆ, ಒಂದು 3-4 ಸಲ ಆದ್ಮೇಲೆ ಈಗ ಬದುಕು ಅವ್ರ ಕೈ ಹಿಡಿದೇ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಈಗ ದಂಪತಿಗಳು ತಾವು ಮಾಡಿದ ತಪ್ಪುಗಳು ಅವ್ರಿಗೆ ಅರ್ಥ ಆಗಿದೆ ನೋಡಿ. ಅದೇ ಹೇಳ್ತಿರೋದು, ಬೇರೆ ಯಾರೋ ಬಂದು ತಿಳಿಸಿಲ್ಲ ನೀನು ಇದು ತಪ್ಪು ಮಾಡಿದ್ಯಾ ಇದು ಮಾಡು ಅಂತ, ಅಥವಾ ಇನ್ಯಾರೋ ಬಂದು ತಲೆ ಮೇಲೆ ಕೈ ಇಟ್ಬಿಟ್ಟು ರೆಡಿ ಮಾಡಿಲ್ಲ ಅದನ್ನು, ಇನ್ಯಾರೋ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಗುರು ಬಂದು ಹೇಳಿಲ್ಲ. ಅವ್ರ ಮನಸ್ಸು ಅನ್ನೋದಿದೆಯಲ್ಲ, ಅವರ ಅಂತಃಸಾಕ್ಷಿ ಇದೆಯಲ್ಲ, ಅದೇ ಹೇಳಿದೆ ನೀವು ತಪ್ಪು ಮಾಡಿದ್ದೀರಿ ಮಾಡಬೇಡಿ, ಮತ್ತೆ ಬೇರೆ ಹೊಸ ತಪ್ಪು ಮಾಡಿ ಹಳೆ ತಪ್ಪು ಮಾಡಬೇಡಿ ಅಂತ. ಸೊ ಹಾಗಾಗಿ ಹಳೆ ತಪ್ಪುಗಳನ್ನು ಬಿಟ್ಟು ಹೊಸ ದಾರಿಯಲ್ಲಿ ಕಾಲಿಟ್ಟಿದ್ದಕ್ಕೆ ಇವತ್ತು ಉದ್ಯಮ ಒಂದು ತಿಂಗಳಿಗೆ ಒಂದು 7-8 ಲಕ್ಷ ರೂಪಾಯಿ ಆದಾಯ ಬರೋಷ್ಟು, ಪ್ರಾಫಿಟ್ ಎಷ್ಟೆಲ್ಲ ನಮ್ಗೆ ಬೇಕಾಗಿಲ್ಲ ಅದು, ಆದರೆ ಆದಾಯ ಅಷ್ಟು ಜನ್ರೇಟ್ ಮಾಡ್ತಿದಾರಲ್ಲ, ಅಂದರೆ ಸುಮಾರು ವರ್ಷಕ್ಕೆ ಒಂದು 1 CR ಒಂದು ವರ್ಷಕ್ಕೆ 1 ಕೋಟಿ ರೂಪಾಯಿ ಅಷ್ಟು ವ್ಯಾಪಾರ ಮಾಡೋ ಮಟ್ಟಿಗೆ ಈ ಕಳೆದ ಬರೀ 1 ವರ್ಷ 1.25 ವರ್ಷದಲ್ಲಿ ಅವರು ಬೆಳೆದಿದ್ದಾರೆ ದಂಪತಿ. ಇದಿನ್ನೂ ದೊಡ್ಡದಾಗುತ್ತೆ. ಯಾಕೆ ಗೊತ್ತಾ, ಅವರ ಪದಾರ್ಥ ಅಷ್ಟು ಅದ್ಭುತವಾಗಿದೆ. ಮಿಲ್ಗನ್ ತುಪ್ಪ, ಹಳ್ಳಿ ತುಪ್ಪ, ಶುದ್ಧ ನಮ್ಮ ಅಜ್ಜಿಯಂದರು ತಾಯಂದರು ಮಾಡ್ತಿದ್ದ ಹಳ್ಳಿ ತುಪ್ಪ, ಅಪ್ಪಟ ತುಪ್ಪ ಅದು. ಅದನ್ನು ಮಾಡ್ತಿದ್ದಾರೆ ಈ ದಂಪತಿಗಳು. ಒಳ್ಳೆಯದನ್ನು ಕೊಟ್ಟರೆ ಜನ ಯಾವತ್ತೂ ಮೆಚ್ಚಿಸ್ತಾರೆ ಅಂತ ಹೇಳಿ ಅವ್ರು ಎಷ್ಟು ಕಾನ್ಫಿಡೆಂಟ್ ಇದ್ದಾರೆ ಅಂತಂದರೆ 50 ml ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾರೆ ನೀವು ಕೇಳಿದರೆ. ಸೊ ಅಂಥ ಒಳ್ಳೆ ತುಪ್ಪ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ವಾಪಸ್ ಬರ್ತೀರಿ. ನೀವು ಆರ್ಡ್ರ್ ಮಾಡಿ, ಅವ್ರ ನಂಬರ್ ಹಾಕಿರ್ತೇನೆ, ಮನೆಗೆ ತರಿಸ್ಕೊಳ್ಳಿ, ಟೇಸ್ಟ್ ಮಾಡಿ. ಖಂಡಿತವಾಗಿಯೂ ಮತ್ತೆ ನಾನು ರೆಕಮೆಂಡ್ ಮಾಡೋ ಅವಶ್ಯಕತೆ ನಿಮಗೆ ಬರಲ್ಲ, ನೀವೇ ತರಿಸ್ಕೊಂಡು ತಿಂತೀರಿ. ಅಷ್ಟು ಶುದ್ಧವಾದ ತುಪ್ಪ ಇದು, ಯಾವುದೇ ಕೆಮಿಕಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ಅಷ್ಟು ಶುದ್ಧವಾದ ತುಪ್ಪ ಯೂಸ್ ಮಾಡಿ. ಯಾಕಂದರೆ ಶುದ್ಧನ ಅನೇಕ ವೈದ್ಯರು ಸಜೆಸ್ಟ್ ಮಾಡ್ತಾರೆ ಬಳಸಿ ಅಂತ ಹೇಳಿ. ಆಯುರ್ವೇದದಲ್ಲಂತೂ ಬಹಳ ಪ್ರಮುಖವಾದ ಧಾತು ತುಪ್ಪ. ಹಾಗಾಗಿ ಶುಭವಾಗಲಿ ಸರ್, ತುಂಬ ನಮ್ಮೆಲ್ಲ ಮೋಟಿವೇಟ್ ಮಾಡಿದ್ರಿ. ಸಂಜೀವಣ್ಣ, ಎಂಥ ಒಳ್ಳೆ ಸಾಧಕರಿದ್ದಾರೆ ನಿಮ್ಮೂರಲ್ಲಿ. ಅಣ್ಣ, ನನಗೆ ಇವ್ರ ಕತೆ ಕೇಳಿದ್ವಿ ಇಷ್ಟೊತ್ತವರೆಗೂ. ನಾವು ಸ್ಕೂಲಲ್ಲಿ ಓದಿದ್ದು 2 ಕತೆ ಜ್ಞಾಪಕ ಬರ್ತಾಯ್ತಾನ. ಯಾವುದು? ಒಂದು ನರಿ ದ್ರಾಕ್ಷಿ ಕತೆ, ಹುಳಿ ಅನ್ಬಿಟ್ಟು ಎಟಕ್ಲಿಲ್ಲ ಅಂತ ಓಡೋಗ್ಬಿಡೋದು. ಇವ್ರ ಕಥೆಯಲ್ಲಿ ಏನ್ ಗೊತ್ತಾ, ಹಾಲಿನ ಪ್ರಾಡಕ್ಟ್ ಬಿಟ್ಟು ಬೇರೆದಕ್ಕೆ ಹೋಗ್ಲೇ ಇಲ್ಲ ಇವರು. ಓಹೋ, ಕರೆಕ್ಟ್. ತಮ್ಮ ಮೂಲ ಇಲ್ಲಿ ಅಲ್ಲೇ ಇದ್ರು, ಅದೇ ಸರ್ಕಲ್ ಅಲ್ಲಿ ಇದ್ರು. ಇನ್ನೊಂದು ಜೇಡ ಇದು ಕಟ್ಟೋದು ಪ್ರಯತ್ನ ಪಟ್ಟು ಸೋತ್ ಬಲೆ ಕಟ್ಟುತ್ತಲ್ಲ ಇವ್ರದ್ ಮಾಡಿದಾರೆ ಇವಾಗ. 2ನೇ ಕತೆ.
ಒಂದು ನಾವು ನರಿ ಆಗ್ಬೋದು, ಗುಳ್ಳೆ ನರಿ ಆಗ್ಬೋದು, ನನ್ಗೆ ಅದು ಕೈ ಹಿಡಿಗೆ ಎಟಕ್ಲಿಲ್ಲ ಅಂತ ಊರಿಗಿಲ್ಲ ಅದು ಉಳಿ ಅಂತ ಹೇಳ್ಕೊಂಡು ಹೋಗ್ಬೋದು. ಇಲ್ಲ ಜೇಡ ಹೇಗೆ ಪ್ರತಿ ಸತ ಸೋತು ಕೊನೆಗೆ ಒಂದಿನ ಬಲೆ ಕಟ್ಟಿ ತನ್ನ ಮನೆ ಕಟ್ಕೊಳುತ್ತಲ್ಲ, ಆ ಕೆಲಸ ಎರಡನೇ ಕೆಲಸ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಆಮೇಲೆ ವೀಕ್ಷಕರಿಗೆ ನಾನು ಹೇಳೋದು ಒಂದೇ ಒಂದು ಮಾತು, ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅಂತ ಒಂದು ಗಾಸಿಪ್ ಹುಟ್ಬಿಟ್ಟಿದೆ ಅದು. ಆದ್ರೆ ತುಪ್ಪ ಶುದ್ಧಿ ಮಾಡುತ್ತೆ ಒಳಗಡೆ, ನಮ್ಮ ಬಾಡಿನ ಶುದ್ಧಿ, ಒಂಥರ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ರಿಫ್ರೆಶ್ ಹೊಡೆದಂಗೆ ನಮ್ಮ ಬಾಡಿಗೆ ತುಪ್ಪ ತಿನ್ನೋದ್ರಿಂದ. ನಾವು ಹಳೆ ಕಾಲದಲ್ಲಿ ನೋಡ್ತಿದ್ವಿ, ಊಟದ ಜೊತೆಯಲ್ಲಿ ಸೌಟಲ್ಲಿ ಊಟ ಬಡಿಸೋ, ಇದು ತುಪ್ಪ ಬಡಿಸೋರು, ಹಾಕ್ಸ್ಕೊಳ್ಳೋರು ಜನ, ಅವರೆಲ್ಲ ಹಿಂಗೆ ಇದ್ರಪ್ಪ. ಯಾಕೆ ಎಲ್ಲರೂ ಹಿಂಗಿರ್ಲಿಲ್ಲ? ಆಮೇಲೆ 110 ವರ್ಷ 120 ವರ್ಷ ಬದುಕೋರು, 10-12 ಮಕ್ಕಳು. ಅವಾಗ ಎಂತ ತುಪ್ಪ ತಿನ್ನೋರು ಅಂತಂದ್ರೆ ಮಿಲ್ಗನ್ ಅಂತ ತುಪ್ಪ ತಿನ್ನೋರು, ಹಳ್ಳಿ ತುಪ್ಪ ತಿನ್ನೋರು. ತಿನ್ಬಿಟ್ಟು 10-12 ಮಕ್ಕಳು ಮಾಡಿ ಅಂತಲ್ಲ ಅವ್ರು ಹೇಳ್ತಾ ಇರೋದು, ಬೇರೆ ಅದು. ಅದಕ್ಕೆ ಮಿಲ್ಗನ್ ತುಪ್ಪ ತಿನ್ನಿ, ಆರೋಗ್ಯವಾಗಿರ್ರಿ, ಅದು ಮುಖ್ಯ. ನಾಟಿ ಅಂದ್ರೆ ಇದೇನೆ. ಹಾಗಾಗಿ ನಂಬರ್ ಹಾಕಿರ್ತೀನಿ, ತರಿಸ್ಕೊಳ್ಳಿ. ಎಲ್ಲ ಕಡೆ ಕಳಿಸ್ತಿರಲ್ಲ? ಕಳಿಸ್ತೀನಿ. ಥ್ಯಾಂಕ್ ಯು. ಶುಭವಾಗ್ಲಿ. ಆಲ್ ದ ಬೆಸ್ಟ್. ಈ ವರಮಹಾಲಕ್ಷ್ಮಿ ನಿಮ್ಗೆ ಒಳ್ಳೇದು ಮಾಡಲಿ.